ಹಲೋ ಹಲೋ ಮಕ್ಕಳೆಲ್ಲ ಕೇಳಿ, ಅಲ್ಲೆಲ್ಲ ತಿರುಗಾಡ್ತಾ ಇರಬೇಡಿ, ಕೂತ್ಕೊಳ್ಳಿ, ಎಲ್ಲ ಒಂದ್ಸರಿ ಕೂತ್ಕೊಳ್ಳಿ. ನಮ್ಮ ಶಾಲೆಯ ಪ್ರತಿಭಾ ಸೌರಭ 2025-26 ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀ ಮಾನ್ಯ ಶಾಸಕರಾಗಿರುವ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರು
ಅಗತ್ಯ ಕಾರ್ಯ ನಿಮಿತ್ತ ಅವರು ಬೆಂಗಳೂರಿಗೆ ಹೋಗ್ಲಿಕ್ಕೆ ಇರುವುದರಿಂದ ಸಭಾ ಕಾರ್ಯಕ್ರಮದ ಹೊತ್ತಿಗೆ ಬರಲಿಕ್ಕೆ ಅನಾನುಕೂಲವಾಗಿರುವುದರಿಂದ ಮಾನ್ಯ ಶಾಸಕರು ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ಇದೀಗ ತಾನೇ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರನ್ನ ನಾನು ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಕಲಾಭಿಮಾನಿಗಳು, ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಎದುರುಗಡೆ ಕೂತ್ಕೊಳ್ಬೇಕು. ಮಾನ್ಯ ಶಾಸಕರು ತಮ್ಮನ್ನು ಉದ್ದೇಶಿಸಿ, ನಮ್ಮ ಶಾಲೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ತಾರೆ. ನಾನು ಅದೆಂಥದ್ದು ಮಾಡೋಕ್ಕಾಗ್ತಿಲ್ಲ. ನೀವು ಎಲ್ಲೆಲ್ಲಿದ್ರಿ ಅಲ್ಲಲ್ಲೇ ಇರೀನಿ, ರಗಳಿ ಕೊಡೋಕ್ಕಾಗ ಅಂತಿರೋದು ಮನ್ಸರಿಗೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕಂಚಿಗಾನ್ ಶಾಲೆಯ ಪ್ರತಿಭಾ ಸೌರಭ ಕಾರ್ಯಕ್ರಮ ಕಳೆದ ವರ್ಷ ಅಥವಾ ಪ್ರತಿ ವರ್ಷ ಶಾಲೆ ಕಾರ್ಯಕ್ರಮಕ್ಕೆ ಇರುತ್ತೆ. ಹಾಂಗೆ ಮಾಡಿ ಹಿಂಗೆ ಮಾಡಿ ಅದು ಲಾಸ್ಟಿಗೆ ನಮ್ಮ ಶಾಲೆ ಅಂತೇಳಿ ಆಗಿರುತ್ತೆ. ಕಂಚಿಗಾನ್ ಶಾಲೆ ಅಂದರೆ ಒಂದು ಒಳ್ಳೆಯ ಶಾಲೆ. ಸುತ್ತಮುತ್ತ ಊರಿನಲ್ಲಿ 2 ಟೈಪ್ ಶಾಲೆ ಇರುತ್ತೆ. ಹೊತ್ತ 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 ಮಕ್ಕಳು ಕಮ್ಮಿ ಆತ ಹೊಪ್ಪದೊಂದು ಶಾಲೆ. ಇತ್ಲಾಯಿ ಹೊತ್ತ 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 ಮಕ್ಕಳು ಜಾಸ್ತಿ ಆಪ ಶಾಲೆನೂ ಒಂದಿತ್ತು. ಜಾಸ್ತಿ ಆಪದ ಕಮ್ಮಿ ಆಪದ ಯಾರಿಂದ ಕೇಂದ್ರ ನಮ್ಮಿಂದಾನೆ. ಒಳ್ಳೆ ಮಾಸ್ಟರ್ಗಳು, ಡ್ಯೂಟಿ ಅಥವಾ ಗೌರ್ಮೆಂಟ್ ಕೆಲಸ ಎಂಬುದು ಬಿಟ್ಟು ಮಕ್ಕಳಿಗೆ ಒಳ್ಳೆದಾಯ್ಕಂಬಂತ ಕಾಳಜಿ ಇರುವಂಥ ಮಾಸ್ಟರ್ಗಳು, ಆ ಮಾಸ್ಟರಿಗೆ ಪೂರಕವಾಗಿ ಶಾಲೆಗೆ ಬೇಕಾದಂಥ ವಿಷಯಗಳಿಗೋಸ್ಕರ ಒದಕಂಬಂಥ SDMC ಪೋಷಕರು, ಅದಾದ ಮೇಲೆ ನನ್ನ ಶಾಲೆ ಅನ್ನುವಂಥ ಪ್ರೀತಿಯಿಂದ ಶಾಲೆಯರು ಏನಾದ್ರು ಕೇಂಡದ್ದು ಮಾಡದ್ದು ಒಟ್ಟು ಮಾಡಿ ತಂದು ಕೊಡುವಂಥ ಹಳೆ ವಿದ್ಯಾರ್ಥಿಗಳು. ಇಲ್ಲಿ ಓದಿ ಹೋಯ್ತು, ಬೆಂಗಳೂರಿಗಿತ್ತು, ಬೊಂಬೈದಿಗಿತ್ತು, ಬಟ್ ಏನಾದ್ರು ಕೇತ್ರ ಅಂದ್ರೂ ಕೂಡ ಶಾಲೆಗೆ ಏನಾದ್ರು ಕೊಡುವರು. ಮತ್ತು ಊರಿಗಿರುವಂಥ ದಾನಿಗಳು, ಇವ್ರನ್ನೆಲ್ಲ ಸೇರಿಸಿ ಶಾಲೆನ ಒಳ್ಳೇದು ಮಾಡ್ತಾ ಹೋಗೋದು. ಸೊ ಕಂಚಿಗಾನ್ ಶಾಲೆ ಅಂತೇಳಿ ಹೇಳ್ರೆ ಹೊತ್ತ 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 ಒಳ್ಳೇದಪ್ಪ ಅಂತ ಒಂದು ಶಾಲೆ ಕಂಚಿಗಾನ್ ಶಾಲೆ. ಸೊ ಈ ಶಾಲೆ ಇಲ್ಲಿನ ಕಾರ್ಯಕ್ರಮ ಅಂತೇಳಿ ಹೇಳ್ರೆ ಊರಿನವರಿಗೆಲ್ಲ ಒಂದು ಅಭಿಮಾನ. ಮೊದಲು ಗಂಟೆಹೊಳಿ ಬದಿಯಿಂದೆಲ್ಲ ಸೀದಾ ಬೌಳಡಿ ಶಾಲೆಗೆ ಹೊತ್ತಿದ್ದೀರಲ್ದ. ಇತ್ಲೈ ಕಂಚಿಗಾನ್ ಶಾಲೆ ಬಗ್ಗೆ ಒಂದು ಆ ರೀತಿಯಾದಂಥ ಒಂದು ಕಾಳಜಿ, ಇಲ್ಲಿನವ್ರದ್ದೊಂದು ಹೋರಾಟ ಎಲ್ಲ ಸೇರಿ ಒಂದಷ್ಟು ಜನ ಇತ್ಲಾಗ ಬರ್ತಿದ್ರು. ಇವನ್ ಕಬ್ಸಿಯಿಂದನೂ ಬಂದಂಗಿತ್ತಲ್ದ, ಕಬ್ಸಿಯರು ಎಲ್ಲ ಬರ್ತಾ ಇದ್ರು, ಎಡೇರಿಯವರೆಗಿನ ಬರ್ತಾ ಇದ್ರು. ಸೊ ಬರ್ತಾ ಇದ್ರು ಅಂದ್ರೆ ನಿಮ್ದೇನೋ ಕಾಳಜಿ ಇದೆ ಅಂತ ಲೆಕ್ಕ. ಸೊ ಇಲ್ಲಿ ಬಂದಂಥ ಮಾಸ್ಟರ್ಗಳು ಹಾಗೆ, ಒಳ್ಳೊಳ್ಳೆ ಮಾಸ್ಟರ್ಗಳು, ಊರಿನವರು ಹಾಗೆ, ಎಲ್ಲರ ಪ್ರಯತ್ನದಿಂದ ಶಾಲೆ ಬೆಳೀತಾ ಇದೆ. ಸೊ ಹಾಗಾಗಿ ಈ ಶಾಲೆಯ ಅಭಿವೃದ್ಧಿಗೆ ನಮ್ಮೆಲ್ಲರ ಪ್ರಯತ್ನ ಇರಲಿ ಅಂತೇಳಿ ಹೇಳ್ತಾ, ಪುನಃ ಹೇಳ್ತೆ, ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಡ್ಯೂಟಿ ಅಂತೇಳಿ ಇದ್ದು ಬಿಟ್ರೆ ಶಾಲೆನ ಒಳ್ಳೇದು ಮಾಡೋಕ್ಕಾಗಲ್ಲ. ನನ್ನ ಶಾಲೆ ನನ್ನ ಮಕ್ಕಳು ಅಂತೇಳಿ ಟೀಚರ್ ಮನಸ್ಸಿನಲ್ಲಿ ಇರೋದ್ರಿಂದ ಶಾಲೆ ಒಳ್ಳೇದಾಗ್ತಾ ಇದೆ. ಹಾಗಾಗಿ ಈ ಶಾಲೆ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಾ ಎಲ್ಲ ಹೊರಟೆ. ಹಾಗಾಗಿ ನಾನು ಶಾಲೆಗೆ ಕಾರ್ಯಕ್ರಮಕ್ಕೆ ಇರುವುದಿಲ್ಲ ಅಂತೇಳಿ ಹೇಳಿದೆ, ಆದರೂ ಒಂದು ಶುಭಾಶಯ ಅಂತ ಹೇಳಿ ಅಂತೇಳಿ ಹೇಳ್ರೆ. ಹಾಗಾಗಿ ನಿಮ್ಮ ಟೈಮ್ ಹಾಳು ಮಾಡಿದೆ. ಈಗ ಯಾರೀಗ ಅಂಗನವಾಡಿ ಶಾಲೆ ಮಕ್ಕಳು ಡ್ಯಾನ್ಸ್ ಇತ್ತಾ ಅಂದರೆ ಎಲ್ಲ ನೀ ಕತ್ಕೊಂಡ್ರೆ ಹಾಗೆ ಇತ್ತಪ್ಪ. ಮಕ್ಕಳು ಬಂದು ಅಂತೇಳಿ ಹೇಳಿ ಕಾದಂಗಿತ್ತು. ಇಲ್ಲಿಗೆ ಎಲ್ಲ ಅಂಗನವಾಡಿಯವರಿಗೂ ಬಪ್ಪ ಕೇಳಿರ್ಯಾ? ನಿಮ್ಗೆ ಎಷ್ಟು ಅಂಗನವಾಡಿ ಬರ್ತದೆ ಸುತ್ತಮುತ್ತ? ಒಂದು ಕಂಚಿಗಾನ್ ಅಂಗನವಾಡಿ, ಇನ್ನೊಂದು ಮಹಾಬಲೇಶ್ವರ ಅಂಗನವಾಡಿಯವರು. ಅಂದ್ರೆ ನಿಮ್ದು ಐಡಿಯಾ ಅದು, ಈಗಲೇ ಅಂಗನವಾಡಿ ಒಂದು ಗುರಿ ಹಾಕೋದು ಮಾಡಲಿ. ನಾ ಹೇಳೋದು ಅದನ್ನೇ ಹೇಳೋದು. ಗೌರ್ಮೆಂಟ್ ಡ್ಯೂಟಿಗೆ ಅದು ಬತ್ತಿಲ್ಲ, ಅಲ್ಲಿ ಅಂಗನವಾಡಿ ಹೋಯ್ದು ಹಿಂದೆ ಬತ್ತಿಲ್ಲ. ಕಾಳಜಿ ಇದ್ರೆ ಮಾತ್ರ ಬರ್ತದ. ಸೊ ಹಾಗಾಗಿ ನಿಮ್ಮ ಕಾಳಜಿಗೆ ಮತ್ತೊಮ್ಮೆ ದೇವರ ಆಶೀರ್ವಾದಕ್ಕೆ ಅಂತ ಕಂಚಿಗಾನ್ ಶಾಲೆನ ಎಲ್ಲರೂ ಒಟ್ಟಾಗಿ ಒಳ್ಳೇದು ಮಾಡಿಸ್ತಾ ಸಿಗುವಂಥ ಸಹಾಯದಲ್ಲಿ ಶಾಲೆ ಅದು ಒಳ್ಳೇದು ಮಾಡ್ತು ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹೃದಯಪೂರ್ವಕ ಅಭಿನಂದನೆಗಳನ್ನ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಂತೆ ನಮ್ಮ ಶಾಲೆಯ ಶಿಕ್ಷಕರು ಸ್ವಲ್ಪ ಆಫೀಸ್ ಕೋಣೆ ಹತ್ರ ಬರ್ಬೇಕಂತೆ. ಒಂದು 5 ನಿಮಿಷ ಆಫೀಸ್ ರೂಮ್ ಹತ್ರ ಒಂದು 5 ನಿಮಿಷ ಬರ್ಬೇಕಂತೆ. ಕೂಡ್ಲೆ
ಎಲ್ಲ ಶಿಕ್ಷಕರು ವಾಪಸ್ ಬರ್ಲಕ್ ಬನ್ನಿ, ಕೂಡಲೇ ಹೋಗಿ ಬನ್ನಿ.
ವೆಲ್ಕಮ್ ಡ್ಯಾನ್ಸಿನ LKG ಮತ್ತು UKGಯ ಮಕ್ಕಳು ಸ್ಟೇಜಿನ ಮುಂಭಾಗಕ್ಕೆ ಬರಬೇಕು. ವೆಲ್ಕಮ್ ಡ್ಯಾನ್ಸ್ LKG ಮತ್ತು UKG ಪ್ರಣಮ್ಯ ಸಿರಿ ತಂಡ ಸ್ಟೇಜಿನ ಮುಂಭಾಗಕ್ಕೆ ಬರಬೇಕು. ನಂತರ ಅಮ್ಮ ಅಮ್ಮ ತೋಳಿಗೆ ರೆಕ್ಕೆ ಕಟ್ಟು ಅಂಗನವಾಡಿ ಕಂಚಿಕಾನು ಆ ಮಕ್ಕಳು ಕೂಡ ಇಲ್ಲಿ ಮುಂದೆ ಬರಬೇಕು. ಸ್ಟೇಜಿನ ಮುಂಭಾಗಕ್ಕೆ ಬರಬೇಕು. ರಿಮಿಕ್ಸ್ ಅಂಗನವಾಡಿ ಮಹಾಬಲೇಶ್ವರ ಕ್ಷಿತಿಕಾ ಸ್ಫೂರ್ತಿ ತಂಡ ಸ್ಟೇಜಿನ ಮುಂಭಾಗಕ್ಕೆ ಬರಬೇಕು. ಬೇಗ ಬರಬೇಕು. ಕಾಮನಬಿಲ್ಲು LKG ಮತ್ತು UKG ಐಶ್ವರ್ಯ ಸೃಜನಿ ತಂಡ ಬರಬೇಕು. ಗೊಂಬೆ ಗೊಂಬೆ LKG ಮತ್ತು UKG ಆರಾಧ್ಯ ಅನುಷ್ಕಾ ತಂಡ ಮೇಕಪ್ ರೆಡಿ ಆದರೆ ಇಲ್ಲಿ ಮೇಕಪ್ ಆಗಿದೆ, ಬನ್ನಿ ಸ್ಟೇಜಿನ ಮುಂಭಾಗಕ್ಕೆ ಬನ್ನಿ. ಹೂವೇ ಹೂವೇ ಅಂಗನವಾಡಿ ಮಹಾಬಲೇಶ್ವರ ಆದಿತ್ಯ ತಂಡ ಸ್ಟೇಜಿನ ಮುಂಭಾಗಕ್ಕೆ ಬರಬೇಕು. ಗಲತಿ ಸೆ ಮಿಸ್ಟಿಕ್ 1 ಮತ್ತು 2ನೇ ತರಗತಿ ಅಥರ್ವ ಸ್ಕಂದ ತಂಡ ಸ್ಟೇಜಿನ ಮುಂಭಾಗಕ್ಕೆ ಬರಬೇಕು. ಈ ಭೂಮಿ ಬಣ್ಣದ ಬುಗುರಿ 1 ಮತ್ತು 2ನೇ ತರಗತಿ ತನ್ವಿ ಮತ್ತು ಅನುಷ್ಕಾ ತಂಡ ಸ್ಟೇಜಿನ ಮುಂಭಾಗಕ್ಕೆ ಬರಬೇಕು. ಗುಬ್ಬಿ ಗುಬ್ಬಚ್ಚಿ ಗೂಡು 1 ಮತ್ತು 2ನೇ ತರಗತಿ ನಕ್ಷಿತಾ ದ್ವಿಷ ಇಷ್ಟು ತಂಡಗಳು ಈಗ ಇಲ್ಲಿ ರೆಡಿ ಇರಬೇಕು. 1 by 1 ಸ್ಟಾರ್ಟ್ ಆಗ್ತದೆ. ಈಗ ನಿಮ್ಮ ತಂಡದವರು ಬರಬೇಕು. ಪ್ರಣೀತಾ ಸಂಪ್ರೀತಾ, ಪ್ರಣಮ್ಯ ಸಿರಿ, ರಶ್ಮಿತಾ ಸಂಜನಾ, ಕ್ಷಿತಿಕಾ ಸ್ಫೂರ್ತಿ, ಐಶ್ವರ್ಯ ಸೃಜನಿ, ಆರಾಧ್ಯ ಅನುಷ್ಕಾ, ಅದಿತಿ ಆದಿತ, ಅಥರ್ವ ಸ್ಕಂದ, ತನ್ವಿ ಅನುಷ್ಕಾ, ನಕ್ಷಿತಾ ದ್ವಿಷ ಇಷ್ಟು ಮಕ್ಕಳು ನಮ್ಮ ವೇದಿಕೆಯ ಮುಂಭಾಗಕ್ಕೆ ಈ ಕೂಡಲೇ ಬರಬೇಕು. ಆತ್ಮೀಯ ವಿದ್ಯಾಭಿಮಾನಿಗಳೇ, ಪೋಷಕ ಬಂಧುಗಳೇ, ಕ್ಷೇತ್ರ ದೇವತೆಯಾದ ಶ್ರೀ ದುರ್ಗಾ ಪರಮೇಶ್ವರಿಯನ್ನು, ಸ್ಥಳ ದೇವತೆಯಾದ ನಾಗದೇವರನ್ನು ಮನಸ ಪ್ರಾರ್ಥಿಸಿಕೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು 7 ದಶಕಗಳನ್ನು ದಾಟಿ ಅಮೃತ ಮಹೋತ್ಸವದ ಸನಿಹದತ್ತ ದಾಪುಗಾಲಿಡುತ್ತಿರುವ ವಿದ್ಯಾಸಂಸ್ಥೆ. ಇಲ್ಲಿಂದು ಮಕ್ಕಳ ಹಬ್ಬ, ಪ್ರತಿಭಾ ಸೌರಭದ ಸಂಭ್ರಮ. ಜ್ಞಾನದಿಂ ಮೇಲಿಲ್ಲ, ಶ್ವಾನನಿಂ ಕೀಳಿಲ್ಲ, ಭಾನುವಿಂದಧಿಕ ಬೆಳಕಿಲ್ಲ ಜಗದೊಳಗೆ, ಜ್ಞಾನವೇ ಮಿಗಿಲು ಸರ್ವಜ್ಞ. ಹೌದು, ಪ್ರಸ್ತುತ ಜಗತ್ತನ್ನು ಆಳುತ್ತಿರುವುದು ಜ್ಞಾನ. ಈ ಜ್ಞಾನ ಹಂಚುವ ಕೈಂಕರ್ಯದಲ್ಲಿ ತೊಡಗಿಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವ ಜ್ಞಾನ ದೇಗುಲ ನಮ್ಮೀ ಶಾಲೆ. ಇಂದೀಗ ಈ ಮುಸ್ಸಂಜೆ ಶುಭ ಅವಸರದಲ್ಲಿ ನಮ್ಮ ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಗೊಂದು ಮುಕ್ತ ವೇದಿಕೆ. ಇದನ್ನು ಕಲ್ಪಿಸಿಕೊಡುವಲ್ಲಿ ಸಹಕಾರವಿತ್ತ, ತನು ಮನ ಧನ ಸಹಕಾರವಿತ್ತು ಸಹಕರಿಸಿದ ಸರ್ವರನ್ನು ಸ್ಮರಿಸಿಕೊಳ್ಳುತ್ತಾ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿಗಳನ್ನು, ಶಿಕ್ಷಣ ಪ್ರೇಮಿಗಳನ್ನು, ನಮ್ಮ ಎಲ್ಲ ಪೋಷಕ ಬಂಧುಗಳನ್ನು, ವಿದ್ಯಾರ್ಥಿಗಳನ್ನು ಪ್ರಥಮತವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಶುಭಾರಂಭ ಮಾಡುತ್ತಿದ್ದೇವೆ. ಸಂಗೀತದ ನಾದ, ನಾಟ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮಿಲನವೇ ನಮ್ಮ ಈ ಕಾರ್ಯಕ್ರಮದ ವಿಶೇಷ. ಇದೀಗ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಪುಟಾಣಿಗಳಿಗೆ ವೇದಿಕೆ.
ಅಗಜಾನನ ಪದ್ಮಾರ್ಕಂ ಗಜಾನನ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಿಘ್ನಕಾರಕನು ವಿಘ್ನ ನಿವಾರಕನು ಆದ ವಿಘ್ನೇಶನನ್ನು ಮನಸ್ಸ ಸ್ಮರಿಸುತ್ತಾ ಬಾಲ್ಯದಲ್ಲಿಯೇ ಬದುಕಿನ ಗುರಿಯನ್ನು ಸಚ್ಚಾರಿತ್ರ್ಯದ ಪದವನ್ನು ತೋರಿಸುವ ಸಕಲ ಗುರು ಹಿರಿಯರನ್ನು ಶಿರಬಾಗಿ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನು ಯಾಚಿಸುತ್ತಾ ಚಾಲನೆ ನೀಡುತ್ತಿದ್ದೇವೆ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆಯನ್ನು ಸುರಿಸಿದ ಹಾಗೆ, ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿಯ ಕೊಂಡಿಯಾಗಲಿ, ಬಾಂಧವ್ಯದ ಸೇತುವೆಯಾಗಲಿ. ಹೌದು, ಕಳೆದ 7 ದಶಕಗಳಿಂದ ಜ್ಞಾನದಾಹಿಗಳ ಜ್ಞಾನದಾಹವನ್ನು ನೀಗಿಸುತ್ತಾ ಸಹಸ್ರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವ ವಿದ್ಯಾದೇಗುಲ ನಮ್ಮ ಈ ಶಾಲೆ. ಪ್ರತಿ ವರ್ಷವೂ ವಿದ್ಯಾರ್ಥಿಯೊಳಗಿನ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲೋಸುಗ ತಮ್ಮೆಲ್ಲರ ಸಹಕಾರದಿಂದ ಸಾಕಾರಗೊಳ್ಳುತ್ತಿರುವ ಕಾರ್ಯಕ್ರಮ ಮಕ್ಕಳ ಹಬ್ಬ ಪ್ರತಿಭಾ ಸೌರಭ. ಪ್ರತಿಭೆಂಬ ಸುಮದ ಸೌರಭ ಸಕಲೆಡೆ ಪ್ರವಹಿಸಲು ಸಹಕಾರವಿತ್ತ ಎಲ್ಲ ವಿದ್ಯಾಭಿಮಾನಿಗಳನ್ನು, ಶಿಕ್ಷಣ ಪ್ರೇಮಿಗಳನ್ನು ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಲೋಕಪೂಜಿತೆ ವಿದ್ಯಾದಿ ದೇವತೆ ಜ್ಞಾನದಾತೆಯೂ ಆದ ಶಾರದಾ ಮಾತೆಯ ಸ್ತುತಿಯೊಂದಿಗೆ ಶುಭಾರಂಭ ಮಾಡೋಣ. ಪ್ರಾರ್ಥನೆ ನಮ್ಮ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿನಿಯರಿಂದ.
ಧನ್ಯವಾದಗಳು. ತುಂಗಾ ತೀರ ನಿವಾಸಿನಿ ವಿದ್ಯಾದಿ ದೇವತೆ ಶಾರದಾ ಮಾತೆಯನ್ನು ಸ್ತುತಿ ಮಾಡಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಬರೀ ಪ್ರಾರ್ಥನೆಯಲ್ಲಿ ಸಾಕಾಗ್ತ? ಇಲ್ಲಿ ಗುರುಗಳು, ಹಿರಿಯರು, ನಮ್ಮ ಅಪ್ಪ ಅಮ್ಮಂದಿರು, ಅಜ್ಜಿ ಅಜ್ಜಂದಿರು, ಆಚೆ ಮನೆ ಮಾಲತ್ಯಕ್ಕ ಈಚೆ ಮನೆ ಮಂಗಳಕ್ಕ ಎಲ್ಲ ಇದ್ರು. ಅಷ್ಟೇ ಅಲ್ಲ, ಉಪ್ಪುಂದು ಸಂತಿಗೆ ಹೋಯ್ ಬಂದರು, ಒಂದ್ಗಳಿಗೆ ಕಣ್ಕೋ ಅಪ್ಪನ್ ಬಂದಿಟ್ಕೊಂಡರು ಇದ್ರ. ಅದಕ್ಕೆಂತ ಮಾಡುದೀಗ? ಅದಕ್ಕೆಂತ ಮಾಡುದಲ್ದೆ ಒಂದ್ ಗಟ್ಟಿ ಸ್ವಾಗತ ಹೇಳೋಣ ಅಂದೇಳ. ಹೌದಾ? ಸ್ವಾಗತ ಹೇಳೋರು ಯಾರ? ಅದಾ ನಮ್ಮ LKG UKG ಪುಟಾಣಿಗಳು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳ ಮೂಲಕ ಸ್ವಾಗತವನ್ನು ಹೇಳಲಿದ್ದಾರೆ. ಇದೀಗ ಸ್ವಾಗತ ನೃತ್ಯ. ಸಗಪ ಸನಿದ ಮಪದ ನಿಸರಿಸ ಸ್ವಾಗತಂ ಸ್ವಾಗತಂ. ಇದೀಗ ನಿಮ್ಮ ಮುಂದೆ
ಧನ್ಯವಾದಗಳು ಪುಟಾಣಿಗಳೇ ತಮ್ಮ ಸುಂದರ ನೃತ್ಯಕ್ಕಾಗಿ. ಮಗುವಿನ ಪುಟ್ಟ ಕಂಗಳಿಗೆ ಪ್ರಕೃತಿಯೇ ದೊಡ್ಡ ವಿಸ್ಮಯ. ಕನಸು ಕಾಣುವ ಮುಗ್ಧ ಮನಸ್ಸು ನಿಸರ್ಗದ ಸುಂದರ ಜೀವರಾಶಿಗಳಂತೆಲ್ಲ ತಾನಾಗಬೇಕು ಎಂದು ತುಡಿಯುತ್ತದೆ. ಹಕ್ಕಿಯಂತೆ ಹಾರುವ ಆಸೆ, ಚಿಟ್ಟೆಯಂತೆ ಹೀರುವ ಆಸೆ, ಜಿಂಕೆಯಂತೆ ಜಿಗಿಯುವ ಆಸೆ. ಇದೀಗ ನಮ್ಮ ಕಂಚಿಕಾನು ಅಂಗನವಾಡಿಯ ಪುಟಾಣಿಗಳಿಗೂ ಕೂಡ ಹಕ್ಕಿಯಂತೆ ಹಾರುವ ತವಕವಂತೆ. ಇದೀಗ ನಿಮ್ಮ ಮುಂದೆ ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು, ಹಕ್ಕಿ ಪುಚ್ಚ ಚುಚ್ಚು, ನೋಡಿ ಆನಂದಿಸಿ.
ಮುತ್ತು ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಟ್ಟ ಚುಚ್ಚು ಹಕ್ಕಿ ಪುಟ್ಟ ಚುಚ್ಚು ಹಕ್ಕಿ ಪುಟ್ಟ ಚುಚ್ಚು ಹಕ್ಕಿ ಪುಟ್ಟ ಚುಚ್ಚು. Are you guys enjoying? If you are enjoying, you could have give a big hands to this little ones. Is it Spurti? Huh? Where is my co-host? Hey, I'm right here. I'm sorry, I didn't see you. Of course, it's okay. Your eyes away from this beautiful and large number of audience. Let's continue the flow. Are you ready for the next performance? Our next dance by our Mahabaleshwar Anganwadi kids. Come on, see and enjoy. Hey, wait, which song? Song? Not a single song, mixture of many songs. Remix. Let's see and enjoy. ಹಲೋ, ಪೋಷಕರಲ್ಲಿ ವಿನಂತಿ, ದಯವಿಟ್ಟು LED ಎದುರು ಯಾವ ಪೋಷಕರು ನಿಂತ್ಕೊಳ್ಬಾರ್ದು. ನಿಮ್ಮ ಮಕ್ಕಳ ವಿಡಿಯೋವನ್ನು ನೀವು ಮಾಡಬೇಕಾಗಿಲ್ಲ. ತುಂಬ ಚೆನ್ನಾಗಿ ಲೈವ್ ವಿಡಿಯೋ ಬರ್ತಾ ಇದೆ, ಅದನ್ನು ನೀವು ನೋಡ್ಬೋದು, ಮತ್ತು ನಿಮ್ಮವರಿಗೂ ಕೂಡ ಅದನ್ನು ಕಳಿಸ್ಬೋದು. ದಯವಿಟ್ಟು LED ಸ್ಕ್ರೀನಿನ ಎದುರು ಯಾರೂ ಸಹ ನಿಂತ್ಕೊಳ್ಬಾರ್ದು. ಅಲ್ಲಿ ನಿಂತ್ಕೊಂಡ್ರೆ ಆಚೆಗೆ ಏನು ಕಾಣೋದಿಲ್ಲ.
ನೋಡು, ನಮ್ಮ ಶಾಲೆ ಪಕ್ಕ ನಾವು ಇಡೀ ದಿನ ನೋಡ್ತೇವಲ್ಲ, ಅದೇ ರೈಲಿನ ಮೇಲೆ. ಹೌದಾ? ಹಾಗಾದ್ರೆ ಅವರ ಜೊತೆ ನಾವು ಕೂಡ ಬಣ್ಣಗಳ ಲೋಕಕ್ಕೆ ಹೋಗೋಣ. ನೀವು ಬನ್ನಿ. ಕಾಮನ ಬಿಲ್ಲಿನ ಮೇಲೆ ಕೂಗುತ್ತಾ ಸಾಗುವ ರೈಲಿದೆ, ಜುಗು 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 ಜು. ಇದೀಗ ನಿಮ್ಮ ಮುಂದೆ 4ನೇ ತರಗತಿಯ ಕಾರುಣ್ಯ ಮತ್ತು ವೈಷ್ಣವಿ ಎಲ್ಲಿದ್ರೂ ಡ್ರೆಸ್ಸಿಂಗ್ ರೂಮಿಗೆ ಬರಬೇಕು. ಕಾರುಣ್ಯ ಮತ್ತು ವೈಷ್ಣವಿ. ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ, ಜುಗು 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 ಜು. ಬೆಳ್ಳಿಯ ದೀಪದ ಕಂಬ ಚಂದಕ್ಕಿ ಮಾಮನ ಕೈಲಿದೆ, ಜುಗು 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 ಜು. ಹಾರುವ ಹಕ್ಕಿಯ ಜೊತೆ ಹಾಡಿಕೊಂಡು, ಶಾಲೆಯ ಮಕ್ಕಳ ಜೊತೆ ಕೂಡಿಕೊಂಡು, ತಾರೆಯ ಊರಿಗೆ ನಾವು ಹೋಗಿ ಸೇರಿ ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ, ಜುಗು 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 ಜು. ಬೆಳ್ಳಿಯ ದೀಪದ ಕಂಬ ಚಂದಕ್ಕಿ ಮಾಮನ ಕೈಲಿದೆ, ಜುಗು 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 ಜು. ಪಚ್ಚೆಯ ಬೆಟ್ಟದ ಆಚೆ ಹವಳ ಮುತ್ತಿನ ಬೀಚಿದೆ, ಬಿಳಿಯ ಕುದುರೆಗಳ ಹೊಳೆಯುವಂಥ ಕೋಚಿದೆ, ಕೃಷ್ಣ ಬುದ್ಧ ಗುರು ನಾನಕ್ಕು ಕಣ್ಣಿನ ಬೊಂಬೆಯ ಜೊತೆ ಕೂಡಿನ ದಿವ. ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ, ಜುಗು 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 ಜು. ಬೆಳ್ಳಿಯ ದೀಪದ ಕಂಬ ಚಂದಕ್ಕಿ ಮಾಮನ ಕೈಲಿದೆ, ಜುಗು 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 ಜು. ಜೋಗದ ಧಾರೆಯ ಹಾಗೆ ಬಾದಾಮಿ ಹಾಲಿನ ಫಾಲ್ಸಿದೆ, ಕಿನ್ನರಿ ಹಿನ್ನೆಲೆಯಲ್ಲಿ ಚಿನ್ನರ ಸಂಗೀತ ಸಾಗಿದೆ, ಅಲ್ಲಿ ಬಂದು ಜೈಂಟ್ ರೋಬೋಟ್ ನಮ್ಮ ಐಸು ತಿಂದು ಕಟ್ಟು ಬಿಟ್ಟು ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ, ಜುಗು 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 ಜು. ಬೆಳ್ಳಿಯ ದೀಪದ ಕಂಬ ಚಂದಕ್ಕಿ ಮಾಮನ ಕೈಲಿದೆ, ಜುಗು 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 ಜು. ಹಾರುವ ಹಕ್ಕಿಯ ಜೊತೆ ಹಾಡಿಕೊಂಡು, ಶಾಲೆಯ ಮಕ್ಕಳ ಜೊತೆ ಕೂಡಿಕೊಂಡು, ದಾರಿಯ ಊರಿಗೆ ನಾವು ಹೋಗಿ ಸೇರಿ ಕಾಮನ
ಜುಗು 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 ಜು. ಧನ್ಯವಾದಗಳು ಪುಟಾಣಿಗಳೇ. ಆಹಾ, ನೋಡಲ್ಲಿ ಬಣ್ಣ ಬಣ್ಣದ ಬಗೆ ಬಗೆಯ ಗೊಂಬೆಗಳೊಂದಿಗೆ ನಮ್ಮ ನಡೆದಾಡುವ ಗೊಂಬೆಗಳು. ನಿಜ, ಒಂದೆರಡು ಬಗೆಯಲ್ಲ. ಕೀಲುಗೊಂಬೆ, ಚನ್ನಪಟ್ಟಣದ ಗೊಂಬೆ, ಲಾಗ ಹಾಕುವ ಗೊಂಬೆ, ಮಣ್ಣಿನ ಗೊಂಬೆ, ಶಿಸ್ತಿನ ಸಿಪಾಯಿ ಗೊಂಬೆಯೂ ಕೂಡ. ಅಬ್ಬಬ್ಬಬ್ಬ, ಭಯಂಕರ! ಮುದ್ದು ಮುದ್ದಾದ ಈ ಮುಗ್ಧ ಜೀವಂತ ಗೊಂಬೆಗಳ ಕೈಯಲ್ಲೊಂದು ಜೀವವಿರದ ಗೊಂಬೆಗಳು, ಅದರ ಜೊತೆಗೊಂದು ಲಾಲಿತ್ಯದ ನೃತ್ಯ. ಇದೀಗ ನಿಮ್ಮ ಮುಂದೆ ಗೊಂಬೆ 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 ತಂದಿರುವೆ ನಿಮಗೆ ಗೊಂಬೆ. ಇದೀಗ ನಿಮ್ಮ ಮುಂದೆ ನಮ್ಮ ಶಾಲಾ ಮಕ್ಕಳು ಓಡಾಡ್ಲಿಕ್ಕಿಲ್ಲ, ಅಲ್ಲಿ ಕೂತ್ಕೊಳ್ಬೇಕು ಒಂದ್ ಕಡೆ. ಮತ್ತೆ ರಸ್ತೆಗೆ ಹೋಗ್ತಿದ್ದಾರೆ ಮಕ್ಕಳು, ಯಾರು ರಸ್ತೆಗೆ ಹೋಗ್ಬೇಡಿ, ಇಲ್ಲಿ ಕಾರ್ಯಕ್ರಮ ನೋಡಿ. ಈ ಮೇಘ, ಆಶಾ, ದೀಪ ಬಂದ್ರೆ ನಿಮ್ಗೆಲ್ಲ ಬೊಂಬೆ ತಂದಿದ್ದೀನಿ. ಕೋತಿ ಬೊಂಬೆ, ಕರಡಿ ಬೊಂಬೆ ಎಲ್ಲ ತಂದಿದ್ದೀನಿ. ಬಂದ್ರೆ ಆಟ ಆಡೋಣ. ಬೊಂಬೆ 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 ತಂದಿರುವೆ ನಿಮಗೆ ಬೊಂಬೆ. ವಿಧ ವಿಧವಾದ ಆಟದ ಬೊಂಬೆ, ಎಲ್ಲ ಊರಿನ ಸುಂದರ ಬೊಂಬೆ. ಬೊಂಬೆ ಬೊಂಬೆ
ಧನ್ಯವಾದಗಳು ಸ್ನೇಹಿತರೆ ತಮ್ಮ ಸುಂದರ ನೃತ್ಯಕ್ಕಾಗಿ. ಹೂವು ಸೌಂದರ್ಯ, ಮುಗ್ಧತೆ, ಕೋಮಲತೆಯ ಸಂಕೇತ. ಇದೀಗ ನಮ್ಮ ಮಹಾಬಲೇಶ್ವರ ಅಂಗನವಾಡಿಯ ಹೂವಿನಂತಹ ಪುಟ್ಟ ಪುಟಾಣಿ ಮಕ್ಕಳ ಹೂವಿನ ನೃತ್ಯಕ್ಕಾಗಿ. ಹೂವೇ 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 ನಿನ್ನೆ ನಗುವಿಗೆ ಕಾರಣವೇನೆ. ಇದೀಗ ನಿಮ್ಮ ಮುಂದೆ ಹಲೋ ವಿದ್ಯಾರ್ಥಿಗಳೇ, ತುಘಲಕ್ ದರ್ಬಾರ್ ಸ್ಕಿಟ್ಟಿನ ಎಲ್ಲ ವಿದ್ಯಾರ್ಥಿಗಳು ಮೇಕಪ್ ರೂಮಿಗೆ ಹೋಗಬೇಕು. ಶಿವನ ಡ್ಯಾನ್ಸ್, ತುಘಲಕ್ ದರ್ಬಾರ್, ಅವ್ವ ಕಣೋ ಕನ್ನಡ, ಕುರುಡು ಕಾಂಚನ, ಗುಡುಗುಡು ಗುಮ್ಮಟ ದೇವರು, ನಂದಗೋಪನಂದನ, ದೊಡ್ಡವರಲ್ಲ ಜಾಣರಲ್ಲ, ಧರಿತ್ರಿ, ಬೋಲೋತರರ ಸ್ಕಿಟ್ ಶಾಲೆಯಲ್ಲಿ ಒಂದಿನ. ಇದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಮೇಕಪ್ ರೂಮಿಗೆ ಹೋಗಬೇಕು. ಯಾರದ್ದೆಲ್ಲ ಮೇಕಪ್ ಆಗಲಿಲ್ಲ ಅವರು, ಮೇಕಪ್ ಆಗದವರು ಮೇಕಪ್ ರೂಮಿಗೆ ಹೋಗಬೇಕು. ಮೇಕಪ್ ಆಗದ ಎಲ್ಲ ವಿದ್ಯಾರ್ಥಿಗಳು ಹೋಗ್ಬೋದು. ಸೂರ್ಯ
ನಮ್ಮ LKG UKG ಪುಟಾಣಿಗಳು ಈಗಾಗಲೇ ನೃತ್ಯ ಆದವರು ಅವರ ಪೋಷಕರು ದಯವಿಟ್ಟು LKG UKG ಶಿಕ್ಷಕರನ್ನು ಭೇಟಿ ಮಾಡಿ. यही उम्र है कर ले गलती से मिस्टेक, यही उम्र है कर ले गलती से मिस्टेक. ये अतरवा, ये क्या हुआ तुम्हें? ये कौन सा गाना गा रहे हो? गलती से मिस्टेक, ये तो मेरा फेवरेट गाना है क्योंकि इसमें एक अच्छा संदेश है. वो क्या? इस छोटी सी जिंदगी में हमारे साथ गलती होती ही रहती है. हम इससे डर के पीछे नहीं रहना चाहिए, आगे बढ़ते ही रहना चाहिए. चलो, संदेश तो अच्छा है, लेकिन अब ये गाना क्यों गा रहे हो? क्योंकि अब हमारे पहले और दूसरी कक्षा के बच्चे इधर उस गाने पे नृत्य करने वाले हैं. हाँ तो चलो देखते हैं. गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक. ಮಕ್ಕಳು ನೃತ್ಯ ಮುಗಿದ ನಂತರ 1 ನಿಮಿಷ ಅಲ್ಲೇ ನಿಲ್ಲಿ, ನಿಮ್ಮ ಗುಂಪು ಛಾಯಾಚಿತ್ರವನ್ನು ತೆಗೆದುಕೊಳ್ತಾರೆ. जरा सा महसूस हुआ एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक. बेटा चल मसल फुलाना, थोड़ी बॉडी बनाना, तेरे चिकने गालों पे स्टबल की फसल उगाना. अरे रे रे अबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना. चल ऊपर के 2 बटन ढीले करके बताना, बालों वाला सीना दिखाना, बालों वाला सीना दिखाना. बरसों तक तू साइकिल पे घूमा है, हाईवे पे मोटर साइकिल भगा के देख. स्पीड में तुझको अगर सर्दी लगे तो सीट पे पीछे लड़की बिठा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक. बेटा
ಸತ್ಯಕ್ಕಾಗಿ ತಾಯಿ ನೀಡಿದಳು ಈ ಸುಂದರ ಜನ್ಮವನ್ನು. ತಂದೆ ಕಟ್ಟಿಕೊಟ್ಟರು ಭರವಸೆ ಬದುಕನ್ನು. ಗುರು ಹರಸುವನು ಆಶೀರ್ವಾದದ ಹಸ್ತವನು. ಮೂವರು ಸೇರಿ ಬೆಳಗಿದರು ನನ್ನೀ ಭವ್ಯ ಭವಿಷ್ಯವನ್ನು. ಹೌದು, ಚೆನ್ನಾಗಿದೆ ಕವನ. ಈಗ್ಯಾಕೆ ನೆನಪಾಯ್ತು ಗೊತ್ತಾಗ್ಲಿಲ್ಲ. ಯಾಕೆಂದರೆ ಗುರುಗಳು ಮತ್ತು ತಂದೆ ತಾಯಿಯ ಶ್ರಮವನ್ನು ಎತ್ತಿ ಹಿಡಿಯುವ ನಾಟ್ಯ ಮಾಡಲು ತಯಾರಾಗಿ ಬರ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳು. ಹೌದಾ? ನೋಡುವ ಹಾಗಾದ್ರೆ. ಹೌದು, ಹಾಡೆಂತ? ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಇದೀಗ ನಿಮ್ಮ ಮುಂದೆ. ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ತು ಬರೋ ಪ್ರತಿಭೆಗಳನ್ನ ಬಣ್ಣದ ಬುಗುರೆಯಂತೆ ಆಕಾಶದಲ್ಲಿ ಸುತ್ತಲೂ ಚಾವಟಿಯಾಗಿರೋದೆ ನಮ್ಮ ಈ ವೇದಿಕೆ. ಅದೆಷ್ಟೋ ಜನರ ಆಸೆಯ ಕನಸು. ಸಾವಿರಾರು ಜನಗಳ ನಡುವೆ ಕೆಲವರನ್ನ ಮಾತ್ರ ತನ್ನ ಮಡಿಲಿಗೆ ಹಾಕಿಕೊಳ್ಳೋ ತಾಯಿ ಈ ನಮ್ಮ ಶಾಲೆ. ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಮ್ಮ ಕನಸನ್ನೇ ತಮ್ಮ ಕನಸು ಅಂದುಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಆ ಕನಸಿಗೆ ಬಣ್ಣ ತುಂಬಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಡೆಯೋ ನಮ್ಮ ಈ ಶಿಕ್ಷಕರು. ನಮ್ಮ ತಪ್ಪುಗಳನ್ನ ತಿದ್ದಿ ಸರಿಗಳನ್ನ ಸಂಭ್ರಮಿಸಿ ನಮಗೆ ಉತ್ಸಾಹ ತುಂಬೋ ಶಿಕ್ಷಕರು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ, ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ.
ನಗುವ ಕಳಿಬೇಡ ನಗುವಿನ ಸುಖವ ಭರವಸೆಯೇ ಮಗುವು ಕಣೆ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕಣೋ ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕ ಕಣೋ ನಮ್ಮೆಲ್ಲರಿಗೂ ಈ ಶಾಲೆ ತಾಯಿಯ ಮಡಿಲಾಗಿ ತಂದೆಯ ಆಶ್ರಯವಾಗಿ ಬಿಡಿಸಲಾರದ ಬಂಧವಾಗಿದೆ. ಇದು ನಮ್ಮ ಕುಟುಂಬ. ಧನ್ಯವಾದಗಳು ಪುಟಾಣಿಗಳೇ. ಬಾಬಾರೇ ಗುಬ್ಬಿ ಮರಿ ತಂದಿರುವೆ ಕಡ್ಲೆಪುರಿ, ಬಾಬಾರೇ ಗುಬ್ಬಿ ಮರಿ ತಂದಿರುವೆ ಕಡ್ಲೆಪುರಿ, ಇಬ್ಬರು ತಿನ್ನೋಣ ಬಾಬಾ ಬಾಬಾರೇ ಗುಬ್ಬಿ ಮರಿ. ಪದ್ದೇನೋ ಚೆನ್ನಾಗಿದೆ, ಆದ್ರೆ ಇದು ಈಗ ಯಾಕೆ ನೆನಪಾಯ್ತು ನನ್ಗಂತೂ ಗೊತ್ತಾಗಿಲ್ಲ. ಅದಾ ನಮ್ಮ 1 ಮತ್ತು 2ನೇ ತರಗತಿಯ ಗುಬ್ಬಿ ಮರಿಗಳು ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿಯಾಗಿ ಬರ್ತಿದ್ದಾರೆ. ಬರೀ ಗುಬ್ಬಿ ಮರಿಗಳ ಡ್ಯಾನ್ಸ್ ಅಷ್ಟೇ ಅಲ್ಲ, ಅದರಲ್ಲಿ ಜೀವನ ಪಾಠವೂ ಇದೆ. ಅದೇನಂತ ನೋಡೋಣವಾ? ಇದೀಗ ಗುಬ್ಬಿ ಗುಬ್ಬಚ್ಚಿ ಗೂಡು ಕೂಡಿ ಕೂಡಾಡಿಕೊಂಡು ಮೈರುಗಿರಿಯನ್ನೇರಿ ಆಡುತ್ತಾವೆ. ಸುಂದರ ನೃತ್ಯ ನಮ್ಮ 1 ಮತ್ತು 2ನೇ ತರಗತಿಯ ಹುಡುಗಿಯರಿಂದ. ಗುಬ್ಬಿ ಗುಬ್ಬಚ್ಚಿ ಗೂಡು ಕೂಡಿ ಕೂಡಾಡಿಕೊಂಡು ಮೇರುಗಿರಿಯನ್ನೇರಿ ಆಡುತ್ತಾವೆ. ತಂಪು ತಂಗಾಳಿಯಲ್ಲಿ ತಣ್ಣೀರಿನಲ್ಲಿ ಮಿಂದು ಮೇಲೆದ್ದು ನಡಗಿ ನಲಿಯುತ್ತಾವೆ. ಆ ಬಿಸಿಲ ಬರು ಮಾಡಿಕೊಂಡು ಹಸಿಯ ಬಿಸಿ ಮಾಡಿಕೊಂಡು ಕುಣಿದಾಡಿಕೊಂಡು ಸಾಗುತ್ತಾವೆ. ಮರಳ ಮೇಲೇರಿಕೊಂಡು ನೇರಳ ಮರೆ ಮಾಡಿಕೊಂಡು ಕರುಳ ಕೂಡಾಡಿಕೊಂಡು ಕುಣಿಯುತ್ತಾವೆ. ಸಂತೋಷದಾಗೆ ಬೇಲಿ ತೂಗುತ್ತಾವೆ, ಸ್ವರ್ಗಕ್ಕೆ ಮೂರೆಗಳು ಅನ್ನುತ್ತಾವೆ. ಸಂತೋಷದಾಗೆ ಬೇಲಿ ತೂಗುತ್ತಾವೆ, ಸ್ವರ್ಗಕ್ಕೆ ಮೂರೆಗಳು ಅನ್ನುತ್ತಾವೆ. ಅಂಜಂಗಿಲ್ಲ ಅಳ್ಕಂಗಿಲ್ಲ ಅಯ್ಯೋ ದೇವ್ರೆ ಅನ್ನಂಗಿಲ್ಲ, ಇದ್ದಷ್ಟು ದಿವಸ ಹಿಗ್ಗಬೇಕು ಅನ್ನುತ್ತಾವೆ. ಕೂರಂಗಿಲ್ಲ ಕೊರ್ಗಂಗಿಲ್ಲ ನೋವು ಗೀವು ಅನ್ನಂಗಿಲ್ಲ, ಬಂದಿದ್ದೆಲ್ಲ ಜಯಿಸಬೇಕು ಅನ್ನುತ್ತಾವೆ. ಇದ್ದದ್ದನ್ನ ಹಂಚಿಕೊಂಡು ಸಿಕ್ಕಿದ್ದೆಲ್ಲ ತಿಂದುಕೊಂಡು ನೋವಿನಲ್ಲೂ ನಲಿವ ನುಂಡು ಬೀಗುತ್ತಾವೆ. ಸಂತೋಷದಾಗೆ ಬೇಲಿ ತೂಗುತ್ತಾವೆ, ಸ್ವರ್ಗಕ್ಕೆ ಮೂರೆಗಳು ಅನ್ನುತ್ತಾವೆ. ಸಂತೋಷದಾಗೆ ಬೇಲಿ ತೂಗುತ್ತಾವೆ, ಸ್ವರ್ಗಕ್ಕೆ ಮೂರೆಗಳು ಅನ್ನುತ್ತಾವೆ. ಗುಬ್ಬಿ ಗುಬ್ಬಚ್ಚಿ ಗೂಡು ಕೂಡಿ ಕೂಡಾಡಿಕೊಂಡು ಮೇರುಗಿರಿಯನ್ನೇರಿ ಆಡುತ್ತಾವೆ. ತಂಪು ತಂಗಾಳಿಯಲ್ಲಿ ತಣ್ಣೀರಿನಲ್ಲಿ ಮಿಂದು ಮೇಲೆದ್ದು ನಡುಗಿ ನಲಿಯುತ್ತಾವೆ.
ನೋಡಂಗಿಲ್ಲ ಗಳಿಕೆ ಉಳಿಕೆ ಹಣಿಯ ಬರಹ ಅನ್ನುತ್ತಾವೆ. ಕದಿಯಂಗಿಲ್ಲ ಬಡಿಯಂಗಿಲ್ಲ ತಲೆಯ ನಡೆದು ಬದುಕಂಗಿಲ್ಲ ಹುಟ್ಟು ಸಾವು ಬೆತ್ಲೆ ಅಲ್ವೇ ಅನ್ನುತ್ತಾವೆ. ಗೂಡನ್ ಬಿಟ್ಟು ಹೋಗಂಗಿಲ್ಲ ಮಹಲೆ ಬೇಕು ಅನ್ನಂಗಿಲ್ಲ ಹರಕು ಮುರುಕು ಸುಪತ್ತಿಗೆ ಅನ್ನುತ್ತಾವೆ. ಪ್ರೀತಿಯ ವರ್ಷಧಾರೆ ಸುರಿಸುತ್ತಾವೆ ಸ್ವರ್ಗಕ್ಕೆ ಮೂರೆ ನೇಡು ಅನ್ನುತ್ತಾವೆ. ಪ್ರೀತಿಯ ವರ್ಷಧಾರೆ ಸುರಿಸುತ್ತಾವೆ ಸ್ವರ್ಗಕ್ಕೆ ಮೂರೆ ನೇಡು ಅನ್ನುತ್ತಾವೆ. ಗುಬ್ಬಿ ಗುಬ್ಬಚ್ಚಿ ಗೂಡು ಕೂಡಿ ಕೂಡಾಡಿಕೊಂಡು ಮೇರುಗಿರಿಯನ್ನೇರಿ ಆಡುತ್ತಾವೆ. ತಂಪು ತಂಗಾಳಿಯಲ್ಲಿ ತಂಡಿ ತಣ್ಣೀರಿನಲ್ಲಿ ನಿಂದು ಮೇಲೆದ್ದು ನಡಿಗಿ ನಲಿಯುತ್ತಾವೆ. ಧನ್ಯವಾದಗಳು ಪುಟಾಣಿಗಳೇ ತಮ್ಮ ಸುಂದರ ನಾಟ್ಯಕ್ಕಾಗಿ. ಆತ್ಮೀಯ ವಿದ್ಯಾಭಿಮಾನಿಗಳೇ, ರಸಭಂಗಕ್ಕಾಗಿ ಕ್ಷಮೆಯಾಚಿಸುತ್ತಾ ವಿದ್ಯಾರ್ಥಿಗಳ ಕಾರ್ಯಕ್ರಮ ಇನ್ನೂ ಬಾಕಿ ಇದೆ. ತಾಳ್ಮೆಯಿಂದ ಕಾಯ್ತೀರಿ, ನಮ್ಮ ಪುಟಾಣಿಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತೀರಿ ಎನ್ನುವ ಭರವಸೆಯೊಂದಿಗೆ ಒಂದು ಪುಟ್ಟ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಿಕೊಳ್ತಾ ವೇದಿಕೆಯ ಮುಂಭಾಗಕ್ಕೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಒಂದು ಪುಟ್ಟ ವಿಟಿ ತಾವೆಲ್ಲರೂ ವೀಕ್ಷಿಸಬೇಕಾಗಿ ವಿನಂತಿ. ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ನೀಡುವ ಅಕ್ಷರದ ಅರಮನೆ ನಮ್ಮಿ ಸುಂದರ ಶಾಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾಡು. 1955ರಲ್ಲಿ ಪ್ರಾರಂಭವಾದ ನಮ್ಮಿ ಜ್ಞಾನ ದೇಗುಲ 70 ಸಂವತ್ಸರಗಳನ್ನು ದಾಟಿ ಮುನ್ನುಗ್ಗುತ್ತಿದೆ. ನಮ್ಮಿ ಶಾಲೆಯಲ್ಲಿ 270ಕ್ಕೂ ಕುಮಾರಿ ಮೂಕಾಂಬು ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು, ಶ್ರೀ ರಾಘವೇಂದ್ರ ದೇವಾಡಿಗ ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು, ಶ್ರೀ ಜಗದೀಶ್ ದೇವಾಡಿಗ ಸಂಸ್ಕಾರಯುತ ಶಿಕ್ಷಣವನ್ನು ನಮ್ಮಿ ಶಾಲೆ ಒದಗಿಸುತ್ತಿದೆ. ಅನುಭವಿ ಶಿಕ್ಷಕರ ತಂಡ ಮತ್ತು ಅತ್ಯುತ್ತಮ ಶ್ರೀ ನಾಗೇಶ್ ಕೆ ನಾಯಕ್, ಶ್ರೀ ಶೇಖರ್ ಪೂಜಾರಿ, ಶ್ರೀ ಜಯಾನಂದ್ ಪಟ್ಗರ್, ಶ್ರೀ ಪ್ರಭಾಕರ ಕಿಣಿ, ಶ್ರೀ ರಾಮದಾಸ ಶೇಷಗಿರಿ ಕಿಣಿ, ಶ್ರೀ ತಿರುಮಲೇಶ್ವರ್ ಭಟ್, ಶ್ರೀ ಯಜ್ಞನಾರಾಯಣ್ ಭಟ್, ರಾಜೇಂದ್ರ ಪೂಜಾರಿ, ಶ್ರೀ ಶ್ರೀನಿವಾಸ್ ಕಿಣಿ, ಶ್ರೀ ರಾಮದೇವಾಡಿಗ ದೀಟಿಮನೆ, ಶ್ರೀ ರಂಜಿತ್ ದೇವಾಡಿಗ ಸರ್ ತಮ್ಮೆಲ್ಲರನ್ನ ಮುಂಭಾಗದ ಆಸನಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ವ್ಯಾಸಂಗ ಮಾಡುತ್ತಿದ್ದು ಸಂಸ್ಕಾರಯುತ ಶಿಕ್ಷಣವನ್ನು ನಮ್ಮಿ ಶಾಲೆ ಒದಗಿಸುತ್ತಿದೆ. ಅನುಭವಿ ಶಿಕ್ಷಕರ ತಂಡ ಮತ್ತು ಅತ್ಯುತ್ತಮ ಶೈಕ್ಷಣಿಕ ವಾತಾವರಣ. ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೆಳಕನ್ನು ನೀಡುವ ಅಕ್ಷರದ ಅರಮನೆ ನಮ್ಮಿ ಸುಂದರ ಶಾಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾಡಿವೆ. ಸರಕಾರದಿಂದ ಕೊಡಮಾಡಿದ ಎಲ್ಲಾ ಸೌಲಭ್ಯಗಳೊಂದಿಗೆ ಅನೇಕ ವಿದ್ಯಾಭಿಮಾನಿಗಳು ಕೊಡುಗೈ ದಾನಿಗಳ ನೆರವಿನಿಂದ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಎರಡರಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಎನ್ನಲು ತುಂಬಾ ಹೆಮ್ಮೆಯಾಗುತ್ತಿದೆ. ಸರಕಾರ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮಿ ವಿದ್ಯಾ ದೇಗುಲ ಶತಮಾನಗಳ ಕಾಲ ಬಾಳಲಿ ಬೆಳಗಲಿ ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ಧನ್ಯವಾದಗಳು. ಸ್ಥಳ ಸಾನ್ನಿಧ್ಯದ ಸಮಸ್ತ ದೈವ ದೇವರುಗಳನ್ನು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಂಡು ನಮ್ಮನ್ನೆಲ್ಲ ತಿದ್ದಿ ತೀಡಿ ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಹೃದಯ ಮಂದಿರದಲ್ಲಿ ಬೆಳಗಿ ಹರಸುತ್ತಿರುವ ಪೂಜ್ಯ ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ನಮ್ಮಿ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಸಾಂಗವಾಗಿ ನಡೆಸಿಕೊಡುವರೆ ನಮ್ಮ SDMC ಅಧ್ಯಕ್ಷರಾದ ಶ್ರೀ ದಿನೇಶ್ ಕಿಣಿಯವರನ್ನು ಕೇಳಿಕೊಳ್ಳುತ್ತಾ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ನಮ್ಮಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಶ್ರೀಯುತ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರು
ಮಾಡುವವರಿದ್ರು. ಆದರೆ ಅನಿವಾರ್ಯ ಕಾರ್ಯನಿಮಿತ್ತ ಈಗಾಗಲೇ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಕೋರಿ ತೆರಳಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೈಯುವರೆ ಶ್ರೀಯುತ ತಿರುಮಲೇಶ್ವರ್ ಭಟ್, ಪ್ರಾಂಶುಪಾಲರು, ಸಂಸ್ಕೃತ ಪಾಠಶಾಲೆ, ಮಕ್ಕಿ ದೇವಸ್ಥಾನ, ಇವರನ್ನು ಕೇಳಿಕೊಳ್ತಾ ಅವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಚನ್ನಮ್ಮ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಿಜೂರು, ಶ್ರೀ ರಂಜಿತ್ ಪೂಜಾರಿ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬಿಜೂರು, ಶ್ರೀ ವೀರೇಂದ್ರ ಶೆಟ್ಟಿ, ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು, ಕುಮಾರಿ ಮೂಕಾಂಬು, ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು, ಶ್ರೀ ರಾಘವೇಂದ್ರ ದೇವಾಡಿಗ, ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು, ಶ್ರೀ ಜಗದೀಶ್ ದೇವಾಡಿಗ, ಕೆಡಿಪಿ ಸದಸ್ಯರು ಬೈಂದೂರು, ಶ್ರೀ BS ಸುರೇಶ್ ಶೆಟ್ಟಿ, ಸುಮುಖ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಉಪ್ಪುಂದ, ಶ್ರೀ ರವೀಂದ್ರ ಕಿಣಿ, ಗೌರವಾಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು, ಶ್ರೀ ವಿಶ್ವನಾಥ ಆಚಾರ್ಯ, ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು, ಶ್ರೀ ನಾಗೇಶ್ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಂದೂರು, ಶ್ರೀ ಶೇಖರ್ ಪೂಜಾರಿ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೈಂದೂರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಬೈಂದೂರು, ಶ್ರೀ ಜಯಾನಂದ ಪಟ್ಕಾರ್, ಅಧ್ಯಕ್ಷರು ಮುಖ್ಯ ಶಿಕ್ಷಕರ ಸಂಘ ಬೈಂದೂರು, ಶ್ರೀ ಪ್ರಭಾಕರ ಕಿಣಿ, ಉದ್ಯಮಿಗಳು ಕಂಚಿಕಾನು, ಶ್ರೀ ರಾಮದಾಸ ಶೇಷಗಿರಿ ಕಿಣಿ, ಉದ್ಯಮಿಗಳು ಕಂಚಿಕಾನು, ಶ್ರೀ ಯಜ್ಞನಾರಾಯಣ್ ಭಟ್ ಕಂಚಿಕಾನು, ಶ್ರೀ ರಾಜೇಂದ್ರ ಪೂಜಾರಿ, ಅಧ್ಯಕ್ಷರು ಶಾಲಾ ವಾಹನ ನಿರ್ವಹಣಾ ಸಮಿತಿ ಕಂಚಿಕಾನು, ಶ್ರೀ ಶ್ರೀನಿವಾಸ ಕಿಣಿ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಂಚಿಕಾನು, ಶ್ರೀ ಪರಮೇಶ್ವರ ದೇವಾಡಿಗ, ದೀಟಿಮನೆ ಸ್ಥಳದಾನಿಗಳು, ಶ್ರೀ ರಂಜಿತ್ ದೇವಾಡಿಗ, ಅಧ್ಯಕ್ಷರು ದುರ್ಗಾ ಯುವಕ ಮಂಡಲ ಕಂಚಿಕಾನು, ಮಾಸ್ಟರ್ ಆರ್ಯನ್, ಶಾಲಾ ನಾಯಕ, ಇವರೆಲ್ಲರನ್ನು ವೇದಿಕೆಗೆ ಕರೆತರುವರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ತಿಮ್ಮಪ್ಪ ಗಾಣಿಗ ಇವರನ್ನ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ವೈಫಲ್ಯದ ಹೊತ್ತಿನಲ್ಲಿ ಭರವಸೆಯ ಕಿರಣ, ಯಶಸ್ಸಿನ ಹೊತ್ತಿನಲ್ಲಿ ಕೃತಜ್ಞತೆಯ ಅರ್ಪಣೆ, ಕಾರ್ಯದ ಪೂರ್ವದಲ್ಲಿ ಶ್ರೀ ದೇವರ ಸ್ಮರಣೆ. ಇದೀಗ ಪ್ರಾರ್ಥನೆ ನಮ್ಮ ವಿದ್ಯಾರ್ಥಿಗಳಿಂದ. ಹರಿ 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 ಶ್ರೀ ಗುರುದೇವನೇ ಬಾಬಾ, ಶ್ರೀ
ಸುಶ್ರಾವ್ಯವಾದ ಸುಮಧುರವಾದ ಪ್ರಾರ್ಥನಾ ಗಾನದಿಂದ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇದೀಗ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ ಸರ್ವ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಬಾಲಕೃಷ್ಣ ಸರ್ ಇವರು. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಆನಂದ್ ಮದ್ದೋಡಿ ರತ್ತುಬಾಯಿ ಬೈಂದೂರು, ಶ್ರೀ ಪ್ರಕಾಶ್, ಶ್ರೀ ಚೈತ್ರ ರತ್ತುಬಾಯಿ ಬೈಂದೂರು, ಶ್ರೀ ಚಂದ್ರದೇವಾಡಿಗ ಹೇರಂಜಾಲು ಸರ್ ತಮ್ಮೆಲ್ಲರ ಆಗಮನವನ್ನು ಗುರುತಿಸಿಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ಥಳದೇವತೆಯಾದ ದುರ್ಗಾ ಪರಮೇಶ್ವರಿಯನ್ನು ವಂದಿಸಿಕೊಳ್ಳುತ್ತಾ, ವಿದ್ಯೆ ವಿನಯವನ್ನು ಕೊಡುತ್ತದೆ, ವಿನಯದಿಂದ ವ್ಯಕ್ತಿಗೆ ಗೌರವ ದೊರೆಯುತ್ತದೆ. ಅದೇ ರೀತಿಯಲ್ಲಿ 2025-26ನೇ ಸಾಲಿನ ನಮ್ಮ ಶಾಲಾ ವಿದ್ಯಾರ್ಥಿಗಳ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಸೌರಭ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿರ್ತಕ್ಕಂಥ ಶ್ರೀಯುತ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಮಾನ್ಯ ಶಾಸಕರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ತಮ್ಮ ಹಿತವಚನವನ್ನು ನುಡಿದು ತಮ್ಮ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿ ಈಗ ಬೆಂಗಳೂರಿಗೆ ತೆರಳಿರುತ್ತಾರೆ. ಅವರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಾಗೆ ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಭಾಗಿತ್ವವನ್ನು ತೋರುವ ನಮ್ಮ ಶಾಲಾ STMCಯ ಅಧ್ಯಕ್ಷರಾದ ಶ್ರೀಯುತ ದಿನೇಶ್ ಕಿಣಿ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರೆಲ್ಲರಿಗೆ ನಮ್ಮ ಮುಖ್ಯೋಪಾಧ್ಯಾಯರು ಶಾಲನ್ನ ಹೊದೆಸಿ ಸ್ವಾಗತಿಸುವರೆ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿ ಸದಾ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರುವ ಬಿಜೂರು ಗ್ರಾಮ ಪಂಚಾಯತಿನ ಸದಸ್ಯರು ಆಗಿರತಕ್ಕಂಥ ಶ್ರೀಯುತ ವೀರೇಂದ್ರ ಶೆಟ್ಟಿ ಗಂಟಿಹೊಳೆ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಇನ್ನೋರ್ವ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಕುಮಾರಿ ಮೂಕಾಂಬು ಯಾವಾಗಲೂ ನಗುಮುಖದಿಂದ ನಮ್ಮನ್ನು ಮಾತನಾಡಿಸುತ್ತಾ ನಮ್ಮ ಸಂಸ್ಥೆಯ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ದು ನಮ್ಮ ಈ ಸಂಸ್ಥೆಗೆ ಯಾವಾಗಲೂ ಕೂಡ ಸಹಕಾರ ಧನ ಸಹಾಯ ಎಲ್ಲವನ್ನೂ ನೀಡುತ್ತಾ ಬಂದಿರತಕ್ಕಂಥ ನಮ್ಮ ಬಿಜೂರು ಗ್ರಾಮ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಮೂಕಾಂಬಿಕಾ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಾಲಾ STMCಯ ಸದಸ್ಯರೂ ಕೂಡ ಹೌದು, ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು ಕೂಡ ಆಗಿರ್ತಕ್ಕಂಥ ರಾಘವೇಂದ್ರ ದೇವಾಡಿಗ ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು, ನಿಮಗೂ ಕೂಡ ನಮ್ಮ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಶಾಲೆಯ ಪಕ್ಕದಲ್ಲಿ ಇದ್ದು ನಮ್ಮ ಈ ಶಾಲಾ ಅಭಿವೃದ್ಧಿಗೆ ಸದಾ ನಮ್ಮ ಜೊತೆಯಲ್ಲಿ ಕೈ ಜೋಡಿಸುತ್ತಾ ಹಾಗೆ ನಮಗೆ ಸಹಕಾರ ಸಲಹೆಗಳನ್ನು ನೀಡುತ್ತಾ ಇರುವಂಥ KDP ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ದೇವಾಡಿಗ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ಶಾಲೆ ಇರಬೇಕಾದರೆ ಆ ಶಾಲೆಗೆ ಬೆನ್ನೆಲುಬು ಆಗಿ ಹಳೆ ವಿದ್ಯಾರ್ಥಿ ಸಂಘ ಬೇಕಾಗ್ತದೆ. ಹಾಗಾಗಿ ಸುಮಾರು ವರ್ಷಗಳಿಂದ ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನು ಭದ್ರವಾಗಿ ಗಟ್ಟಿಗೊಳಿಸಿಕೊಂಡು ನಡೆಸಿಕೊಂಡು ಬರ್ತಾ ಇರುವಂಥ ಶ್ರೀಯುತ ವಿಶ್ವನಾಥ್ ಆಚಾರ್ಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವಿದ್ಯಾಸಂಸ್ಥೆಗಳು ಬಲವರ್ಧನೆ ಆಗಬೇಕಾದರೆ ನಮ್ಮಲ್ಲಿ ಒಬ್ಬ ದಕ್ಷ ಅಧಿಕಾರಿ ಬೇಕಾಗ್ತದೆ. ಹಾಗಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ನಾಯಕರವರು ಯಾವಾಗಲೂ ಹಸನ್ಮುಖಿಯಾಗಿದ್ದು ನಗುನಗುತ್ತಾ ನಮ್ಮನ್ನು ಮಾತನಾಡಿಸುತ್ತಾ ಶಿಕ್ಷಕರನ್ನು ಹುರಿದುಂಬಿಸುತ್ತಿರತಕ್ಕಂಥ ಶ್ರೀಯುತ ನಾಗೇಶ್ ನಾಯಕ್ ಸರ್ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಿಕ್ಷಕರ ಆಗು ಹೋಗುಗಳ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅವುಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಬೈಂದೂರು ವಲಯದಲ್ಲಿ ನೆಚ್ಚಿನ ಒಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೈಂದೂರು ವಲಯ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೈಂದೂರು ತಾಲೂಕು ಈ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶೇಖರ್ ಪೂಜಾರಿ ಅವರಿಗೂ ಕೂಡ ನಮ್ಮ ಈ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸ್ಥಳದೇವತೆಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿಯ ಆಡಳಿತ ಮುಖ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಕಿಣಿ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಆಗಿದ್ದು ಇಲ್ಲಿ ದುರ್ಗಾ ಯುವಕ ಮಂಡಲ ಅನ್ನುವಂಥ ಒಂದು ಸಂಘಟನೆಯನ್ನು ರಚಿಸಿಕೊಂಡು
ಯಶಸ್ವಿಯಾಗಿ ಇಲ್ಲಿಯ ಜನಗಳ ಸಮಸ್ಯೆಗಳಿಗೆ ಹಾಗೂ ಸಹಾಯ ಹಸ್ತವನ್ನು ಕೂಡ ಕೆಲವರಿಗೆ ನೀಡ್ತಾ ಬಂದಿರತಕ್ಕಂಥ ಈ ಸಂಘಟನೆಯ ಈ ಅಧ್ಯಕ್ಷರಾಗಿರ್ತಕ್ಕಂಥ ರಂಜಿತಾ ದೇವಾಡಿಗ ದುರ್ಗಾ ಯುವಕ ಮಂಡಲ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿದ್ದು ಪ್ರತಿಯೊಂದು ವಿಷಯಗಳಲ್ಲಿಯೂ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಂಥದ್ದು. ಹಾಗೆ ನಮ್ಮ ಈ ಸಂಸ್ಥೆಯ ಸಾಕಷ್ಟು ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿ ದೊಡ್ಡ ಸಮಸ್ಯೆಯಾದರೂ ಕೂಡ ಅದನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಬಹಳವಾಗಿದೆ. ಹಾಗಾಗಿ ಅಂಥ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ತಿಮ್ಮಪ್ಪ ಗಾಣಿಕ ಮುಖ್ಯ ಶಿಕ್ಷಕರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಕೂಡ ಸರ್ಕಾರದ ರಚನೆ ಇದ್ದು ಅದರ ವಿದ್ಯಾರ್ಥಿಯ ನಾಯಕನಾಗಿದ್ದ ಶ್ರೀಯುತ ಆರ್ಯನ್ ತಾವು ಕೂಡ ಈ ಸಂಸ್ಥೆಯ ಪರವಾಗಿ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಶಾಮಿಯಾನ, ಧ್ವನಿವರ್ಧಕ ಹಾಗೆ ಊಟೋಪಚಾರ ಎಲ್ಲ ವ್ಯವಸ್ಥೆಗಳಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ, ಈ ವೇದಿಕೆಯನ್ನು ರಚನೆ ಮಾಡಬೇಕಾದ್ರೆ, ಈ ವೇದಿಕೆಯ ಮೇಲೆ ಇಷ್ಟೊಂದು ಗಣ್ಯರನ್ನ ಕೂರಿಸಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣವಾಗಿದ್ದವರು ನಮ್ಮ ಪೋಷಕರು. ಅವರಿಗೊಮ್ಮೆ ದೊಡ್ಡ ಚಪ್ಪಾಳೆಯನ್ನು ಎಲ್ಲರೂ ಕೂಡ ಹೊಡೆಯಿರಿ. ಯಾಕೆಂದರೆ ಈ ವಾರ್ಷಿಕೋತ್ಸವವನ್ನು ಮಾಡುವ ನಿರೀಕ್ಷೆಯೂ ಕೂಡ ನಾವು ಇರಲಿಲ್ಲ. ಆದರೆ ಅವರೇ ನಮ್ಮನ್ನು ಹುರಿದುಂಬಿಸಿ ಈ ವರ್ಷ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಮಾಡಲೇಬೇಕು ಅಂದರೆ ಡಿಸೆಂಬರ್ 31 ಆದ ಕಾರಣ ವಾರ್ಷಿಕೋತ್ಸವ ಅಂತಕ್ಕಂಥ ಹೆಸರನ್ನು ಇಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಪ್ರತಿಭಾ ಸೌರಭ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟು ನಮ್ಮ ಶಾಲೆಯ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನೋದನ್ನು ನಾವು ಮನಗಟ್ಟಿಕೊಂಡು ಒಳ್ಳೆಯ ರೀತಿಯಲ್ಲಿ ಅಂದರೆ ಒಂದು ವಾರ್ಷಿಕೋತ್ಸವದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅದಕ್ಕಿಂತ ಮಿಗಿಲಾಗಿದ್ದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ಪೋಷಕ ವೃಂದ ಹಾಗೂ ST ಅಂಶ ಇವರಿಗೆ ಆತ್ಮೀಯವಾಗಿ ನಿಮ್ಮನ್ನ ಸ್ವಾಗತಿಸಿಕೊಳ್ಳುತ್ತಾ ನಾನು ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸರ್. ಎಲ್ಲರನ್ನ ಸ್ವಾಗತಿಸಿದ ನಿಮಗೂ ಕೂಡ ಸ್ವಾಗತ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀ ಸಿದ್ದಪ್ಪ ಶಿವರಾಯ ಇಂಡಿ, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾತಿಹಾಳ ವಿಜಯಪುರ. ನಮ್ಮ ಹನುಮಂತ ಸರ್ ಅವರ ಮಾವ ಸರ್ ತಮ್ಮ ಆಗಮನವನ್ನು ಗುರುತಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಇಡೀ ಶೈಕ್ಷಣಿಕ ವರ್ಷದ ಆಗುಹೋಗುಗಳು, ಶೈಕ್ಷಣಿಕೇತರ ಸಾಧನೆಗಳು, ನಮ್ಮಲ್ಲಿನ ಲಭ್ಯ ಸೌಲಭ್ಯಗಳು, ಆಗಬೇಕಾದ ಅಗತ್ಯಗಳು, ಇದರ ಸಂಕ್ಷಿಪ್ತ ಪರಿಚಯವನ್ನು ವರದಿ ರೂಪದಲ್ಲಿ ನಿಮ್ಮ ಮುಂದಿಡಲಿದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ತಿಮ್ಮಪ್ಪ ಗಾಣಿಗ ಸರ್. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು ಬೈಂದೂರು ವಲಯ ಪ್ರತಿಭಾ ಸೌರಭ 2025-26 ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ 27/1/2026 ಮಂಗಳವಾರ. ಪ್ರತಿಭಾ ಸೌರಭ 2025-26 ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಗೌರವಾನ್ವಿತ ಸಭಾಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳೇ, STMC ಅಧ್ಯಕ್ಷರು ಮತ್ತು ಸದಸ್ಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರೇ, ಶಿಕ್ಷಕ ವೃಂದದವರೇ, ಶಾಲಾ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಣಾಭಿಮಾನಿಗಳೇ, ಗ್ರಾಮ ದೇವತೆಯಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮ್ಮ ಶಾಲಾ ವರದಿಯನ್ನು ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ. ನಮ್ಮ ಹೆಮ್ಮೆಯ ಈ ವಿದ್ಯಾಸಂಸ್ಥೆಯು 1955ರಲ್ಲಿ ಪ್ರಾರಂಭಗೊಂಡು 71 ವಸಂತಗಳನ್ನು ಪೂರ್ಣಗೊಳಿಸಿದೆ. ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಶಾಲೆಗೆ ಮತ್ತು ಊರಿಗೆ ಕೀರ್ತಿ ತಂದಿರುತ್ತಾರೆ. ನಮ್ಮ ಶಾಲೆಯಲ್ಲಿ 25-26ನೇ ಸಾಲಿನಲ್ಲಿ 1ರಿಂದ 7ನೇ ತರಗತಿಯವರೆಗೆ 231 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಕಳೆದ 8 ವರ್ಷಗಳಿಂದ SDMC ಮತ್ತು ಪೋಷಕರ ಸಹಕಾರದಿಂದ ನಡೆಯುತ್ತಿರುವ ಇದೀಗ ಸರ್ಕಾರದ ಮಾನ್ಯತೆ ಪಡೆದ LKG UKG ತರಗತಿಗಳಲ್ಲಿ ಒಟ್ಟು 46 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಒಟ್ಟು ನಮ್ಮ ಶಾಲೆಯಲ್ಲಿ ಪ್ರಸ್ತುತ 277 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಇಲಾಖೆಯ ಅನುಮತಿಯೊಂದಿಗೆ 6 ಮತ್ತು 7ನೇ ತರಗತಿಗಳಿಗೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ತರಗತಿಗಳನ್ನು ನಡೆಸಲಾಗುತ್ತಿದೆ. ಅಲ್ಲದೆ
ಪೋಷಕರ ಬೇಡಿಕೆಯ ಮೇರೆಗೆ ಕಳೆದ 4 ವರ್ಷಗಳಿಂದ 1ರಿಂದ 5ನೇ ತರಗತಿಯವರೆಗೆ ಇಲಾಖೆ ನಿಗದಿಪಡಿಸಿದ 4 ವಿಷಯಗಳ ಜೊತೆಗೆ ಆಂಗ್ಲ ಭಾಷೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಅಲ್ಲದೆ ಮುಂದಿನ 26-27ನೇ ಸಾಲಿನಲ್ಲಿ 1ನೇ ತರಗತಿಯಿಂದ ದ್ವಿಭಾಷಾ ಪದ್ಧತಿಯ ಕಲಿಕೆ ಆರಂಭಿಸಲು ಇಲಾಖೆಗೆ ಈಗಾಗಲೇ ಅರ್ಜಿ ಸಲ್ಲಿಸಲಾಗಿದೆ. ಅನುಮತಿ ದೊರೆಯುವ ನಿರೀಕ್ಷೆಯಲ್ಲಿದ್ದೇವೆ. ಈ ಬಗ್ಗೆ ಅರ್ಪಣಾ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರು, ಗೌರವ ಶಿಕ್ಷಕರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. 25-26ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆ ಸೇರಿದಂತೆ ಒಟ್ಟು 11 ಕಾಯಂ ಹುದ್ದೆಗಳು ಮಂಜೂರಾಗಿರುತ್ತವೆ. ಮುಖ್ಯ ಶಿಕ್ಷಕರಾಗಿ ತಿಮ್ಮಪ್ಪ ಗಾಣಿಗ, ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಬಾಲಕೃಷ್ಣ, ಸಹ ಶಿಕ್ಷಕರಾಗಿ ಶ್ರೀಮತಿ ಸಾವಿತ್ರಿ ಹೆಗಡೆ, ಶ್ರೀಮತಿ ಯಶೋದಾಬಿ, ಶ್ರೀಮತಿ ಜ್ಯೋತಿ, ಶ್ರೀಮತಿ ಗೀತಾ, ಶ್ರೀಮತಿ ಶಶಿಕಲಾ, ಶ್ರೀಮತಿ ರಂಜಿತಾ ಪಿ ನಾಯಕ್, ಶ್ರೀ ಸಂತೋಷ್ ಪೂಜಾರಿ, ಶ್ರೀ ಹನುಮಂತರಾಯ ನಾಗರಾಳ, ಹೀಗೆ ಒಟ್ಟು 10 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು 1 ಹುದ್ದೆ ತೆರವಾಗಿರುತ್ತದೆ. LKG UKGಗೆ ಅತಿಥಿ ಶಿಕ್ಷಕರಾಗಿ ಕುಮಾರಿ ರಾಧಿಕಾ, ಕುಮಾರಿ ಶ್ವೇತಾ ಹಾಗೂ ಗೌರವ ಶಿಕ್ಷಕರಾಗಿ ಕುಮಾರಿ ಸುಜಾತ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. LKG UKG ಆಯಾ ಆಗಿ ಶ್ರೀಮತಿ ಸುಜಾತ ಮತ್ತು ವಾಹನ ಚಾಲಕರಾಗಿ ಶ್ರೀ ರಾಜ್ಕುಮಾರ್ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 4 ಜನ ಅಡುಗೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಶ್ರೀಮತಿ ಅಕ್ಕಯ್ಯ, ಶ್ರೀಮತಿ ರಾಜೇಶ್ವರಿ, ಶ್ರೀಮತಿ ವಾಗ್ದೇವಿ, ಶ್ರೀಮತಿ ನಾಗರತ್ನ ಇವರು ಅಕ್ಷರ ದಾಸೋಹ ಯಶಸ್ವಿಯಾಗಿ ನಡೆಯುವಲ್ಲಿ ಸಹಕರಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸುತ್ತಿರುವ 18 ಜನ ಪೋಷಕ ಪ್ರತಿನಿಧಿಗಳು, 3 ಜನ ಪದನಿಮಿತ್ತ ಸದಸ್ಯರು, 3 ನಾಮನಿರ್ದೇಶಿತ ಸದಸ್ಯರು, ಒಟ್ಟು 24 ಸದಸ್ಯರನ್ನು ಒಳಗೊಂಡ SDMCಯು ಕಾರ್ಯನಿರ್ವಹಿಸುತ್ತಿದ್ದು ಇವರು ಶ್ರೀ ದಿನೇಶ್ ಕಿಣಿಯವರ ಅಧ್ಯಕ್ಷತೆಯಲ್ಲಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 1970ರಿಂದ ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ಕಾರ್ಯನಿರ್ವಹಿಸುತ್ತಿದ್ದು 53 ವರ್ಷಗಳನ್ನು ಪೂರ್ಣಗೊಳಿಸುತ್ತಿರುತ್ತದೆ. ಪ್ರಸ್ತುತ ಸಂಘದ ಗೌರವಾಧ್ಯಕ್ಷರಾಗಿ ಶ್ರೀ ರವೀಂದ್ರ ಕಿಣಿ ಹಾಗೂ ಅಧ್ಯಕ್ಷರಾಗಿ ಶ್ರೀ ವಿಶ್ವನಾಥಾಚಾರ್ಯ, ಕಾರ್ಯದರ್ಶಿ ಚಿತ್ತರಂಜನ್ ರವರ ನೇತೃತ್ವದಲ್ಲಿ ಶಾಲೆಯ ಅಭಿವೃದ್ಧಿಗಾಗಿ ಹಳೆ ವಿದ್ಯಾರ್ಥಿ ಸಂಘವು ಶ್ರಮಿಸುತ್ತಿದೆ. ಅಲ್ಲದೆ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿ ನಿಂತು ಸಹಾಯ ಹಸ್ತವನ್ನು ನೀಡುತ್ತಿರುವ ಶ್ರೀ ರಂಜಿತ್ ದೇವಾಡಿಗ ಇವರ ಅಧ್ಯಕ್ಷತೆಯ ದುರ್ಗಾ ಯುವಕ ಮಂಡಲದ ಸದಸ್ಯರ ಸೇವೆಯನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಭಾವದಿಂದ ಸ್ಮರಿಸುತ್ತೇನೆ. ನಮ್ಮ ಶಾಲೆಗೆ ದೂರದ ಊರಿನಿಂದ ಬಹಳಷ್ಟು ವಿದ್ಯಾರ್ಥಿಗಳು ಬರುತ್ತಿದ್ದು ಅವರಿಗೆ ಸರಿಯಾದ ಸಮಯದಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲದಿರುವುದರಿಂದ ಪೋಷಕರ ಬೇಡಿಕೆಯ ಮೇರೆಗೆ ಬಾಡಿಗೆಯ ವಾಹನವೊಂದನ್ನು ವ್ಯವಸ್ಥೆ ಮಾಡಿದ್ದು ಅದರ ನಿರ್ವಹಣೆಯನ್ನು ಗೌರವಾಧ್ಯಕ್ಷರಾದ ಶ್ರೀ ಶೀನ ದೇವಾಡಿಗ ಮತ್ತು ರಾಜೇಂದ್ರ ಪೂಜಾರಿಯವರ ಅಧ್ಯಕ್ಷತೆಯ ಕಾರ್ಯದರ್ಶಿ ಸಂದೀಪ್ ದೇವಾಡಿಗರ ನೇತೃತ್ವದಲ್ಲಿ ಶಾಲಾ ವಾಹನ ನಿರ್ವಹಣಾ ಸಮಿತಿಯು ಕಾರ್ಯನಿರ್ವಹಿಸುತ್ತಿದ್ದು ಪೋಷಕರಿಗೆ ಸಹಾಯ ಹಸ್ತವನ್ನು ನೀಡಿರುತ್ತದೆ. ಈ ಸಮಿತಿಯ ಕಾರ್ಯಕ್ಕೆ ನಮ್ಮ ಶಾಲೆಯು ಋಣಿಯಾಗಿದೆ. ನಮ್ಮ ಶಾಲೆಯಲ್ಲಿ ಸಭಾಭವನವು ಸೇರಿದಂತೆ ಒಟ್ಟು 9 ತರಗತಿ ಕೋಣೆಗಳಿದ್ದು 1 ಅಡುಗೆ ಕೋಣೆ ಮತ್ತು 1 ಊಟದ ಕೋಣೆ ಮತ್ತು ಮುಖ್ಯ ಶಿಕ್ಷಕರ ಕೊಠಡಿ ಇರುತ್ತದೆ. ಈ ವರ್ಷ ನಮ್ಮ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ರೂಪಾಯಿ 5,000 ಧನ ಸಹಾಯ ನೀಡಿದ್ದಲ್ಲದೆ ನಮ್ಮ ಶಾಲೆಗೆ ಸದಾ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿರುವ ಬಿಜೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಹಾಗೂ ಅಧಿಕಾರಿ ವರ್ಗದವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 24-25ನೇ ಸಾಲಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಜರುಗಿದ್ದು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ರಂಗಮಂದಿರದ ನವೀಕರಣ ಮಾಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಪ್ರಭಾಕರ್ ಪೂಜಾರಿ ಕಟ್ಟೆಮನೆ ಇವರು ತಮ್ಮ ತಾಯಿಯ ಹೆಸರಿನಲ್ಲಿ ಸುಂದರವಾದ ಪ್ರವೇಶ ದ್ವಾರವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಅಲ್ಲದೆ ಶ್ರೀ ಪ್ರಕಾಶ್ ಎನ್ ಪೂಜಾರಿ ಉದ್ಯಮಿಗಳು ಕಂಚಿಕಾನ ಇವರು ತಮ್ಮ ತಂದೆ ಶ್ರೀ NA ಪೂಜಾರಿಯವರ ಸ್ಮರಣಾರ್ಥ ನಮ್ಮ ಶಾಲೆಗೆ ಸುಂದರವಾದ ಧ್ವಜಸ್ತಂಭವೊಂದನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಅಲ್ಲದೆ ಶ್ರೀ ಶುಭಕರ ಗಾಣಿಗ ಅವರು ನಮ್ಮ ಶಾಲೆಗೆ ಅವರ ಕಂಪನಿಯ ವತಿಯಿಂದ 9 ಕಂಪ್ಯೂಟರ್ಗಳನ್ನು ನೀಡಿರುತ್ತಾರೆ. ಪ್ರತಿ ವರ್ಷದಂತೆ ನಮ್ಮ ಶಾಲೆಯ ಗೌರವ ಶಿಕ್ಷಕರ ಸಂಭಾವನೆಯ ಸಲುವಾಗಿ ರೂಪಾಯಿ 25,000ವನ್ನು ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘ ಉಪ್ಪುಂದ ಇವರು ನೀಡಿರುತ್ತಾರೆ. ಕೊಡುಗೆ ನೀಡಿದ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷ ತಾಲೂಕು ಪಂಚಾಯತ್ ವತಿಯಿಂದ ನಮ್ಮ ಶಾಲೆಗೆ ಸುಮಾರು 3.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯವೊಂದನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಅನುದಾನ ಮಂಜೂರು ಮಾಡುವಲ್ಲಿ ಸಹಕರಿಸಿದ ಹಾಗೂ ಮುಂದೆ ನಿಂತು ಅದನ್ನು ಮಾಡಿಸುವಲ್ಲಿ ನಮಗೆ ಸಲಹೆ ಸೂಚನೆಗಳನ್ನು ನೀಡಿದಂಥ ಶ್ರೀ ವೀರೇಂದ್ರ ಶೆಟ್ಟಿ ಹಾಗೂ ಶ್ರೀ ಎಲ್ಲ ಜನಪ್ರತಿನಿಧಿಗಳಿಗೂ ಅಧಿಕಾರಿ ವರ್ಗದವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ LKG UKG ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ನೀಡುವ ಸಲುವಾಗಿ ರೂಪಾಯಿ 5,000ವನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ವೀರೇಂದ್ರ ಶೆಟ್ಟಿಯವರು ನೀಡಿರುತ್ತಾರೆ. ಕಳೆದ 2 ವರ್ಷಗಳಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನ ಸ್ವ ಇಚ್ಛೆಯಿಂದ ಒಟ್ಟು 40 ಕುರ್ಚಿಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ನಮ್ಮ ಶಾಲೆಗೆ ಮೇಲಿನ ಕೊಡುಗೆಗಳನ್ನು ನೀಡಿ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಸಹ ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.
ನಮ್ಮ ಶಾಲೆಗೆ ಈ ಹಿಂದೆಯೂ ಸಹ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿದ ಮಾನ್ಯ ಶಾಸಕರು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ನ ಸದಸ್ಯರು, ಬಿಜೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಅಲ್ಲದೆ ಈ ನಮ್ಮ ಶಾಲೆಗೆ ಹಿಂದೆ ಸ್ಥಳದಾನ ಮಾಡಿದ ಶ್ರೀ ದಿವಂಗತ ಶೇಷಗಿರಿ ಕಿಣಿ ಮತ್ತು ಸೋದರರು ಕಂಚಿಕಾನ್, ಶ್ರೀ ರಾಮಕೃಷ್ಣಮಯ್ಯ ಉಪ್ಪುಂದ ಮತ್ತು ದಿವಂಗತ ಅಬ್ಬಯ್ಯ ದೇವಾಡಿಗ ದೀಟಿ ಮನೆ ಹಾಗೂ ಕುಟುಂಬದವರು ಕಂಚಿಕಾನು ಇವರನ್ನ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಸ್ಮರಿಸುತ್ತೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಲಾಖೆಯಿಂದ ನಡೆಸಲ್ಪಡುವ ಪ್ರತಿಭಾ ಕಾರಂಜಿ, ಆಟೋಟ, ಖೋಖೋ ಪಂದ್ಯಾಟಗಳಲ್ಲಿ ಭಾಗವಹಿಸಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಸೈ ಎನಿಸಿಕೊಂಡಿದ್ದಾರೆ. ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ಸಾಜನ್ ಕರಾಟೆ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾನೆ. ಶಾಂತಿವನ ಟ್ರಸ್ಟ್ ಧರ್ಮಸ್ಥಳ ಇವರು ಏರ್ಪಡಿಸಿದ ಭಾಷಣ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ ಕುಮಾರಿ ಪ್ರಣೀತಾ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾಳೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ತಿಮ್ಮಪ್ಪ ಗಾಣಿಗ ಇವರಿಗೆ ತಮ್ಮ 36 ವರ್ಷಗಳ ಸೇವಾವಧಿಯ ಸಾಧನೆಯನ್ನು ಗುರುತಿಸಿ ಸರ್ಕಾರ 25-26ನೇ ಸಾಲಿನ ಉಡುಪಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿರುವುದು ನಮ್ಮ ಶಾಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಅಲ್ಲದೆ ನಮ್ಮ ಶಾಲೆಯ ಶಿಕ್ಷಕ ವೃಂದವೂ ಸಹ ಪ್ರತಿಭಾವಂತರಾಗಿದ್ದು ಶಿಕ್ಷಕರಿಗಾಗಿ ಏರ್ಪಡಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಸರ್ಕಾರದಿಂದ ನೀಡುವ ಪಠ್ಯಪುಸ್ತಕ, ಸಮವಸ್ತ್ರ, ಬಿಸಿಯೂಟ, ಕ್ಷೀರಭಾಗ್ಯ, ಮೊಟ್ಟೆ, ವಿದ್ಯಾರ್ಥಿ ವೇತನ ಹಾಗೂ ಶೂ ಸಾಕ್ಸ್ ಮುಂತಾದ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ಸೂಕ್ತ ಸಮಯದಲ್ಲಿ ಸಿಗುವಂತೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇತ್ತೀಚೆಗೆ ಶಿಕ್ಷಣ ಇಲಾಖೆ ಪ್ರತಿ ತಾಲೂಕಿನಲ್ಲಿ ಅವರದೇ ಆದ ಒಂದು ಮಾನದಂಡವನ್ನು ಅನುಸರಿಸಿ ಮ್ಯಾಗ್ನೆಟ್ ಸ್ಕೂಲ್ ಎಂಬ ಹೆಸರಿನಲ್ಲಿ ಕೆಲವು ಶಾಲೆಗಳನ್ನು ಹತ್ತಿರದ ದೊಡ್ಡ ಶಾಲೆಗೆ ಟ್ಯಾಗ್ ಮಾಡುತ್ತಾರೆ ಎಂಬ ಸುದ್ದಿ ಹರಡಿ ಪೋಷಕರು ಗೊಂದಲಗೀಡಾಗಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಶೂನ್ಯ ಮಕ್ಕಳ ಶಾಲೆಗಳನ್ನು ಮಾತ್ರ ವಿಲೀನಗೊಳಿಸುತ್ತಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿರುತ್ತದೆ. ಹೊರತು ಮಕ್ಕಳ ಸಂಖ್ಯೆ ಹೆಚ್ಚಿರುವಂತಹ 277 ವಿದ್ಯಾರ್ಥಿಗಳಿರುವಂತಹ ಈ ಊರಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ಈ ನಮ್ಮ ಶಾಲೆ ನಮ್ಮಂತಹ ಶಾಲೆಗಳ ಪೋಷಕರು ಗೊಂದಲಕ್ಕೀಡಾಗಬಾರದೆಂದು ಈ ಮೂಲಕ ವಿನಂತಿಸುತ್ತೇನೆ. ನಮ್ಮ ಶಾಲೆಯ ಬೇಡಿಕೆಗಳು: ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತರಗತಿ ಕೋಣೆಗಳು ಮತ್ತು ಪೀಠೋಪಕರಣಗಳ ಕೊರತೆ ಇರುತ್ತದೆ. ಆದ್ದರಿಂದ ನಮಗೆ ಕನಿಷ್ಠ 4 ತರಗತಿ ಕೋಣೆಗಳನ್ನು ಮಂಜೂರು ಮಾಡಬೇಕಾಗಿ ಮಕ್ಕಳಿಗೆ ಸಾಕಾಗುವಷ್ಟು ಪೀಠೋಪಕರಣಗಳಿಗೆ ಅನುದಾನ ಒದಗಿಸುವಂತೆ ಮಾನ್ಯ ಶಾಸಕರು ಹಾಗೂ ಜನಪ್ರತಿನಿಧಿಗಳಲ್ಲಿ ವಿನಂತಿಸುತ್ತೇನೆ. ಈಗ ಇರುವ ಹಳೆಯ ಶೌಚಾಲಯಗಳು ಶಿಥಿಲಾವಸ್ಥೆಯಲ್ಲಿದ್ದು ಈಗಿನ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯದ ಕೊರತೆ ಇರುವುದರಿಂದ ಗ್ರಾಮ ಪಂಚಾಯತ್ ಹಾಗೂ ಸಂಬಂಧಿಸಿದ ಅಧಿಕಾರಿ ವರ್ಗದವರಲ್ಲಿ ಶೌಚಾಲಯ ಅನುದಾನ ಮಂಜೂರು ಮಾಡುವಂತೆ ವಿನಂತಿಸುತ್ತೇನೆ. ನಮ್ಮ ಶಾಲೆಗೆ ಭಾಗಶಃ ಆವರಣಗೋಡೆ ಇದ್ದು ಬಾಕಿ ಇರುವ ಆವರಣಗೋಡೆಯನ್ನು ನಿರ್ಮಿಸುವರೆ ಅನುದಾನ ಮಂಜೂರು ಮಾಡುವಂತೆ ಗ್ರಾಮ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಲ್ಲದೆ ನಮ್ಮ ಶಾಲೆಯ ಬಹುಮುಖ್ಯವಾದ ಬೇಡಿಕೆಯಾದ ಸ್ವಂತ ಶಾಲಾ ವಾಹನವನ್ನು ಒದಗಿಸುವರೆ ಹಳೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣಾಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಶಾಲೆಯ ಈ ಎಲ್ಲ ಬೇಡಿಕೆಗಳನ್ನು ನೆರವೇರಿಸಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ, ಪ್ರತಿ ಮಗು ಕಲಿಯುತ್ತದೆ, ಶಾಲೆಯು ಉತ್ಕೃಷ್ಟತೆಯೆಡೆಗೆ ಸಾಗುತ್ತದೆ ಎಂಬ ಧ್ಯೇಯವಾಕ್ಯದೊಂದಿಗೆ ಗುಣಾತ್ಮಕ ಶಿಕ್ಷಣ ನೀಡೋಣ, ಶಾಲೆಯನ್ನು ಉಳಿಸಿ ಬೆಳೆಸೋಣ ಎಂಬ ದೂರದೃಷ್ಟಿಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ನಮಗೆ ಪ್ರೋತ್ಸಾಹ ನೀಡಬೇಕೆಂದು ಎಲ್ಲ ಶಿಕ್ಷಣಾಭಿಮಾನಿಗಳಲ್ಲಿ, ಜನಪ್ರತಿನಿಧಿಗಳಲ್ಲಿ, ಹಳೆ ವಿದ್ಯಾರ್ಥಿಗಳಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಾ ನನ್ನ ಶಾಲಾ ವರದಿಯನ್ನು ಮುಗಿಸುತ್ತೇನೆ. ವಂದನೆಗಳು. ನಮ್ಮ ಶಾಲೆಯ ಸಮಗ್ರ ವರದಿಯನ್ನ ಸಭೆಯ ಮುಂದಿಟ್ಟ ಮುಖ್ಯೋಪಾಧ್ಯಾಯರಿಗೆ ವಂದಿಸಿಕೊಳ್ಳುತ್ತಾ, ಹೊಸ ಚಿಂತನೆಗಳ ಹೂ ಅರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ, ನಮ್ಮೀ ವಿದ್ಯಾದೇಗುಲ ಚಿರಕಾಲ ಯಶಸ್ಸಿನ ಶಿಖರವೇರಲಿ ಎಂಬ ಆಶಯದೊಂದಿಗೆ ಜ್ಞಾನ ದೀವಿಗೆಯ ಉದ್ದೀಪನ. ಇದೀಗ ನಮ್ಮೀ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಜ್ಞಾನ ಜ್ಯೋತಿಯನ್ನ ಬೆಳಗಿಸುವುದರೊಂದಿಗೆ ನೆರವೇರಿಸಿಕೊಡುವರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಂಚಿಕಾನು ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ ಕಿಣಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರ ಜೊತೆ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಹಣತೆ, ದ್ವೇಷದ ಇರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಪ್ರಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಪ್ರಣತೆ. ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು, ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ, ವಿಕಾರಗಳು ಕಳೆದು ಮಮಕಾರ ಮೂಡಲಿ,
ಎಂಬುದೇ ನಮ್ಮೆಲ್ಲರ ಆಶಯ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆಗೈದ ಶ್ರೀಯುತ ಶ್ರೀನಿವಾಸ ಕಿಣಿ ಇವರು ಉದ್ಘಾಟಕರ ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡುವರೆ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಶ್ರೀ ದುರ್ಗಾ ಪರಮೇಶ್ವರಿ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮುಂದೆ ಕುಳಿತ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಮುಖ್ಯ ಶಿಕ್ಷಕ ವೃಂದದವರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಮಾತನಾಡಲು ಬಯಸುತ್ತೇನೆ. ಈ ದಿನ ನಮ್ಮ ಶಾಲೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಇದು ನಮ್ಮ ಶಾಲೆಯು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕಾದರೆ ಮುಖ್ಯ ಶಿಕ್ಷಕ ವೃಂದದವರು ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಾಗಲಿ, ಸಾಂಸ್ಕೃತಿಕ ವಿಷಯದಲ್ಲಾಗಲಿ, ಇನ್ನಿತರ ಚಟುವಟಿಕೆಯಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಹೇಳಲು ತುಂಬ ನನಗೆ ಸಂತೋಷವಾಗ್ತಾ ಇದೆ. ಇಂಥ ಗುರುಗಳ ಶಿಕ್ಷಣದಿಂದ ಕಲಿತವರು ವಿದ್ಯಾರ್ಥಿಗಳು ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ವಿದ್ಯಾವಂತರಾಗಿ ಶಾಲೆಯ ನೆನಪು ಮಾತ್ರ ನಾವು ಯಾವತ್ತೂ ಮರೆಯಬಾರದು. ನಮ್ಮ ಶಾಲೆ, ನಾವು ಕಲಿತ ಶಾಲೆ, ನಮ್ಮ ಗುರುಗಳ ಉನ್ನತ ಶಿಕ್ಷಣ ಈ ಮಟ್ಟದಲ್ಲಿ ನಾವು ಬೆಳೆದೆಲ್ಲೋ ಇದಕ್ಕೆಲ್ಲ ಕಾರಣ ಗುರು ಹಿರಿಯರ ಆಶೀರ್ವಾದ ಮತ್ತು ಕಂಚಿಕಾನು ಶ್ರೀ ದುರ್ಗಾ ಪರಮೇಶ್ವರಿಯ ದೇವಿಯ ಆಶೀರ್ವಾದದಿಂದ ಸದಾಕಾಲ ನಮ್ಮ ಶಾಲೆಯ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಶಾಲೆಯ ಬಗ್ಗೆ ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿದ ಶ್ರೀಯುತರಿಗೆ ಧನ್ಯವಾದಗಳು. ಈವಂಗೆ ದೇವಂಗೆ ಆವುದಂತರವಯ್ಯ, ದೇವನು ಜಗಕ್ಕೆ ಕೊಡುತಿಹನು ಕೈಯಾರ ಈವನೇ ದೇವ ಸರ್ವಜ್ಞ ಎಂಬ ಮಾತಿನಂತೆ ನಮ್ಮಿ ವಿದ್ಯಾಸಂಸ್ಥೆಯಲ್ಲಿ ಸರ್ಕಾರದಿಂದ ಕೊಡಮಾಡಿದ ವ್ಯವಸ್ಥೆಗಳ ಜೊತೆಗೆ ಅನೇಕ ವಿದ್ಯಾಭಿಮಾನಿಗಳ ಕೊಡುಗೈ ದಾನಿಗಳ ಸಹಕಾರದಿಂದ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಎಲ್ಲ ಸೌಲಭ್ಯಗಳನ್ನು ಹೊಂದಿ ಕಾರ್ಯನಿರ್ವಹಿಸುತ್ತಿದೆ. ಈಗ ಈ ಕಾರ್ಯಕ್ರಮಕ್ಕೆ ಸಹಕಾರವಿಟ್ಟ ಕೊಡುಗೈ ದಾನಿಗಳಿಗೆ ಗೌರವಾರ್ಪಣೆ ಜೊತೆಗೆ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ನಮ್ಮ ಶಾಲೆಯ ಸಹಶಿಕ್ಷಕಿ ಶ್ರೀಮತಿ ಯಶೋಧ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸ್ಥಳ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತಾ, ಸುಮಾರು 70 ವರ್ಷಗಳ ಸುದೀರ್ಘ ಇತಿಹಾಸವಿರುವ ನಮ್ಮ ಶಾಲೆಯು ಯಾವುದೇ ಖಾಸಗಿ ವಿದ್ಯಾಸಂಸ್ಥೆಗೂ ಕಡಿಮೆ ಇಲ್ಲದಂತೆ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತಾ ಬಂದಿದೆ. ಅಂತಹ ಸಾಧಕ ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವ ಒಂದು ಸುಂದರ ಕ್ಷಣವಿದು. ಇದು ಉಳಿದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎನ್ನುವ ಆಶಯದೊಂದಿಗೆ ಮಾಸ್ಟರ್ ಸಜ್ಜನ್ ಹಾಗೂ ಕುಮಾರಿ ಪ್ರಣೀತಾ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದಾವಣಗೆರೆಯಲ್ಲಿ ನಡೆದ ಶಿಕ್ಷಣ ಇಲಾಖೆ ನಡೆಸಿದ ರಾಜ್ಯ ಮಟ್ಟದ ಶಾಲಾ ವಲಯದ ಕರಾಟೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು, ನಂತರ ಚನ್ನರಾಯಪಟ್ಟಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕಟಾದಲ್ಲಿ ಪ್ರಥಮ ಹಾಗೂ ಕುಮಿಟ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾನೆ. ಇವನೇ ಮಾಸ್ಟರ್ ಸಜನ್. ಶಾಂತಿವನ ಟ್ರಸ್ಟ್ ರಿಜಿಸ್ಟರ್ಡ್ ಧರ್ಮಸ್ಥಳ ಇವರು ಏರ್ಪಡಿಸಿದ ಭಾಷಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಜೇತಳಾಗಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿರುವ ಕುಮಾರಿ ಪ್ರಣೀತಾ ಇವರಿಬ್ಬರನ್ನು ಗೌರವಿಸಲು ನಮಗೆ ತುಂಬ ಹೆಮ್ಮೆ ಎನಿಸ್ತಾ ಇದೆ. ಪುಟಾಣಿಗಳನ್ನು ಸನ್ಮಾನಿಸುವರೆ ನಮ್ಮ BO ನಾಗೇಶ್ ನಾಯ್ಕ್ ಸರ್ ಹಾಗೂ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧೀರೆ
ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಧೀಂ ತನೋದನೋ ತನೋದ ಧೀರನ ಧೀಂ ತನೋದನೋ ತನೋದ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಉದನ ಧೀಂ ತದನ ಧೀಂ ತನ ಧೀರನ ಧೀಂ ತನೋದನೋ ತನೋದ ಧೀರನ ಧೀಂ ತನೋದನೋ ತನೋದ ಧೀರನ ತೋಂ ತನನ ಧೀರನ ಧೀರನ ಇಂದು ಕೆಲವು ಸರ್ಕಾರಿ ಶಾಲೆಗಳು ಒಂದು ಕಡೆ ಮಕ್ಕಳಿಲ್ಲದೆ ಮುಚ್ಚುವ ಹಂತಕ್ಕೆ ಬಂದಿದ್ದರೆ ಇನ್ನೊಂದು ಕಡೆ ಕೆಲವು ಶಾಲೆಗಳು ಎಸ್ಡಿಎಂಸಿ, ಹಳೆ ವಿದ್ಯಾರ್ಥಿಗಳು, ದಾನಿಗಳು ಹಾಗೂ ಪೋಷಕರ ನೆರವಿನಿಂದ ಭದ್ರವಾಗಿ ನೆಲೆಯೂರಿವೆ. ಇದಕ್ಕೆ ಅನ್ವರ್ಥವಾಗಿ ನಮ್ಮ ಶಾಲೆಯು ಕೂಡ ಹಲವಾರು ದಾನಿಗಳು, ಎಸ್ಟಿಎಂಸಿ, ಹಳೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ದುರ್ಗಾ ಯುವಕ ಮಂಡಲ ಇವರ ನೆರವಿನಿಂದ ಅಭಿವೃದ್ಧಿ ಹೊಂದುತ್ತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ವಸ್ತು ರೂಪದಲ್ಲಿ, ಹಣದ ರೂಪದಲ್ಲಿ ಅನೇಕರು ಸಹಾಯ ಮಾಡಿರುತ್ತಾರೆ. ಅವರೆಲ್ಲರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಅವರನ್ನು ವೇದಿಕೆಗೆ ಆಹ್ವಾನಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಇವತ್ತಿನ ಬೆಳಗಿನ ಉಪಹಾರದ ಪ್ರಾಯೋಜಕರು ಹಾಗೂ ಹಲವಾರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಡೆಸುವ ಗಣರಾಜ್ಯೋತ್ಸವದ ಪ್ರಮುಖ ಪ್ರಾಯೋಜಕರೂ ಆಗಿರುವ ಶ್ರೀಯುತ ಪ್ರಭಾಕರ ಕಿಣಿ ಉದ್ಯಮಿಗಳು ಕಂಚಿಕಾನು ಇವರಿಗೆ ನಮ್ಮ ಗೌರವ ಸನ್ಮಾನ. ಈ ಪ್ರತಿಭಾ ಸೌರಭದ ರಾತ್ರಿ ಊಟದ ಪ್ರಾಯೋಜಕರು ನಮ್ಮ ಶಾಲೆಯ ಎಸ್ಟಿಎಂಸಿಯ ಮಾಜಿ ಅಧ್ಯಕ್ಷರು ಹಾಗೂ ಒಂದಿಲ್ಲೊಂದು ರೀತಿಯಲ್ಲಿ ನಮ್ಮ ಶಾಲೆಗೆ ಸದಾ ಸಹಾಯ ಮಾಡುತ್ತಿರುವ ಶ್ರೀ ತಿರುಮಲೇಶ್ವರ ಭಟ್ ಹಾಗೂ ಸುಜಾತ ಭಟ್, ಮಕ್ಕಿ ದೇವಸ್ಥಾನ, ಬೌಲಾಡಿ. ರಾತ್ರಿ ಊಟದ ವ್ಯವಸ್ಥೆ ಇನ್ನೋರ ಪ್ರಾಯೋಜಕರು ಶ್ರೀಮತಿ ಲಲಿತಾ ಭಟ್, ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಉಪ್ಪುಂದ ಹಾಗೂ ನಾಗರಾಜ ಭಟ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಕೊಲ್ಲೂರು. ರಾತ್ರಿ ಊಟದ ವ್ಯವಸ್ಥೆಯ ಮತ್ತೋರ್ವ ಪ್ರಾಯೋಜಕರು ಶ್ರೀಮತಿ ಪ್ರೇಮ ಹಾಗೂ ಶ್ರೀ ಯಜ್ಞನಾರಾಯಣ ಭಟ್, ಎಸ್ಟಿಎಂಸಿಯ ಮಾಜಿ ಸದಸ್ಯರಾದ ಇವರು ಹಾಗೂ ಪ್ರೇಮ ಭಟ್ ಅವರು ವೇದಿಕೆಗೆ ಬರಬೇಕಾಗಿ, ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಮತ್ತೋರ್ವ ದಾನಿಗಳಾದ ಸುಮುಖ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಜ್ಞಾನ ಸರಸ್ವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಿದ್ದಾಪುರ ಇದರ ಅಧ್ಯಕ್ಷರೂ ಆಗಿರುವ ಶ್ರೀಯುತ BS ಸುರೇಶ್ ಶೆಟ್ಟಿ. ಗೋಕುಲ್ ದಾಸ್ ಕಿಣಿ ಕೊಡುಗೈ ದಾನಿ ಹಾಗೂ ಉದ್ಯಮಿಗಳು ಕಂಚಿಕಾನು ಇವರು ಪ್ರತಿ ವರ್ಷ ನಮ್ಮ ಶಾಲೆಗೆ ಕೊಡುಗೆಯನ್ನು ನೀಡುತ್ತಾ ಬಂದಿರುವವರು. ಇವರಷ್ಟೇ ಅಲ್ಲದೆ ನಮ್ಮ ಶಾಲಾ ಪೋಷಕರು, ಹಳೆ ವಿದ್ಯಾರ್ಥಿಗಳು, ಎಸ್ಟಿಎಂಸಿ, ಊರ ಹಾಗೂ ಪರವೂರ ದಾನಿಗಳು ಧನಸಹಾಯವನ್ನು ನೀಡಿರುತ್ತಾರೆ. ಇವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಅಲ್ಲದೆ ಶ್ರೀಮತಿ ಜ್ಯೋತಿ ಸುಂದರ್ ಶೆಟ್ಟಿ, ದೈಹಿಕ ಶಿಕ್ಷಕರು, ಮರವಂತೆ. ಜ್ಯೋತಿ ಟೀಚರ್ ನಮ್ಮ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ 2024-25ರಲ್ಲಿ ನಮ್ಮ ಶಾಲೆಗೆ ತಮ್ಮ ಕಂಪನಿಯ ವತಿಯಿಂದ 9 ಕಂಪ್ಯೂಟರ್ಗಳನ್ನು ನೀಡಿರುತ್ತಾರೆ. ಅವುಗಳನ್ನು ಕಂಪ್ಯೂಟರ್ ಕೊಠಡಿಯಲ್ಲಿ ಅಳವಡಿಸಿಕೊಂಡಿರುತ್ತೇವೆ. ಈ ಕಂಪ್ಯೂಟರ್ಗಳನ್ನು ಕೊಡಲು ಕಾರಣೀಕರ್ತರಾಗಿರುವ ಶ್ರೀ ಶುಭಕರ್ ಗಾಣಿಗ ಇವರು ನಮ್ಮ ಗೌರವ ಸ್ಮರಣಿಕೆ ಮತ್ತು ಶಾಲು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆಯೇ ಅಶೋಕ್ ದೇವಾಡಿಗ, ಗುಂಡಾಡಿಕೇರಿ, ಕಂಚಿಕಾನ್ ಇವರೆಲ್ಲರೂ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಪ್ರಭಾಕರ್ ಕಿಣಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಗೌರವಾರ್ಪಣೆ ಮಾಡುವರೆ ನಮ್ಮ ಶಿಕ್ಷಕ ಶ್ರೀ ತಿರುಮಲೇಶ್ವರ ಭಟ್, ಲಲಿತಾ ಭಟ್ ಹಾಗೂ ನಾಗರಾಜ್ ಭಟ್, ಶ್ರೀಮತಿ ಪ್ರೇಮ ಯಜ್ಞನಾರಾಯಣ ಭಟ್ ಬಂದಿದ್ದಾರೆ. ಗೌರವಾರ್ಪಣೆ BS ಸುರೇಶ್ ಶೆಟ್ಟಿ, ಗೋಕುಲ್ ದಾಸ್ ಕಿಣಿ, ಅಶೋಕ್ ಗುಂಡಾಡಿಕೇರಿ ಕಂಚಿಕಾನು, ಜ್ಯೋತಿ ಸುಂದರ್ ಶೆಟ್ಟಿ, ಶುಭಕರ್ ಗಾಣಿಗ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತೋಂ ತನನ ಧೀರನ ಧೀರನ
ಧನ್ಯವಾದಗಳು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಇದೀಗ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಸಾಧಕ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಚಿತ್ತರಂಜನ್ ಪೂಜಾರಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ಗ್ರಾಮ ದೇವತೆಯಾದ ಶ್ರೀ ದುರ್ಗಾಪರಮೇಶ್ವರನ ಮನಸಾರಿ ಪ್ರಾರ್ಥಿಸುತ್ತಾ, ಜಾಗದೇವರಾದ ನಾಗದೇವರನ್ನು ಮನಸಾರಿ ವಿದ್ಯಾಭಿಮಾನಿಗಳಿಗೆ ಆದರ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನ್ವಿದರ ಹಳೆ ವಿದ್ಯಾರ್ಥಿ ಸಂಘದ ನಮ್ಮ ಶಾಲೆಗೆ ಹೆಮ್ಮೆ ತಂದಿರುವ ಸಾಧಕರನ್ನು ಗೌರವಿಸುವ ಸನ್ಮಾನಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಶ್ರೀ ತಿಮ್ಮಪ್ಪ ಗಾಣಿಗ ತಗ್ಗರ್ಸಿ ಅವರಿಗೆ ಉಡುಪಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದ್ದು, ಹಾಗೆ ಶ್ರೀಯುತ ಚಂದ್ರದೇವಡಿಗ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರಂಜಾಲು ಇವರಿಗೆ ಆದರ್ಶಕ ಶಿಕ್ಷಕ ಪ್ರಶಸ್ತಿ ಲಭಿಸಿದ್ದು, ಹಾಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ನಮ್ಮ ಹಳೆ ವಿದ್ಯಾರ್ಥಿನಿ ಕುಮಾರಿ ಪಲ್ಲವಿ ಹಾಗೂ ಕಂಬಳಕೆರೆಯ ಸಾಧಕ ನಮ್ಮ ಹಳೆ ವಿದ್ಯಾರ್ಥಿ ಈ ವರ್ಷದ ಕರ್ನಾಟಕ ಸರ್ಕಾರದ 2022ನೇ ಸಾಲಿನ ಕ್ರೀಡಾರತ್ನ ಪ್ರಶಸ್ತಿಗೆ ಪುರಸ್ಕೃತರಾದ ಶ್ರೀಯುತ ಭಾಸ್ಕರ್ ದೇವಡಿಗ ಇವರೆಲ್ಲರಿಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಗೌರವಾನ್ವಿತ ಅತಿಥಿಗಳಿಗೆ, ಆದರಣೀಯ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವೃಂದದವರಿಗೆ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಆದರದ ಸ್ವಾಗತವನ್ನು ಕೋರಿಕೊಡ್ತಾ ಇದ್ದೇವೆ. ಶಾಲ ಪ್ರತಿಭಾ ಪುರಸ್ಕಾರದ ಈ ಒಂದು ಕ್ಷಣದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಉಡುಪಿ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ತಿಮ್ಮಪ್ಪ ಗಾಣಿಗ ತೆಗ್ಗರ್ಸೆ ಇವರ ಅಭಿನಂದನಾ ಪತ್ರವನ್ನು ಚಿತ್ತರಂಜನ್ ಪೂಜಾರಿ ಕಾರ್ಯದರ್ಶಿ ಶ್ರೀ ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು ಇವರಲ್ಲಿ ಯಾಚಿಸಿಕೊಳ್ತಾ ಇದ್ದೇವೆ. ಸಭೆಯ ಗಣ್ಯರನ್ನು ವಂದಿಸುತ್ತಾ, ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು, ಬೈಂದೂರು ತಾಲೂಕು, ಉಡುಪಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ತಿಮ್ಮಪ್ಪ ಗಾಣಿಗ ತಗರ್ಷೆ ಇವರಿಗೆ ಗೌರವಪೂರ್ವಕ ಸಮರ್ಪಣದ ಅಭಿನಂದನಾ ಪತ್ರ. 2025-26ನೇ ಸಾಲಿನ ಉಡುಪಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವ ನಮ್ಮ ಕಂಚಿಕಾನು ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಅಪಾರ ಹರ್ಷ ಹಾಗೂ ಹೆಮ್ಮೆ ಹಾಗೂ ಗೌರವದ ವಿಷಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೋಯಾನಗರ, ನಾಯಕನಕಟ್ಟಿ ಹಾಗೂ ಬೈಂದೂರು ಶಾಲೆಯಲ್ಲಿ 25 ವರ್ಷಗಳ ಕಾಲ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿ, ನಂತರ ತಗರ್ಷೆ ಶಾಲೆಯಲ್ಲಿ 6 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೀರಿ. ಪ್ರಸ್ತುತ ಕಳೆದ 4 ವರ್ಷಗಳಿಂದ ನಮ್ಮ ಕಂಚಿಕಾನ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಶಾಲೆಯ ಶೈಕ್ಷಣಿಕ, ಭೌತಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿರುವಿರಿ. ಒಟ್ಟು 36 ವರ್ಷಗಳ ಸುದೀರ್ಘ ಸೇವಾ ಅವಧಿಯಲ್ಲಿ ಒಬ್ಬ ಉತ್ತಮ ತರಗತಿ ಶಿಕ್ಷಕರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಗೂ ಉತ್ತಮ ಕಾರ್ಯಕ್ರಮದ ನಿರೂಪಕರಾಗಿ ಗಮನಾರ್ಹ ಸಾಧನೆಯನ್ನು ಮಾಡಿರುವಿರಿ. ತಾವು ಸೇವೆ ಸಲ್ಲಿಸುತ್ತಿರುವ ಶಾಲೆ ಹಾಗೂ ಬೇರೆ ಬೇರೆ ಶಾಲೆಯ ಮಕ್ಕಳಿಗಾಗಿ ಅನೇಕ ನಾಟಕಗಳನ್ನು ರಚಿಸಿ, ನಿರ್ದೇಶಿಸಿ, ರಂಗದಲ್ಲಿ ಪ್ರದರ್ಶಿಸುವ ಮೂಲಕ ಮಕ್ಕಳಲ್ಲಿ ರಂಗಕಲೆಯ ಆಸಕ್ತಿಯನ್ನು ಮೂಡಿಸಿದ್ದೀರಿ. ಯಕ್ಷಗಾನ, ತಾಳಮದ್ದಲೆ, ಅರ್ಥಧಾರಿಯಾಗಿ ಭಾಗವಹಿಸುವುದರ ತಮ್ಮ ಬಹುಮುಖ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಅನೇಕ ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುವ ತಾವು ಪ್ರಸ್ತುತ ಜಿಲ್ಲಾ ಶಿಕ್ಷಕ ಸಂಘಟನೆಯಲ್ಲಿ ಕೂಡ ಪದಾಧಿಕಾರಿಗಳಾಗಿ
ಕಾರ್ಯನಿರ್ವಹಿಸುತ್ತಿದ್ದೀರಿ. ಈ ಹಿಂದೆ ತಾವು ಕರ್ನಾಟಕ ಸರ್ಕಾರದಿಂದ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಗ್ರಾಮೀಣ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಪಡೆದಿರುವುದು ನಿಮ್ಮ ಶಿಕ್ಷಣ ಕ್ಷೇತ್ರ ಸಾಧನೆಗೆ ಸಾಕ್ಷಿಯಾಗಿದ್ದು, ಇದೀಗ ಕರ್ನಾಟಕ ಸರ್ಕಾರವು ಉಡುಪಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿರುವುದು ನಿಮ್ಮ ಸಾಧನೆಗೆ ಮತ್ತೊಂದು ಮಹತ್ವದ ಮಾನ್ಯತೆಯಾಗಿದೆ. ತಮಗೆ ದೇವರು ಆಯುರಾರೋಗ್ಯ ನೀಡಬೇಕೆಂದು ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಕಂಚಿಕಾನು ಶಾಲಾ ಹಳೆ ವಿದ್ಯಾರ್ಥಿ ಸಂಘವು ನಿಮ್ಮನ್ನು ಗೌರವ ಅಭಿಮಾನದಿಂದ ಸನ್ಮಾನಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಧನ್ಯವಾದದೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನ್ ಶಾಲೆ. ಹಳೆ ವಿದ್ಯಾರ್ಥಿಗಳು ತಾವಿದ್ದಲ್ಲಿ ವೇದಿಕೆಗೆ ಮುಂಭಾಗಲು ಬರಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಜಯಾನಂದ್ ಪಟಗರ್, ಅಧ್ಯಕ್ಷರು, ಮುಖ್ಯ ಶಿಕ್ಷಕರ ಸಂಘ ಬೈಂದೂರು ವಲಯ ಸರ್, ತಮ್ಮನ್ನ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಶಾಲೆಯ ಕಾರ್ಯಕ್ರಮಕ್ಕೆ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಮಹಾಬಲೇಶ್ವರ ಐತಾಳ್ ಹಾಗೆ ಗಿರೀಶ್ ಶಾನ್ಬಾಗ್ ಇವರು ಕೂಡ ಆಗಮಿಸಿರುತ್ತಾರೆ. ಇವರ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸರ್ ಪಟ್ಗರ್ ಸರ್. ಹಾಗೆ ಮುಂದಿನ ಸನ್ಮಾನಗೊಳ್ಳುವವರು ಶ್ರೀಯುತ ಚಂದ್ರ ದೇವಾಡಿಗೆ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರಂಜೇಲು. ಇವರಿಗೆ ಈ ವರ್ಷ ಆದರ್ಶ ಶಿಕ್ಷಕರ ಪ್ರಶಸ್ತಿ ಲಭಿಸಿದ್ದು, ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದಿಂದ ಅಭಿನಂದನಾ ಕಾರ್ಯಕ್ರಮ. ಈ ಒಂದು ಅಭಿನಂದನಾ ಪತ್ರವನ್ನು ಪ್ರಭಾಕರ್ ಪೂಜಾರಿ ಕಟ್ಟಮನಿಯವರನ್ನು ಯಾಚಿಸಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ KPS ಶಾಲೆ ಉಪ್ಪುಂದ ಇದರ ಶಿಕ್ಷಕರಾದಂತಹ ಶ್ರೀಯುತ ನಾಗರಾಜ್ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಗುರುತಿಸಿ ಗೌರವಿಸಿಕೊಳ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು ಬೈಂದೂರು ವಲಯ ಉಡುಪಿ ಜಿಲ್ಲೆಯ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಶ್ರೀ ಚಂದ್ರ ದೇವಾಡೆ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಅಭಿನಂದನಾ ಪತ್ರ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬಿಜೂರು ಗ್ರಾಮದ ಕೋಟಿಯಾಡಿ ಶ್ರೀಮತಿ ಲಕ್ಷ್ಮಿ ಮತ್ತು ಶ್ರೀ ಗೋವಿಂದ ದೇವಾಡೆ ಇವರ ಸುಪುತ್ರರಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು, ಮಾಧ್ಯಮ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪುಂದ, PUCಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೈಂದೂರು ಹಾಗೂ ಶಿಕ್ಷಕ ತರಬೇತಿಯನ್ನು ಜನತಾ ಸಂಯುಕ್ತ ವಿಶ್ವವಿದ್ಯಾಲಯ ಸಿರಾಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೂರೈಸಿ BA ಪದವಿಯನ್ನು ಸರ್ಕಾರಿ ಪದವಿ ಕಾಲೇಜು ಬೈಂದೂರಿನಲ್ಲಿ ಪಡೆದು ದಿನಾಂಕ 27/7/1994ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾರಂದಾಡಿ ಕುಂದಾಪುರ ತಾಲೂಕಿನಲ್ಲಿ ವೃತ್ತಿಯನ್ನು ಆರಂಭಿಸಿ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೌಳಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏಳ್ಜಿತಿಲ್ಲಿ ಸುಮಾರು 5 ವರ್ಷಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ನಂತರ ಈಗ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರಂಜಾಲು ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ತಮ್ಮ 31 ವರ್ಷದ ಸೇವೆಯಲ್ಲಿ ತಾವು ಸೇವೆ ಸಲ್ಲಿಸಿದ ಶಾಲೆಯಲ್ಲಿ ಶಾಲಾ ಅಭಿವೃದ್ಧಿಯ ಜೊತೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಮೂಲಕ ಸಾಂಸ್ಕೃತಿಕ ನಾಟಕಗಳಲ್ಲಿ ತರಬೇತಿ ನೀಡಿರುತ್ತೀರಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಎಲ್ಲ ಮಕ್ಕಳಿಗೂ ಪ್ರೀತಿಯ ಶಿಕ್ಷಕರಾಗಿ
ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ನಿಮ್ಮ ಸೇವೆಯನ್ನು ಗುರುತಿಸಿ 2025-26ನೇ ಸಾಲಿನ ಉಡುಪಿ ಜಿಲ್ಲೆಯ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ ಎಂದು ತಿಳಿಸಲು ನಮಗೆ ಹೆಮ್ಮೆ ಪಡುತ್ತೇವೆ. ತಮಗೆ ದೇವರು ಆಯುರಾರೋಗ್ಯವನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ತಮ್ಮ ಸೇವೆಗೆ ಕಂಚಿಕಾನು ಶಾಲಾ ಹಳೆ ವಿದ್ಯಾರ್ಥಿ ಸಂಘವು ನಿಮ್ಮನ್ನು ಗೌರವಾಭಿಮಾನಿಗಳಿಂದ ಸನ್ಮಾನಿಸಿ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು. ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದಾವೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಚಂದ್ರದೇವಾಡಿಗ ಆದರ್ಶ ಶಿಕ್ಷಕ ಪ್ರಶಸ್ತಿ ವಿಜೇತರು ಈ ವರ್ಷದ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಕೂಡ ಆಗಿದ್ದು, ಇವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಊರ ಎಲ್ಲ ವಿದ್ಯಾಭಿಮಾನಿಗಳಿಂದ ಪ್ರಾರ್ಥಿಸಿಕೊಳ್ತಾ ಇದ್ದಾವೆ. ಹಾಗೆ ಇವತ್ತಿನ ಈ ವೇದಿಕೆಯಲ್ಲಿ ಇನ್ನೋರ್ವರಾದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿಯಾದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಕುಮಾರಿ ಪಲ್ಲವಿ ಅವರಿಗೆ ವೇದಿಕೆಯ ಗಣ್ಯರಿಂದ ಚಿಕ್ಕ ಒಂದು ಸನ್ಮಾನ. ಈ ಒಂದು ಅಭಿನಂದನಾ ಪತ್ರವನ್ನು ಶ್ರೀಮತಿ ಶಾಂತ ಅವರು ರಚಿಸಲಿದ್ದಾರೆ. ನಮಸ್ತೆ ಎಲ್ಲರಿಗೂ. ಹಳೆ ವಿದ್ಯಾರ್ಥಿ ಸಂಘ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು ಬೈಂದೂರು ವಲಯ ಪಲ್ಲವಿ ದೇವಾಡಿಗ ಇವರಿಗೆ ಹೃದಯಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಂದನವನ ಮಾಬಲೇಶ್ವರ ಕೆರ್ಗಲ್ ಹಳ್ಳಿಯ ಕೃಷಿಕರ ಕುಟುಂಬದಲ್ಲಿ ಜನಿಸಿದ ಕುಮಾರಿ ಪಲ್ಲವಿ ದೇವಾಡಿಗ ಅವರು ತಮ್ಮ ಪ್ರತಿಭೆ ಮತ್ತು ಪರಿಶ್ರಮದಿಂದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಂಗಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಾಲ್ಯದಿಂದಲೇ ಕ್ರೀಡೆಗೆ ಆಸಕ್ತಿ ತೋರಿದ ಪಲ್ಲವಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು ಇಲ್ಲಿ ಶಿಕ್ಷಣ ಮುಗಿಸಿ ಪ್ರಸ್ತುತ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜಿನಲ್ಲಿ ಬಿಕಾಂ ಉದ್ಯಮ ವರ್ಷದ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ವಿದ್ಯಾಭ್ಯಾಸ ಮತ್ತು ಕ್ರೀಡೆ ಎರಡನ್ನೂ ಸಮತೋಲನವಾಗಿ ಗಳಿಸಿ ಸಾಧನೆ ಮಾಡಿರುವುದು ಇವರ ವಿಶೇಷತೆ. ನೆಟ್ಬಾಲ್ ಕ್ರೀಡೆಯಲ್ಲಿ ಸಾಧನೆ ಕೇರಳ, ಜೈಪುರ, ಪಂಜಾಬ್, ಮಧ್ಯಪ್ರದೇಶ್ ಮೊದಲಾದ ವಿವಿಧ ರಾಜ್ಯಗಳಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕಂಚು, ಬೆಳ್ಳಿ ಮತ್ತು ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಮೈಸೂರು, ಮಂಗಳೂರು ಮತ್ತು ಬೆಂಗಳೂರು ನಗರಗಳಲ್ಲಿ ನಡೆದ ರಾಜ್ಯ ಮಟ್ಟದ ಟೂರಿಸ್ಟ್ನಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಹ್ಯಾಂಡ್ಬಾಲ್ನಲ್ಲಿ ಸಾಧನೆ ತಮಿಳುನಾಡಿನ ಸೌತರ್ನ್ ನೋಟಿನಲ್ಲಿ ಹಾಗೂ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದು ಇನ್ನಷ್ಟು ಹೆಮ್ಮೆ ಸಾಧಿಸಿದ್ದಾರೆ. ಪೋಷಕರಾದ ಶ್ರೀ ಕೃಷ್ಣ ದೇವಾಡಿಗ ಮತ್ತು ಸೀತಾ ದೇವಾಡಿಗ ಅವರ ಬೆಂಬಲ, ಶಿಕ್ಷಕರ ಮಾರ್ಗದರ್ಶನ ಮತ್ತು ಸ್ವಂತ ಶ್ರಮದಿಂದ ಪಲ್ಲವಿ ಇಂದು ಕ್ರೀಡಾ ಕ್ಷೇತ್ರದಲ್ಲಿ ಮೆರೆದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ತ್ರಿವರ್ಣ ಧ್ವಜವನ್ನು ಹಾರಿಸುವ ಪಲ್ಲವಿ ದೇವಾಡಿಗ ಅವರು ಮಹಾ ಕನಸು. ಅದಕ್ಕಾಗಿ ದಿನನಿತ್ಯ ಶ್ರಮಿಸಿರುವ ಇವರ ಮಹಾನುಭವ ಎಲ್ಲರಿಗೂ ಸ್ಫೂರ್ತಿ. ಕರಾವಳಿ ಈ ಕ್ರೀಡಾ ಮುತ್ತನ್ನು ಕಂಡು ಹೆಮ್ಮೆ ಪಡುವಂತಾಗಲಿ. ತಮಗೆ ದೇವರು ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೂ ಉತ್ತುಂಗಕ್ಕೇರಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಸಭೆಯಲ್ಲಿ ತಿಳಿಸುತ್ತೇವೆ. ನಮ್ಮ ಕಂಚಿಕಾನು ಹಳೆ ವಿದ್ಯಾರ್ಥಿ ಸಂಘವು ನಿಮ್ಮನ್ನು ಗೌರವಾನ್ವಿತವಾಗಿ ಸ್ಮರಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು. ಧನ್ಯವಾದಗಳು. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿಯಾದ ಕುಮಾರಿ ಪಲ್ಲವಿಯವರಿಗೆ ಹಳೆ ವಿದ್ಯಾರ್ಥಿ ಸಂಘದಿಂದ ಚಿಕ್ಕದೊಂದು ಸನ್ಮಾನ ಕಾರ್ಯಕ್ರಮ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರತಿಭೆ ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಕಿರು ಸನ್ಮಾನ ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು. ಹಾಗೆ ಮುಂದಿನ ಅಭಿನಂದನಾ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿ ಸಂಘ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು ಬೈಂದೂರು ವಲಯ
ಕಂಬಳ ಕ್ಷೇತ್ರದ ಸಾಧಕ ಕರ್ನಾಟಕ ಸರ್ಕಾರದ 2022ನೇ ಸಾಲಿನ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕಾರದ ಶ್ರೀ ಭಾಸ್ಕರ್ ದೇವಾಡಿಗ ಬೈಂದೂರವರನ್ನ ಗೌರವಪೂರ್ವಕವಾಗಿ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಅಪ್ರತಿಮ ವೀರ ಭಾಸ್ಕರ್ ದೇವಾಡಿಗರು ಬೈಂದೂರು ತಾಲೂಕು ನಂದನವನ ಗ್ರಾಮದ ಮಹಾಬಲೇಶ್ವರ ಬಡಾಮನೆಯ ಕೃಷ್ಣಿ ದೇವಾಡಿಗ ಹಾಗೂ ಗುರುವಾರ ದಂಪತಿಯ ಪುತ್ರನಾಗಿ 1980ರಲ್ಲಿ ಜನಿಸಿದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದು ಕಳೆದ 20 ವರ್ಷಗಳಿಂದ ಕಂಬಳದ ಕೋಣಗಳ ಗೋರಿ ಸವಾರಿಗರಾಗಿದ್ದು ಉಡುಪಿ ಜಿಲ್ಲೆಯಲ್ಲಿ ನಡೆಯುವ ಸಾಂಪ್ರದಾಯಿಕ ಕಾರ್ಯಕ್ರಮದ ಕಂಬಳದ 300ಕ್ಕೂ ಮಿಕ್ಕಿ ಪದಕ ಪಡೆದಿರುವುದು ಭಾಸ್ಕರ್. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ನಡೆಯುವ ಜೋಡುಕೆರೆ ಕಂಬಳದಲ್ಲಿ 75ಕ್ಕೂ ಹೆಚ್ಚು ಬಹುಮಾನವನ್ನು ಪಡೆದಿರುತ್ತಾರೆ. ಪ್ರಸ್ತುತ ಜೋಡುಕೆರೆಯಲ್ಲಿ ಬಾರ್ಕೂರು ಶಾಂತರಾಮ್ ಶೆಟ್ಟಿಯವರು ಹಾಗೂ ವಾಮಂಜೂರು ತಿರುವೆಲ್ಗುತ್ತು ಇವರ ಕೋಣಗಳನ್ನು ಕೆನೆಪಲೆ ಓಟದಲ್ಲಿ ಕೋಣಗಳನ್ನು ಓಡಿಸಿರುತ್ತಾರೆ. 2022ನೇ ಮುಲ್ಕಿ ನಡೆದ ಕಂಬಳದಲ್ಲಿ ಒಂದೇ ಸುತ್ತಿನಲ್ಲಿ 6.5 ಕೋಲು ಮತ್ತು 7.5 ಕೋಲು ನಿಶಾನೆಗೆ ನೀರನ್ನು ಹಾರಿಸುವ ಮೂಲಕ ವಿಶಿಷ್ಟವಾದ ದಾಖಲೆಯನ್ನು ಬರೆದಿರುತ್ತಾರೆ. ಇವರ ಸಾಧನೆಯನ್ನು ಮನಗಂಡ ಕರ್ನಾಟಕ ಸರ್ಕಾರ 2022ನೇ ಸಾಲಿನ ಕ್ರೀಡಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಕಂಬಳ ಕೆರೆಯಲ್ಲಿ ಇನ್ನಷ್ಟು ಸಾಧನೆಗಳಿಂದ ನಿಮ್ಮಿಂದ ಮೂಡಿಬರಲಿ ಎಂದು ಹಾರೈಸುತ್ತಾ ತಮಗೆ ದೇವರು ಆಯುರಾರೋಗ್ಯವನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಕಂಚಿಕಾನು ಹಳೆ ವಿದ್ಯಾರ್ಥಿ ಸಂಘವು ನಿಮ್ಮನ್ನ ಗೌರವಾಭಿಮಾನಿಗಳಿಂದ ಸನ್ಮಾನಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಜಯಾನಂದ್ ಪಟ್ಗರ್, ಅಧ್ಯಕ್ಷರು, ಮುಖ್ಯ ಶಿಕ್ಷಕರ ಸಂಘ ಬೈಂದೂರು ವಲಯ, ಸರ್ ತಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಸಹೃದಯ ಎಲ್ಲ ವೇದಿಕೆ ಮೇಲಿರುವ ಗಣ್ಯರಿಗೂ ಹಾಗೂ ಶಾಲೆಯ ಮುಖ್ಯಾಪಕರು ಹಾಗೂ ಶಿಕ್ಷಕ ವೃಂದದವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆ. ಸನ್ಮಾನಿತರಾದ ಸರ್ವರಿಗೂ ಅಭಿನಂದನೆಗಳು. ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕ್ರಿಯಾಶೀಲ ಸದಸ್ಯರೆಲ್ಲರಿಗೂ ಧನ್ಯವಾದಗಳು. ಇದೀಗ ಸದಾ ಹಸನ್ಮುಖಿ ಶಿಕ್ಷಕರ ಎಲ್ಲ ಅಹವಾಲುಗಳನ್ನು ಅತ್ಯಂತ ತಾಳ್ಮೆಯಿಂದ ಆಲಿಸಿ ಅದಕ್ಕೆ ಮಾಡಬಹುದಾದ ಸುಲಭ ಪರಿಹಾರವನ್ನು ಹೇಳಿ ನಮ್ಮೆಲ್ಲರನ್ನ ಹುರಿದುಂಬಿಸುವ ನಮ್ಮ ಇಲಾಖೆಯ ಮುಖ್ಯಸ್ಥರಾದ ಶ್ರೀ ನಾಗೇಶ್ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೈಂದೂರು ವಲಯ, ಸರ್ ತಮ್ಮೆರಡು ಮಾತುಗಳಿಗಾಗಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನ್ ಇಲ್ಲಿನ ಪ್ರತಿಭಾ ಸೌರಭ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಸಭೆಯ ಅಧ್ಯಕ್ಷರೇ, ಎಲ್ಲ ಗಣ್ಯ ಅತಿಥಿಗಳೇ, ಪಾಲಕರೇ, ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಮಾಧ್ಯಮ ಮಿತ್ರರೇ, ಈ ಊರಿನ ಎಲ್ಲ ಗಣ್ಯರೇ, ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಮ್ಮ ಶಾಲೆಯ ಒಂದು ಪ್ರತಿಷ್ಠಿತ ಸಂಸ್ಥೆ, ನಮ್ಮ ವಲಯದ ಒಂದು ಪ್ರತಿಷ್ಠಿತ ಸಂಸ್ಥೆ ಕಂಚಿಕಾನ್ ಶಾಲೆಗೆ ಬಂದಿದ್ದು ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ನಾವು ಅನೇಕ ಶಾಲೆಗಳ ಒಂದು ದಾಖಲಾತಿಯನ್ನು ಪರಿಶೀಲಿಸಿದಾಗ ಈ ಕಂಚಿಕಾನ್ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳು ದಾಖಲಾತಿಯನ್ನು ಹೊಂದಿದ್ದು, ಒಂದು ಶಿಕ್ಷಕರ ಸಹಕಾರ, ಪ್ರತಿಭಾನ್ವಿತ ಶಿಕ್ಷಕರು ಹಾಗೂ ಪಾಲಕರ ಸಹಕಾರದಿಂದ ಈ ಶಾಲೆ ದಿನದಿಂದ ದಿನಕ್ಕೆ ಬೈಂದೂರು ವಲಯದಲ್ಲಿ ತನ್ನದೇ ಆದ ಬೆಳಕನ್ನು ಚೆಲ್ತಾ ಇದೆ. ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡುತ್ತಾ ಈ ಶಾಲೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದೆ. ನಮ್ಮ ಬೈಂದೂರು ವಲಯದ ಅತ್ಯುತ್ತಮ ಶಾಲೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಈ ಶಾಲೆಯ ಶಿಕ್ಷಕ ವೃಂದದವರನ್ನು ಗಮನಿಸಿದಾಗ ಎಲ್ಲರೂ ಸಹ ಕ್ರಿಯಾಶೀಲರಾಗಿದ್ದಾರೆ. ತುಂಬ ಪ್ರತಿಭಾನ್ವಿತ ಶಿಕ್ಷಕರನ್ನು ನಾವು ಇಲ್ಲಿ ಕಾಣ್ತೀವಿ. ಮಕ್ಕಳನ್ನು ತಯಾರಿ ಮಾಡುವಂಥದ್ದು, ಬೇರೆ ಬೇರೆ ಸ್ಪರ್ಧೆಗೆ ಕಳಿಸುವಂಥದ್ದು, ಆ ಮಕ್ಕಳಲ್ಲಿರುವಂಥ ಸೂಕ್ತವಾದ ಪ್ರತಿಭೆಯನ್ನು ಹೊರಹಾಕುವಂಥದ್ದು, ಈ ಕೆಲಸವನ್ನು ನಮ್ಮ ಇಲ್ಲಿನ ಶಿಕ್ಷಕರು ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆ ಈ ಶಾಲೆಗೆ ಏನೇನು ಅನುಕೂಲಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅವೆಲ್ಲವನ್ನು ಸಹ ಮಾಡಿಕೊಡ್ತಾ ಇದೆ.
ಇಲ್ಲಿನ ಜನರು ಒಂದು ರೀತಿ ತಮಿಳುನಾಡಿನ ಕಂಚಿಯ ಪಲ್ಲವರು ಅಂತಕೊಂಡು ನನಗೆ ಅನ್ನಿಸ್ತಾ ಇದೆ. ಸಾಕಷ್ಟು ಸಾಹಸಿಗಳು, ಧೈರ್ಯವಂತರು, ಉತ್ಸಾಹಿಗಳು, ಶೂರರು, ಇತರ ಒಂದು ಆಕ್ರಮಣಶಾಲಿಗಳು, ಈ ರೀತಿ ಪದಗಳನ್ನು ನಾವು ಪಲ್ಲವರ ಇತಿಹಾಸವನ್ನು ಓದಿದಾಗ ಕಾಣಿಸ್ತದೆ. ಇದು ನಮ್ಮ ಕಂಚಿಕಾನ್ ಅಂತ ಕಾಂಚೀಪುರ ಅಂತಕೊಂಡು ನಾವು ತಮಿಳುನಾಡಿನಲ್ಲಿ ಕರಿತೀವಿ. ಇಲ್ಲಿ ಕಂಚಿಕಾನ್ ಅಂತಕೊಂಡು ಈ ಒಂದು ಪ್ರದೇಶದಲ್ಲಿ ನಾವು ಈ ವಿದ್ಯಾಸಂಸ್ಥೆಯನ್ನು ಕಾಣ್ತಿದ್ದೀವಿ. ನಮ್ಮ ಎಲ್ಲ ಅಂದರೆ ಇಲ್ಲಿಯ ಪಾಲಕರು ತುಂಬ ಸಂತೋಷದಿಂದ ಈ ಶಾಲೆಯನ್ನು ಬೆಳಗಿಸುವಲ್ಲಿ, ಕಟ್ಟುವಲ್ಲಿ ಪರಿಶ್ರಮವನ್ನು ಮಾಡ್ತಿದ್ದಾರೆ. ತುಂಬ ಸಂತೋಷ ಅಂತ ಹೇಳಿದ್ರೆ ಅತಿ ಹೆಚ್ಚು ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರೂ ಸಹ ನಮ್ಮ ಇಲಾಖೆಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿ ಒಂದು ಸಂತೋಷವನ್ನು ತಂದುಕೊಡುವಂಥ ಒಂದು ಸಂಸ್ಥೆಯಾಗಿದೆ. ಈ ಶಾಲೆಯ ಸಮೀಪ ಅನೇಕ ಸಣ್ಣ ಪುಟ್ಟ ಶಾಲೆಗಳಿದೆ. ಆ ಶಾಲೆಗಳಿಗೆ ನೀವು ಭೇಟಿ ಕೊಟ್ಟು ಆ ಶಾಲೆಯ ವಿದ್ಯಾರ್ಥಿಗಳು ಅವರ ಒಂದು ಆ ಶಾಲೆಯ ಒಂದು ತರಗತಿಗಳು ಮುಗಿದ ನಂತರ ನಿಮ್ಮ ಶಾಲೆಗೆ ಬರುವ ಹಾಗೆ ನೀವು ಪ್ರೇರೇಪಣೆಯನ್ನು ನೀಡಬೇಕು. ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾಗಿ ಶಿಕ್ಷಣವನ್ನು ಪಡೆಯಬೇಕು. ಒಂದೆರಡು ಮಕ್ಕಳು ಇದ್ದಲ್ಲಿ ಅದು ಸ್ಪರ್ಧಾತ್ಮಕತೆ ಇರುವುದಿಲ್ಲ. ಒಂದು ತರಗತಿಯಲ್ಲಿ ಕನಿಷ್ಠ 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದರೆ ಅಲ್ಲಿ ಸ್ಪರ್ಧೆ ಬೆಳೆಯುತ್ತದೆ. ಆ ಸ್ಪರ್ಧೆಯನ್ನು ಬೆಳೆಸುವ ಹಾಗೆ ನೀವು ಎಲ್ಲರೂ ಸಹ ಸಮೀಪದ ಶಾಲೆಗಳಿಗೆ ನಮ್ಮ ಇಲ್ಲಿನ ಪ್ರತಿಭಾನ್ವಿತ ಶಿಕ್ಷಕರು ಭೇಟಿಯನ್ನು ನೀಡಬೇಕು. ಅವರನ್ನು ಸಹ ಕರೆತರುವಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಇನ್ನು ನಮ್ಮ ಒಂದು ವರ್ಷದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಶಾಲೆ ಅಂತ ಹೇಳಿದರೆ 100 ಅಂಕ ಪಡೆದಿದೆ. ಇದನ್ನು ಹೆಚ್ಚು ನಮ್ಮ ಪಾಲಕರು ಗಮನ ಹರಿಸ್ತಾ ಇರ್ತಾರೆ. ಆದರೆ ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಅದು ಒಂದೇ ಅಲ್ಲ, ಇನ್ನು ಬೇರೆ ಬೇರೆ ವಿಷಯಗಳು ಸಹ ಬೇಕಾಗಿರ್ತದೆ. ಮಗುವಿನಲ್ಲಿ ಇನ್ನೂ ಬೇರೆ ಬೇರೆ ಶಕ್ತಿಗಳು ಅಡಗಿರ್ತದೆ. ಅವುಗಳನ್ನು ಹೊರಹಾಕಲಿಕ್ಕೆ ಅನೇಕ ಸಮಾರಂಭಗಳು, ಕಾರ್ಯಕ್ರಮಗಳ ಅವಶ್ಯಕತೆ ಇರ್ತದೆ. ಅಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ಶಾಲೆಯಲ್ಲೂ ಏರ್ಪಾಡು ಮಾಡಿ ಮಗುವಿನಲ್ಲಿರುವಂಥ ಒಂದು ಸುಪ್ತವಾದ ಶಕ್ತಿಯನ್ನು ಪಾಲಕರು ಕಾಣುವಂತೆ ಮಾಡುವಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಇದನ್ನು ಪ್ರತಿಭಾ ಸೌರಭ ಅಂತಕೊಂಡು ಮಾಡಿ ಆ ಮಕ್ಕಳಲ್ಲಿರುವ ಒಂದು ಪ್ರತಿಭೆಯನ್ನು ನಮ್ಮ ಪಾಲಕರಿಗೆ ತೋರಿಸಿಕೊಡ್ತಾ ಇದ್ದೀರಿ. ನಮ್ಮ ಪಾಲಕರಲ್ಲೂ ಸಹ ಅನೇಕ ಆಸೆಗಳು ಇರ್ತದೆ. ನಾನು ಹೀಗೆ ಆಗಬೇಕಿತ್ತು, ಡಾಕ್ಟರ್ ಆಗಬೇಕಿತ್ತು, ಇಂಜಿನಿಯರ್ ಆಗಬೇಕಿತ್ತು, ಅಥವಾ ದೊಡ್ಡ ಟೇಲರ್ ಆಗಬೇಕಿತ್ತು, ರೈತನಾಗಬೇಕಿತ್ತು. ಚಿತ್ರಣಗಳನ್ನು ತನ್ನ ನಾಟಕಗಳ ಮೂಲಕ ಅಥವಾ ತನ್ನ ಕಲೆಯ ಮೂಲಕ ಪ್ರದರ್ಶನ ಮಾಡಿ ಆ ಪಾಲಕರಿಗೆ ತುಂಬ ಸಂತೋಷವನ್ನು ಕೊಡುವಂಥ ಒಂದು ಅವಕಾಶ ಈ ಪ್ರತಿಭಾ ಸೌರಭದಲ್ಲಿ ನಾವು ಕಾಣ್ಬೋದು. ನಮ್ಮ ಈ ಒಂದು ಕಂಚಿಕಾನ ಪ್ರದೇಶ ತುಂಬ ಜನನಿಬಿಡವಾಗಿರುವಂಥ, ಜನದಟ್ಟಣೆ ಇರುವಂಥ ಒಂದು ಪ್ರದೇಶ, ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನು ತುಂಬಿರುವಂಥ ಒಂದು ಪ್ರದೇಶ. ಈ ಶಾಲೆಯ ಕಟ್ಟಡಗಳು, ಈ ಶಾಲೆಯ ಶಿಕ್ಷಣ ಪದ್ಧತಿಗಳು ಇತರರಿಗೆ ತುಂಬ ಆಕರ್ಷಕವಾಗಿದೆ. ಶಾಲಾ ವಾಹನ ಹೊಂದಿದೆ. ಇನ್ನು ಬೇರೆ ಬೇರೆ ಚಟುವಟಿಕೆಗಳನ್ನು ಸಹ ಇಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ. ಇನ್ನು ಈ ಒಂದು ಇವತ್ತು ನಾನು ಬರಲಿಕ್ಕೆ ಇನ್ನೊಂದು ಮುಖ್ಯ ಉದ್ದೇಶ ಅಂತೇಳಿದ್ರೆ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ. ಒಬ್ಬ ಪ್ರತಿಭಾನ್ವಿತ ಶಿಕ್ಷಕರನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿ ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ಸಂತೋಷ ಪಡ್ತೀವಿ. ಒಂದು ಒಳ್ಳೆಯ ಶಿಕ್ಷಕ ತಂಡ ಈ ಶಾಲೆಯಲ್ಲಿ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ದಾನಿಗಳು ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಇದು ಏನು ಸೂಚಿಸ್ತದೆ ಅಂತಂದರೆ, ನಿಮ್ಮಲ್ಲಿ ಇರುವಂಥ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಒಗ್ಗಟ್ಟು ಇವೆಲ್ಲವನ್ನದು ಸೂಚಿಸ್ತದೆ. ನಿಮ್ಮ ಒಂದು ಊರಿನಲ್ಲಿ ಒಂದು ಐಕ್ಯತೆ ಇದೆ, ಒಂದು ಐಕ್ಯತಾ ಮನೋಭಾವ ಇದೆ, ಇವೆಲ್ಲವನ್ನು ಸೂಚಿಸ್ತದೆ. ಯಾವಾಗ ಒಂದು ಶಾಲೆಯಲ್ಲಿ ಅಥವಾ ಒಂದು ಊರಿನಲ್ಲಿ ಐಕ್ಯತೆ, ಒಗ್ಗಟ್ಟು ಇವೆಲ್ಲವೂ ಎಲ್ಲಿ ಕಾಣಿಸ್ತದೋ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗುವುದಿಲ್ಲ. ಅಂಥ ಒಂದು ಒಳ್ಳೆಯ ಒಂದು ಕಂಚಿಕಾನನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಮ್ಮ SLCಯಲ್ಲೂ ಸಹ ಅತ್ಯಂತ ಹೆಚ್ಚು ದೊಡ್ಡ ಸಾಧನೆಯನ್ನು ಮಾಡಬೇಕು. ಈ ವರ್ಷ ನಾವು 3 ವಿದ್ಯಾರ್ಥಿಗಳಿಗೆ ನಮ್ಮ ಬೈಂದೂರು ವಲಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ₹50,000 ಬಹುಮಾನವನ್ನು ಜನವರಿ 26ರಂದು ನಾವು ನೀಡಿದ್ದೀವಿ. ಅದನ್ನು ಚೆಕ್ಕನ್ನು ನೀಡಿದ್ದೀವಿ. 3 ಚೆಕ್ಗಳು 50,000 ಅಂತ ತೆಕ್ಕೊಂಡು
3 ಚೆಕ್ಗಳನ್ನು ನೀಡಿದ್ದೀವಿ. ಇನ್ನು ಮುಂದಿನ ಒಂದು ಆ ಚೆಕ್ಕನ್ನು ನಮ್ಮ ಕಂಚಿಕಾನ ವಿದ್ಯಾರ್ಥಿಗಳು SLCಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅವರು ಸ್ವೀಕರಿಸುವಂತಾಗಬೇಕು ಅಂತಕೊಂಡು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆ ಒಂದು ಪ್ರಶಸ್ತಿಯನ್ನು ಸಹ ನಮ್ಮ ಸಮಾರಂಭದಲ್ಲಿ ನಮ್ಮ ಕೈಯಿಂದಲೇ ನೀವು ಪಡೆಯುವಂತಾಗಲಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲೆಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮ್ಮ ಶಾಲೆಯ ಅಭಿವೃದ್ಧಿಗೆ ಪೂರಕ ಕಿವಿ ಮಾತುಗಳನ್ನು ಹೇಳಿದ, ಶಾಲೆಯ ಕುರಿತಾಗಿ ಅಭಿಮಾನದ ನುಡಿಗಳನ್ನಾಡಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರದ ನೆಲೆಯಲ್ಲಿ ನಾವು ವಿದ್ಯಾರ್ಥಿಗಳಿಗಾಗಿ ಮಾಡಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸುಮಾರು 900 ಬಹುಮಾನಗಳನ್ನು ಬೆಳಗಿನ ಕಾರ್ಯಕ್ರಮದಲ್ಲಿ ನೀಡಿರುತ್ತೇವೆ. ಕಳೆದ ಹಲವು ವರ್ಷಗಳಿಂದ 7ನೇ ತರಗತಿಯಲ್ಲಿ ಕಲಿಕೆಯಲ್ಲಿ ಅತ್ಯುತ್ತಮ 5 ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಶ್ರೀಯುತ ರಾಮಚಂದ್ರ ದೇವಾಡಿಗ ಕಲ್ಸಂಕ ಇವರು ನಗದು ಬಹುಮಾನವನ್ನು ನೀಡುತ್ತಾ ಬಂದಿರುತ್ತಾರೆ. ಇದೀಗ ಶ್ರೀಯುತರು ವೇದಿಕೆಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡುವರೆ ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಯಾದಿ ಇಂತಿದೆ. ಪ್ರಥಮ ಸ್ಥಾನವನ್ನು ಪಡೆದವರು ಕುಮಾರಿ ಶ್ರಾವ್ಯ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ನಗದು ಬಹುಮಾನವನ್ನು ಶ್ರೀಯುತ ರಾಮಚಂದ್ರ ದೇವಾಡಿಗ ಇವರಿಂದ ಸ್ವೀಕರಿಸುವರೆ ಕೇಳಿಕೊಳ್ತಾ. ಕುಮಾರಿ ಶ್ರಾವ್ಯ ಪ್ರಥಮ, ದ್ವಿತೀಯ ಸ್ಥಾನ ಕುಮಾರಿ ಸಂಪ್ರೀತಾ, ತೃತೀಯ ಕುಮಾರಿ ಚೈತ್ರ, ನಾಲ್ಕನೇ ಸ್ಥಾನಕ್ಕಾಗಿ ಕುಮಾರಿ ಪ್ರಣೀತಾ, ಹಾಗೆ 5ನೇ ಸ್ಥಾನವನ್ನ ಇಬ್ಬರು ವಿದ್ಯಾರ್ಥಿನಿಯರು ಹಂಚಿಕೊಂಡಿರುತ್ತಾರೆ, ಕುಮಾರಿ ಐಶ್ವರ್ಯ ಮತ್ತು ಕುಮಾರಿ ಸ್ಫೂರ್ತಿ. ಧನ್ಯವಾದಗಳು ಸರ್ ತಮ್ಮ ಸಹಕಾರಕ್ಕಾಗಿ. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಶ್ರೀಯುತ ರಾಮಚಂದ್ರ ದೇವಾಡಿಗ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಸರ್ ಮುಖ್ಯ ಶಿಕ್ಷಕರು ಗೌರವವನ್ನು ನೀಡುವರೆ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಶ್ರೀ ಪ್ರಭಾಕರ ಪೂಜಾರಿ ಕಟ್ಟೆಮನೆ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್, ನಮ್ಮ ಹಿರಿಯ ವಿದ್ಯಾರ್ಥಿಯೂ ಹೌದು. ಪ್ರತಿ ವರ್ಷವೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಹಾಯ ಹಸ್ತ ನೀಡುತ್ತಾ ಬಂದವರು. ಕಳೆದ 7 ತಿಂಗಳ ಹಿಂದಷ್ಟೇ ನಮ್ಮ ಶಾಲೆಗೆ ಸುಂದರವಾದ ಮುಖಮಂಟಪವನ್ನು ಹಾಕಿಸಿಕೊಟ್ಟವರು. ಇವರು ಸಹ ಕಳೆದ ಹಲವು ವರ್ಷಗಳಿಂದ 7ನೇ ತರಗತಿಯ 2 ವಿಭಾಗಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುತ್ತಾ ಬಂದಿರುತ್ತಾರೆ. ಇದೀಗ ಈ ವರ್ಷದ ವಿದ್ಯಾರ್ಥಿಗಳ ಜೊತೆಗೆ ಹೋದ ವರ್ಷ ಬಹುಮಾನ ದೊರೆಯದ ಪ್ರಥಮ ಹಾಗೂ ದ್ವಿತೀಯ ಬಂದ ವಿದ್ಯಾರ್ಥಿಗಳಿಗೂ ಸಹ ಬಹುಮಾನವನ್ನು ಪ್ರಾಯೋಜಿಸಿರುತ್ತಾರೆ. ತಾವು ದಯಮಾಡಿ ವೇದಿಕೆಗೆ ಬಂದು ಬಹುಮಾನ ನೀಡುವರೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಬಹುಮಾನ ವಿಜೇತರ ಯಾದಿ ಇಂತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಇಂಗ್ಲಿಷ್ ಮಾಧ್ಯಮ 7ನೇ ತರಗತಿ ಶ್ರಾವ್ಯ ಪ್ರಥಮ, ಸಂಪ್ರೀತಾ ದ್ವಿತೀಯ. ಇಂಗ್ಲಿಷ್ ಮಾಧ್ಯಮ ಶ್ರಾವ್ಯ ಪ್ರಥಮ, ಸಂಪ್ರೀತಾ ದ್ವಿತೀಯ. ಕನ್ನಡ ಮಾಧ್ಯಮದಲ್ಲಿ ಸಂಜನಾ ಪ್ರಥಮ, ದೀಕ್ಷಿತ್ ದ್ವಿತೀಯ. ಸಂಜನಾ ಪ್ರಥಮ ಕನ್ನಡ ಮಾಧ್ಯಮ 7ನೇ ತರಗತಿ, ಸಂಜನಾ ಪ್ರಥಮ, ದೀಕ್ಷಿತ್ ದ್ವಿತೀಯ. ಎರಡು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಇಂಗ್ಲಿಷ್ ಮಾಧ್ಯಮ ರಕ್ಷಾ ಪ್ರಥಮ, ಸನ್ಮತಿ ದ್ವಿತೀಯ. ಕನ್ನಡ ಮಾಧ್ಯಮ ರತಿಕ್ ಪ್ರಥಮ, ಸುಬ್ರಹ್ಮಣ್ಯ ದ್ವಿತೀಯ.
ರಕ್ಷಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಥಮ ಹೋದ ವರ್ಷ, ಸನ್ಮತಿ ದ್ವಿತೀಯ, ಕನ್ನಡ ಮಾಧ್ಯಮ ರತಿಕ್ ಪ್ರಥಮ, ಸುಬ್ರಹ್ಮಣ್ಯ ದ್ವಿತೀಯ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ನಮ್ಮ ಈ ಸುಂದರ ಕಾರ್ಯಕ್ರಮದ ಮೆರುಗನ್ನ ತಮ್ಮ ಮಾತುಗಳ ಮೂಲಕ ಸ್ಮರಣೀಯವಾಗಿಸುವರೆ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೈಂದೂರು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೈಂದೂರು ತಾಲೂಕು ಇದರ ಅಧ್ಯಕ್ಷರಾದ ಶ್ರೀಯುತ ಶೇಖರ್ ಪೂಜಾರಿ ಇವರನ್ನ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲಿರುವಂಥ ಅಧ್ಯಕ್ಷರಾದಿಯಾಗಿ ಎಲ್ಲ ಗಣ್ಯಮಾನ್ಯರೇ, ಸಭೆಯ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕ ಬಂಧುಗಳೇ, ಈ ಶಾಲೆಯ ಶಿಕ್ಷಕರೇ, STMCಯ ಸರ್ವ ಸದಸ್ಯರೇ, ಹಳೆ ವಿದ್ಯಾರ್ಥಿಗಳೇ, ಪೋಷಕರೇ, ಮುದ್ದು ಮಕ್ಕಳೇ, ವಿದ್ಯಾಭಿಮಾನಿಗಳೇ, ಉಡುಪಿ ಜಿಲ್ಲೆಯ ಬೈಂದೂರು ವಲಯದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಕಂಚಿಕಾನು ಒಂದು. ಕಂಚಿಕಾನು ಶಾಲೆ ಕೆಲವು ವರ್ಷಗಳ ಹಿಂದೆ ಮಕ್ಕಳ ಇಳಿಮುಖವನ್ನು ಕಂಡಾಗ ಇಲ್ಲಿಯ ಶಿಕ್ಷಕರ ಜೊತೆ ಟೊಂಕ ಕಟ್ಟಿ ನಿಂತವರು ಹಳೆ ವಿದ್ಯಾರ್ಥಿ ಸಂಘ ಮತ್ತು STMC. ಒಂದು ಬಸ್ಸು ಚಲಿಸಬೇಕಾದ್ರೆ ಅದರ ಚಾಲಕನ ಜೊತೆಗೆ ಅದರ 4 ಚಕ್ರಗಳು ಒಂದೇ ವೇಗದಲ್ಲಿ ಒಂದೇ ರೀತಿಯಲ್ಲಿ ಹೋದರೆ ಆ ಬಸ್ಸಿನ ವೇಗಕ್ಕೆ ಕಡಿವಾಣ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ತಿಮ್ಮಪ್ಪ ಗಾಣಿಗರ ಒಂದು ನೇತೃತ್ವದಲ್ಲಿ 10 ಜನ ಸರ್ಕಾರಿ ಶಿಕ್ಷಕರನ್ನು ಹೊಂದಿರುವಂಥ ಒಂದು ಉತ್ತಮ ತಂಡ ಇದೆ. ದಿನೇಶ್ ಕಿಣಿಯ ನೇತೃತ್ವದಲ್ಲಿ STMC ಒಂದು ಉತ್ತಮ ತಂಡ ಇದೆ. ವಿಶ್ವನಾಥಾಚಾರ್ಯ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಒಂದು ಉತ್ತಮ ತಂಡ ಇದೆ. ಹೆಚ್ಚಾಗಿ ಮಕ್ಕಳ ಪೋಷಕರು ಈ 4 ಜನರು ಸೇರಿ ಶಾಲೆಯನ್ನು ಒಂದು ಸುಸೂತ್ರವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪೋಷಕರು ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ. ಯಾವ ನಂಬಿಕೆ ಅಂತ ಹೇಳಿದರೆ, ನಮ್ಮ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ, ಹಿಂದೆಲ್ಲ 4-5 ಮಕ್ಕಳು ಇರ್ತಾ ಇದ್ರು. ಈಗ ಆರತಿಗೊಂದು ಕೀರ್ತಿಗೊಂದು ಅದು ಮುಗಿದು ಎಲ್ಲದಕ್ಕೂ ಒಂದೇ ಆಗ್ತಾ ಪರಿಸ್ಥಿತಿ ಬಂದಿದೆ. ಈಗ ಪೋಷಕರು ತಮ್ಮ ಜೀವನದ ಭವಿಷ್ಯಕ್ಕೆ, ಭಾವಿ ಮಕ್ಕಳ ಜೀವನದ ಬಗ್ಗೆ ಚಿಂತೆ ಮಾಡುವಾಗ ಖಾಸಗಿ ಶಾಲೆಯತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಆ ಮುಖವನ್ನು ಬದಲಾಯಿಸಿ ಕಂಚಿಕಾನಿಗೆ ಕಳಿಸ್ತಾ ಇದ್ದಾರೆ. ಸುಮಾರು ನಾವು ತಿಳಿದ ಪ್ರಕಾರ 230 ಮಕ್ಕಳು 1ರಿಂದ 7ನೇ ತರಗತಿಯಲ್ಲಿ ಇರಬೇಕು. 46 LKG UKG. ಇಷ್ಟು ಮಕ್ಕಳ ಪೋಷಕರು ಒಂದು ಸರಕಾರಿ ಶಾಲೆಗೆ ಕಳಿಸ್ತಾರೆ ಅಂದರೆ ಇದರಂಥ ಶಿಕ್ಷಕರ ತಂಡ, ಒಳ್ಳೆಯ ಶಿಕ್ಷಕರ ತಂಡ ಇದೆ. 10 ಜನರಲ್ಲಿ ಒಬ್ಬರಿಗಿಂತ ಒಬ್ಬರು ತಮ್ಮ ಕಲಿಕಾ ಸಾಮರ್ಥ್ಯದಲ್ಲಿ ಅಥವಾ ಮಕ್ಕಳ ಅದರ ಜೊತೆಗೆ ನನಗೆ ಗೊತ್ತಿದೆ, ಯಾಕೆ ನನ್ನ ಹತ್ತಿರದ ಊರಿದು. ಇಲ್ಲಿ ವೀರೇಂದ್ರ ಶೆಟ್ಟಿ ಇದ್ರು, ಶಾಲೆ ಪಂಚಾಯತ್ ಮೆಂಬರ್ ಅನ್ನುವುದನ್ನು ಬದಿಗಿಟ್ಟು ಈ ಶಾಲೆಯ ಅಭಿವೃದ್ಧಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಜೊತೆಗೆ ಬಹಳಷ್ಟು ಹೋರಾಡ್ತಾರೆ. ಕಂಚಿಗಾನ್ ಶಾಲೆ ಬಂದಾಗ ತನ್ನ ಮನೆಗಷ್ಟು ಹೋರಾಟ ಕೊಡುವುದಿಲ್ಲ, ಎಲ್ಲರೂ ಶಾಲೆಗೆ ಹೋರಾಟ ಕೊಡ್ತಾರೆ. ಅಂತ ಒಂದು STMC ಹಳೆ ವಿದ್ಯಾರ್ಥಿಗಳಿವೆ. ಅದ್ರ ಜೊತೆಗೆ ನಮ್ಮ ಕೆಲವು ಪೋಷಕರಲ್ಲಿ ತಪ್ಪು ಅಭಿಪ್ರಾಯ ಇದೆ. ಇದು ಈ ಶಾಲೆಗೆ ಕಳಿಸುವವರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆಂಗ್ಲ ಮಾಧ್ಯಮಕ್ಕೆ ಕಲಿಸಿದ್ರೆ ನಮ್ಮ ಮಕ್ಕಳು ಹೆಚ್ಚಿಗೆ ಕಲಿತಾರೆ, ಅಲ್ಲಿ ಇದಕ್ಕಿಂತ ಒಳ್ಳೆ ಉತ್ತಮ ವಿದ್ಯಾಭ್ಯಾಸ ಸಿಗ್ತದೆ. ಸ್ನೇಹಿತರೆ, ಬಂಧುಗಳೇ,
ಸರಕಾರಿ ಶಾಲೆಯಲ್ಲಿ ಸಿಗುವಂಥ ಗುಣಮಟ್ಟದ ಶಿಕ್ಷಣ ಯಾವ ಖಾಸಗಿ ಶಾಲೆಯಲ್ಲೂ ಸಿಗುವುದಿಲ್ಲ. ನಮಗೆ ಅದು ನೋಡುವಾಗ ಮಾತ್ರ ಕೊರಸಾದ್ರಿ ಗುಡ್ಡ ಇಲ್ಲಿಂದ ನೋಡುವಾಗ ಚಂದ ಕಾಣ್ತದೆ, ಅಲ್ಲಿಗೆ ಹೋದಾಗಲೇ ಅದು ಕಲ್ಲು ಮುಳ್ಳುಗಳು ಗೊತ್ತಾಗ್ತದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಟ್ಯಾಲೆಂಟೆಡ್ ಶಿಕ್ಷಕರಿರ್ತಾರೆ, ಅವರಿಗೆ ಟ್ರೈನಿಂಗ್ ಇರ್ತದೆ, ಮತ್ತೆ ಶಿಕ್ಷಣದ ವ್ಯವಸ್ಥೆ. ಡ್ರಗ್ಗಲ್ಲಿ ಡ್ರಗ್ಸ್ ಮಾಡ್ತಾರೆ, ಆದರೆ ಸರ್ಕಾರಿ ಸೋಪಲ್ಲಿ ಕೊಡುವಂಥ ಮೆಡಿಸಿನ್ನು 10 ಟೆಸ್ಟಿಂಗ್ ಆಗಿ ಬಂದಿರ್ತದೆ, ಅಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಆ ರೀತಿ ಸರ್ಕಾರಿ ಶಾಲೆ ಇರ್ತದೆ. ಅದ್ರ ಜೊತೆಗೆ ವಿಷಯದಲ್ಲಿ ಹಿಡಿತಾ ಇದೆ. ನಾನು ಯಾಕೆ ಹೇಳಿದ್ರೆ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ಕೋಯಾನಗರದ ಶಾಲೆಯಲ್ಲಿ ಅತಿಥಿ ಆಗಿದ್ದೆ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು, ಅವರಿಗೆ ಸ್ವಸ್ತಿ ವಾಚನ ಕೊಟ್ಟಿದ್ರು. ಅವರು ತಿಮ್ಮಪ್ಪ ಮಾಸ್ಟರ್ನಲ್ಲಿ ಕರೆದಾಗ ಖಾಲಿ ಬಿದ್ರು. ನಾನು ಯಾಕಪ್ಪ ಈ ಸರ್ಕಲ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ಮಾಸ್ಟರ್ ಖಾಲಿ ಬಿದ್ರು ಅಂತ ಕಂಡಾಗ ಅವ್ರು ಹೇಳಿದ್ರು, ನಾನು ಇವತ್ತು ಏನಾದರೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿಕ್ಕೆ, ಇವತ್ತು ಇಂಗ್ಲೀಷಲ್ಲಿ ಏನಾದ್ರು ಕಲೀಲಿಕ್ಕೆ ಕಾರಣ ಇದ್ರೆ ಅದು ತಿಮ್ಮಪ್ಪ ಮಾಸ್ಟರ್ ಆಗ ನನಗೆ ಕಲಿಸಿದಂಥ ಇಂಗ್ಲೀಷ್ ಅಂತ. ಹಾಗಾಗಿ ಒಬ್ಬ ಸಮರ್ಥ ಮುಖ್ಯೋಪಾಧ್ಯಾಯರಿದ್ದಾರೆ, ಸಮರ್ಥ ಶಿಕ್ಷಕ ವೃಂದ ಇದ್ದಾರೆ. ಮುಖ್ಯೋಪಾಧ್ಯಾಯರಿಗೆ ಶಾಲೆ ನಡೆಸೋದಷ್ಟು ಸುಲಭ ಇಲ್ಲ. ಈಗ ಯಾಕೆ ಹೇಳಿದ್ರೆ ನಮ್ಗೆ ಬರೀ ಪಾಠ ಅಲ್ಲ, ಬರೀ ಪಾಠವನ್ನು ಮಾಡುವುದಾದ್ರೆ ಪ್ರೈವೇಟ್ ಶಾಲೆಗೆ ನಾವು ಬೀಗ ಹೇಗೆ ಆಗ್ತಿತ್ತು. ನಮಗೆ ಸರ್ಕಾರದ ಒಂದಿಷ್ಟು ಕಾರ್ಯಕ್ರಮಗಳಿದೆ. ಬೆಳಿಗ್ಗೆ ಹಾಲು ಕೊಡಬೇಕು, 10 ಗಂಟೆ ಒಳಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು 9:50ಕ್ಕೆ. ಮಧ್ಯಾಹ್ನ ಊಟ ಕೊಡಬೇಕು, ಮಾದ್ರ ಕೊಡಬೇಕು, ಮೆಟ್ ಕೊಡಬೇಕು, ಬೇಕಾದಷ್ಟು ಕಾರ್ಯ. ಇದ್ರ ಜೊತೆಗೆ ಸರ್ಕಾರದ ಡಾಟಾ ಎಂಟ್ರಿ, ಇದನ್ನೆಲ್ಲ ಶಿಕ್ಷಕರು ಮಾಡಿಕೊಂಡು ತಮ್ಮ ಮಕ್ಕಳಂತೆ ಈ ಕಂಚಿಗಾನ್ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ಶಾಲೆ ಉತ್ತಮ ಭವಿಷ್ಯತ್ತಿದೆ. ಪೋಷಕರು ತಾವೆಲ್ಲ ಒಂದಾಗಿ ಎಲ್ಲರೂ ಒಗ್ಗಟ್ಟಿರಬೇಕು. ನಾವು ಧರ್ಮರಾಯರಾಗಿರಬೇಕು, ಕೌರವರಾಗಿರಬಾರ್ದು. ನಾವೆಲ್ಲಾದರೂ ಒಗ್ಗಟ್ಟನ್ನು ತಪ್ಪಿ ಹೋಯ್ತಂದ್ರೆ, ನಮ್ಮ ತಾಳಮೇಳ ತಪ್ಪದಂತ ಹೇಳಿದ್ರೆ ಹೆಜ್ಜೆಯೂ ತಪ್ಪುತ್ತದೆ, ಲಯವೂ ತಪ್ಪುತ್ತದೆ. ಆ ನಿಟ್ಟಿನಲ್ಲಿ ಕಂಚಿಗಾನು ಈಗ ಹೇಗಿದೆ, ಆ ನಿಟ್ಟಿನಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣಲಿ. ತಿಮ್ಮಪ್ಪ ಗಾಣಿಗರ ನಂತರ ಸಮರ್ಥವಾಗಿ ನಡೆಸಿಕೊಂಡು ಹೋಗುವಂಥ ನಮ್ಮ ಬಾಲಕೃಷ್ಣರ ನೇತೃತ್ವದ ಒಳ್ಳೆ ತಂಡ ಇದೆ. PT ಮಾಸ್ಟ್ರು ಅಷ್ಟು ದೂರಕ್ಕೆ ಹೋಗ್ತಾರೆ, ಆದರೆ ಈ ಶಾಲೆ ಬಗ್ಗೆ ವಿಶೇಷವಾದ ಹೆಮ್ಮೆ ಇದೆ. ಇವರೂ ಸಹ ತುಂಬ ಜನ ಟ್ಯಾಲೆಂಟ್ ಟೀಚರ್ ಇದ್ದಾರೆ. ಶಿಕ್ಷಕ ಸಂಘದಿಂದ ನಾವು ಪ್ರತಿ ವರ್ಷ ಸ್ಪರ್ಧೆಯನ್ನು ಮಾಡ್ತೇವೆ. ಇಲ್ಲಿಯ ಶಿಕ್ಷಕಿಯರ ತಂಡ ಬೈಂದೂರು ವಲಯದಲ್ಲಿ ಎಲ್ಲ ವರ್ಷ ಪ್ರಥಮ ಬಹುಮಾನವನ್ನು ತಗೊಳ್ತಾರೆ. ಅಂತ ಟ್ಯಾಲೆಂಟೆಡ್ ಶಿಕ್ಷಕ ಹೊಂದಿರುವಂಥ ಕಂಚಿಗಾನ್ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಏನು ಈಗ ಹಳೆ ವಿದ್ಯಾರ್ಥಿಗಳು ಮತ್ತು STMಶರು ಅವಿರತವಾಗಿ ಹಿಂದಿನವರು, ಮುಂದಿನವರು, ಈಗಳಿನವರು ಅವಿರತ ಪ್ರಯತ್ನ ಮಾಡಿದ್ದೀರಿ. ಈ ಪ್ರಯತ್ನ ದುಪ್ಪಟ್ಟಾಗಿ ನಮ್ಮೂರ ಶಾಲೆ ಬೈಂದೂರು ವಲಯದಲ್ಲಿ ಒಂದು ಶ್ರೇಷ್ಠ ಶಾಲೆಯಾಗಿ ಮೂಡಿ ಬರಲಿ. ಆ ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಇರಲಿ ಅಂತ ಹರಸಿ ಹಾರೈಸುತ್ತಾ ಅವಕಾಶಕ್ಕೆ ಹೊಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ತಮ್ಮ ಅಭಿಮಾನದ ಪ್ರೋತ್ಸಾಹದಾಯಕ ಮಾತುಗಳಿಗಾಗಿ. ನಮ್ಮ ಹಳೆ ವಿದ್ಯಾರ್ಥಿಯು ಶಾಲೆಯ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ ಶ್ರೀ ಜಗದೀಶ್ ದೇವಾಡಿಗ ಸರ್, ತಮ್ಮ ಒಂದೆರಡು ಮಾತುಗಳಿಗಾಗಿ. ತಾಯಿ ಮುಕಾಂಬಿಕೆಯನ್ನು ಸ್ಮರಿಸ್ಕೊಳ್ತಾ, ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನು ಇದರ ಪ್ರತಿಭಾ ಸೌರಭ ಎನ್ನುವಂಥ ಒಂದು ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಊರಿನವರಾದಂಥ ಆತ್ಮೀಯರಾದಂಥ STMC ಅಧ್ಯಕ್ಷರಾದಂಥ ದಿನೇಶ್ ಕಿಣಿಯವರೇ, ವೇದಿಕೆಯ ಮೇಲ್ಭಾಗದಿದ್ದಂಥ ಎಲ್ಲ ನಮ್ಮ ಆತ್ಮೀಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಅಧ್ಯಾಪಕ ವೃಂದದವರೇ, ಶಾಲಾ ಪೋಷಕರೇ, ಮುದ್ದು ಮಕ್ಕಳೇ, ನನ್ನ ಊರಿನ ಎಲ್ಲ ಮಾನ್ಯರೇ, ಬಹುಶಃ ನಾನು ಮೊಟ್ಟ ಮೊದಲಾಗಿ ನಮ್ಮ BO ಸಾಹೇಬರಿಗೆ ಒಂದು ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ, ಈ ವರ್ಷದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಮ್ಮ ಗಾಣಿಗರಿಗೆ ಕೊಟ್ಟಿದ್ದಕ್ಕೆ. ಯಾರ ಮುಡಿಗೆ ಯಾವ ಪ್ರಶಸ್ತಿ ಹೋಗಬೇಕು ಅವರ ಮುಡಿಗೆ ಹೋಗಿದೆ ಈ ಬಾರಿ ಜಿಲ್ಲಾ ಉತ್ಸವ ಪ್ರಶಸ್ತಿ. ಜೊತೆಗೆ ನಮ್ಮ ಚಂದ್ರ ಮಾಸ್ಟರ್, ನಮ್ಮ ಊರಿನವರು, ಎಲೆಮರೆ ಕಾಯಿ ಹಾಕಿರಿದವರು, ಎಲ್ಲೂ ಕೂಡ ತೋರಿಸ್ಕೊಳ್ಳೋದಿಲ್ಲ. ಬೇಕಾದಷ್ಟು ಕೆಲಸ ಮಾಡ್ತಾರೆ ಶಾಲೆಯಲ್ಲಿ, ಒಳ್ಳೆ ಪ್ರತಿಭೆ ಇದೆ. ಅವರನ್ನು ಕೂಡ ತಾವು BO ಇಲಾಖೆಯಿಂದ ಸೂಚಿಸಿದ್ದೀರಿ. ಜೊತೆಗೆ ನಮ್ಮ ಶೇಖರ್ ಸರ್ ಇರ್ಬೋದು,
ನಮ್ಮ ಪಟ್ಕರ್ ಸರ್ ಇರ್ಬೋದು, ಇವರೆಲ್ಲರ ಒಂದು ಪ್ರೇರಣೆ, ಒಂದು ಸೂಚನೆ ಮೇಲೆಗೆ ತಾವಿವತ್ತು ಈ 2 ಪ್ರಶಸ್ತಿನ ಭಾಳ ಒಳ್ಳೆಯ ವ್ಯಕ್ತಿಗಳಿಗೆ ಕೊಟ್ಟಿದ್ದೀರಿ. ಅದರಷ್ಟಲ್ಲಿ ನಾನು ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಒಬ್ಬರು ನನ್ನ ಊರಿನವರು, ಇನ್ನೊಬ್ಬರು ನನ್ನ ಊರಿನ ಶಾಲೆಯವರು, ಶಾಲಾ ಅಧ್ಯಾಪಕರು. ಆ ದೃಷ್ಟಿಯಲ್ಲಿ ನಾನು ತಮ್ಮನ್ನು ಮತ್ತೊಮ್ಮೆ ಗೌರವಿಸ್ತಾ, ಬಹುಶಃ ನಮ್ಮ ಶೇಖರ್ ಸರ್ ಹೇಳಿದರು, ನಮ್ಮ ಊರಿನಲ್ಲಿ ಮೊದಲು ಕೂಡ ಶಾಲೆಯಲ್ಲಿ 2 ಜೋಡಿ ಎತ್ತಿತ್ತು ಅಧ್ಯಾಪಕರು, ಒಂದು ನಮ್ಮ ಪಟ್ಕಾರ್ ಮಾಸ್ಟ್ರು ಮತ್ತು ನಮ್ಮ PT ಮಾಸ್ಟ್ರು. ಒಂದು ಒಳ್ಳೆಯ ಮುನಾದಿಯನ್ನು ನಮ್ಮ ಊರಿನ ಶಾಲೆಗೆ ಹಾಕಿಕೊಟ್ರು, ಭಾಳ ಅಚ್ಚುಕಟ್ಟಾಗಿ ಶಾಲೆಯನ್ನು ನಡೆಸ್ಕೊಂಡು ಹೋದರು. ಅದಾದ ನಂತರ ಪಟ್ಕಾರ್ ಸರ್ ಬೇರೆ ಕಡೆ ಹೋದರು, ಒಂದು ಎತ್ತು ಇಲ್ಲೇ ಉಳಿಯಿತು. ಆ ಎತ್ತಿಗೆ ಸಮನಾಗಿ ಇನ್ನೊಂದು ಎತ್ತು ಬಂದು ಕೂಡ್ಕೊಳ್ತು ನಮ್ಮ ಗಾಣಿಗರು. ಅವರಿಬ್ಬರು ಕೂಡ ಸೇರಿ ಎಲ್ಲ ಶಿಕ್ಷಕರನ್ನ ತಗೊಂಡು ಅವರ ಊರಿನ ಶಾಲೆಯ ರೀತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 240 ಮಕ್ಕಳನ್ನ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಶಾಲೆಯಲ್ಲಿ ನೋಡೋದು ಬಹಳ ಕಷ್ಟಕರವಾದಂಥ ಕೆಲಸ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ ಇವತ್ತು ಶೂನ್ಯ ವಿದ್ಯಾರ್ಥಿಗಳ ಕೊರತೆಯಿಂದ. ಅಂತ ಆಯ್ತು. ಇನ್ನು ಮಕ್ಕಳಿಗೆ ಬೇಕಾದ್ರೆ ಬಂದರೆ ಮೇಕಪ್ ಪೂರ ಹಾಳಾಗ್ತದೆ. ಒಂದು ಬಾರಿ ಮಡಕೆ ಮಾಡುವಂಥ ಕುಲಾಲ ಮಣ್ಣನ್ನು ಹದ ಮಾಡ್ತಿದ್ದಂತೆ. ಮಣ್ಣನ್ನು ಹದ ಮಾಡೋ ಸಂದರ್ಭ ಆ ಕುಲಾಲರು ಹೇಳ್ತಾರಂತೆ, ಏ ಮಣ್ಣೆ, ನಿನಗೆ ಏನಾಗಬೇಕು ಹೇಳು ಅಂತ ಹೇಳ್ತಾ ಇದ್ದಂತೆ. ಆವಾಗ ಮಣ್ಣು ಮಾತಾಡೋದಿಲ್ಲ. ಮಣ್ಣನ್ನು ಆಕೃತಿನಾಗಿ ಮಾಡಬೇಕು ಬಿಟ್ಟರೆ ಮಣ್ಣು ಮಾತಾಡೋದಿಲ್ಲ. 4 ಬಾರಿ ಇದೇ ಪ್ರಶ್ನೆಯನ್ನ ಆ ಮಣ್ಣನ್ನು ತುಳಿತಾ ಆ ಮಾತನ್ನ ಕೇಳ್ತಾನೆ. ಆದರೆ ಪಕ್ಕದಲ್ಲಿ ಅವನ ಯಾರೋ ಒಬ್ಬ ಕೂತ್ಕೊಂಡಿದ್ದ. ಇವನು 4 ಬಾರಿ ಆ ಮಾತನ್ನು ಕೇಳಿ ಅವನಿಗೆ ತಲೆ ಬಿಸಿ ಆಯ್ತು. ಇವನು ಒಬ್ಬ ನಿರ್ಜೀವ ವಸ್ತು ಹತ್ರ ನೀನೇನಾಗಬೇಕು ಅನ್ನೋಂಥ ಮಾತನ್ನು ಕೇಳ್ತಾನಲ್ಲ, ಇವ್ರಿಗೆ ಏನು ಮಂಡೆ ಹಾಳಾಗಿದೆ ಅನ್ನೋಂಥ ಯೋಚನೆ ಇಟ್ಕೊಂಡು ಅವ್ನು ಕೇಳಿದಂತೆ, ಏ ಮರಯ್ಯ, ಆ ಮಣ್ಣನ್ನು ಎಲ್ಲಿ ಕೇಳ್ತೀಯ ನೀನು? ಮಣ್ಣಿಗೆ ಏನಾಗಬೇಕು, ಏನು ಮಾಡಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು. ಮಣ್ಣನ್ನು ಹದ ಮಾಡ್ತಿರೋ ನೀನು. ಆ ಮಣ್ಣು ಏನಾಗಬೇಕು ಅನ್ನೋದು ಗೊತ್ತಿರಬೇಕಾದದ್ದು ನಿನಗೆ, ಆ ಮಣ್ಣಿಗಲ್ಲ ಅಂತ ಹೇಳಿದಂತೆ. ಆದರೆ ಆ ವ್ಯಕ್ತಿ ಭಾಳ ನಯವಾಗಿ ಅವನಿಗೆ ಹೇಳಿದಂತೆ, ಮರಯ್ಯ, ನನಗೆ ಆ ಮಣ್ಣನ್ನು ಏನು ಮಾಡ್ಬೇಕಂತ ನಂಗೆ ಗೊತ್ತು, ಆದರೆ ಆ ಮಣ್ಣಿಗೆ ಕೂಡ ಗೊತ್ತಿರಬೇಕು ನಾನು ಏನಾಗಬೇಕು ಅಂತ. ಮಡಕೆ ಆಗಬೇಕಾ ಇಲ್ಲ ಒಳ್ಳೆಯ ಮಣ್ಣಿನ ಮೂರ್ತಿ ಆಗಬೇಕಾ ಅನ್ನೋದು ಆ ಮಡಕೆ ಗೊತ್ತಿದ್ರೆ ಮಾತ್ರ ನನಗೆ ಅದನ್ನು ರೆಡಿ ಮಾಡಲಿಕ್ಕೆ ಭಾಳ ಸುಲಭ ಆಗ್ತದೆ ಅನ್ನೋ ಮಾತನ್ನು ಅವನ ಹೇಳ್ತಾನೆ. ನಾನು ಯಾಕೆ ಮಾತನ್ನು ಇಲ್ಲಿ ಇನ್ನು ನಾನು ತಮಗೆ ಹೇಳ್ತೀನಿ ಅಂತ ಹೇಳಿದರೆ, ತಾವು ಕೂಡ ಭಾಳ ಪೋಷಕರಿದ್ದೀರಿ, ತಮಗೂ ಕೂಡ ಇಲ್ಲಿ ಮಕ್ಕಳಿದ್ದಾರೆ. ತಮ್ಮ ಕನಸಿರ್ತದೆ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೇನೋ ದೊಡ್ಡ ದೊಡ್ಡ ಮಟ್ಟದ ಕನಸನ್ನು ಕಾಡುವ ತಾಯಿಂದಿರಿದ್ದೀರಿ, ತಂದೆಯವರಿದ್ದೀರಿ. ಸಾಮಾನ್ಯವಾಗಿ ಭಾಳ ಸಹಜ. ಯಾಕಂತೇಳಿ ಮೊದಲಿನ ಹಾಗೆ 10-12 ಮಕ್ಕಳು ಇವತ್ತಿನಿಲ್ಲ. ಇವತ್ತಿರೋದು 1 ತಪ್ಪಿದ್ರೆ 2. ತಮ್ಮ ಕನಸು ಸ್ವಾಭಾವಿಕವಾಗಿ ಇರುವಂಥದ್ದು, ಇರಲೇಬೇಕಾಗ್ತದೆ. ಆದರೆ ತಮ್ಮ ಮಗುವು ಕೂಡ ತಾನೇನಾಗಬೇಕು ಅನ್ನೋದು ಕೂಡ ಗೊತ್ತಿರಬೇಕಾಗ್ತದೆ. ಆ ಮಗುವಿಗೆ ತಾನು ಒಳ್ಳೆಯ ಪ್ರಜೆ ಆಗಬೇಕಾ, ಒಳ್ಳೆಯ ಡಾಕ್ಟರ್ ಆಗಬೇಕಾ, ಒಳ್ಳೆಯ ಇಂಜಿನಿಯರ್ ಆಗಬೇಕಾ, ಒಳ್ಳೆಯ ವಕೀಲ ಆಗಬೇಕಾ ಅನ್ನೋದು ಆ ಮಗುವಿಗೆ ಗೊತ್ತಿದ್ರೆ ನಿಮಗೆ ಅವರನ್ನು ರೆಡಿ ಮಾಡೋದು ಬಹಳ ಸುಲಭ ಆಗ್ತದೆ. ಆ ದೃಷ್ಟಿಯಲ್ಲಿ ಆ ಮಕ್ಕಳಲ್ಲಿ ತಮ್ಮ ಅಂಥ ಮನೋಭಾವನೆಯನ್ನು ತಾವು ಪೋಷಕರು ಬೆಳೆಸಬೇಕು. ತಮ್ಮ ಕನಸನ್ನು ಒಂದು ಕಡೆ ಇಟ್ಕೊಳ್ಳಿ, ಅವರ ಕನಸಿಗೆ ತಾವು ಸರಿಯಾದಂಥ ವಿದ್ಯೆಯ ನೀರನ್ನು ಹಾಕಿದರೆ ತಮಗೆ ಬೇಕಾದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಲಿಕ್ಕೆ ಅವಕಾಶ ಇರ್ತದೆ ಅನ್ನೋ ಮಾತನ್ನು ಹೇಳ್ತಾ ಭಾಳ ಖುಷಿಯಾಯಿತು. ಒಳ್ಳೆಯ ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ಗಾಣಿಗರೆಲ್ಲರೂ ಸೇರಿ ಏರ್ಪಾಡು ಮಾಡಿದ್ದೀರಿ. ತಮ್ಮ ಮಕ್ಕಳನ್ನು ಕೂಡ ಈ ಶಾಲೆಗೆ ತಾವು ಕಳಿಸಿದ್ದೀರಿ, ಭಾಳ ಸಂತೋಷ ಅನ್ನೋ ಮಾತನ್ನು ಹೇಳ್ತಾ, ಇಂಥ ಕಾರ್ಯಕ್ರಮವು ಸದಾ ಆಗ್ತಾ ಇರಲಿ. ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಒಂದು ಸಣ್ಣ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಏರ್ಪಡಿಸ್ಕೊಂಡು ಭಾಳ ಖುಷಿಯಾಯಿತು. ನಮ್ಮ ಅಧ್ಯಕ್ಷರ ಒಂದು ನಡೆಯನ್ನು ನೋಡಿ, ನಮ್ಮ ಚಿತ್ತರಂಜನ್ ಅವರ ನಡೆಯನ್ನು ನೋಡಿ. ಯಾಕಂತ ಹೇಳಿದರೆ ಇವತ್ತು ಅವರ ಸನ್ಮಾನ ನೋಡಿ ತಮ್ಮ ಮಕ್ಕಳ ಮನಸ್ಸಲ್ಲಿ ಏನೋ ಒಂದು ಭಾವನೆ ಬರ್ತದೆ. ಮುಂದೊಂದಿನ ನಾನು ಏನು ಅಚೀವ್ ಮಾಡಿದರೆ ನನಗೂ ಕೂಡ ಇಂಥ ವೇದಿಕೆಯಲ್ಲಿ ನನ್ನ ತಾಯಿ ತಂದೆ ಎದುರಿಗೆ ಸನ್ಮಾನ ಆಗ್ತದೆ ಅನ್ನುವಂಥ ಒಂದು ಆ ವಿಚಾರ ಅವರ ತಲೆಯಲ್ಲಿ ಹೋದರೆ ಅವರು ಆ ನೆಲೆಯಲ್ಲಿ ಬದುಕಲಿಕ್ಕೆ, ಆ ನೆಲೆಯಲ್ಲಿ ಬೆಳೀಲಿಕ್ಕೆ ಅವಕಾಶ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ತಾವು ಕೊಟ್ಟಿದ್ದೀರಿ. ಅಭಿನಂದಿಸಿ ಎಲ್ಲರಿಗೂ ಅಭಿನಂದನೆಗೊಂಡಂಥ ಎಲ್ಲರಿಗೂ ಕೂಡ ಶುಭಾಶಯ ಹೇಳ್ತಾ, ಅಭಿನಂದಿಸಿದ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೂ ಕಾರ್ಯದರ್ಶಿಗೂ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಮತ್ತೊಮ್ಮೆ ನಮ್ಮ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಒಳ್ಳೆಯ STMC ಕೂಡ ಇದೆ. ಈ ಬಾರಿ ನೆನಪು ಇದು ಭಾಳ ಒಳ್ಳೆಯ STMCನ ತಾವು ಕಟ್ಕೊಂಡಿದ್ದೀರಿ. ಇದೇ ರೀತಿ ಶಾಲೆಯ ಅಭಿವೃದ್ಧಿ ಬಗ್ಗೆ ತಮ್ಮ ಚಿಂತನೆ ಇರಲಿ, ಯಾವುದೇ ಬೇರೆ ಬೇರೆ ಆಲೋಚನೆ ಬೇಡ, ನಾವೆಲ್ಲರೂ ಒಂದು ಅನ್ನೋ ಮಾತನ್ನು ಹೇಳ್ತಾ ಒಗ್ಗಟ್ಟಾಗಿ ಶಾಲೆಯ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ತಮ್ಮ ಪ್ರೋತ್ಸಾಹದಾಯಕ ಸ್ಫೂರ್ತಿದಾಯಕ ನುಡಿಗಳಿಗೆ ಅಭಿನಂದನೆಗಳು ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಲಿಮಕ್ಕಿ ಶಾಲೆಯ ಶ್ರೀಯುತ ಗಣೇಶ್ ಪೂಜಾರಿ ಶಿಕ್ಷಕರು ಇವರು ಆಗಮಿಸಿರುತ್ತಾರೆ. ಇವರ ಉಪಸ್ಥಿತಿಯನ್ನು ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಸರ್ವೋತ್ತಮ್ ಭಟ್ ಶಿಕ್ಷಕರು ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಗುರುತಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮ ಚುಟುಕಾದ ಸ್ಫೂರ್ತಿದಾಯಕ ನುಡಿಗಳ ಮೂಲಕ ಮೆರುಗನ್ನು ತಂದುಕೊಡುವರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಆಚಾರ್ಯ ಇವರನ್ನ ಕೇಳಿಕೊಳ್ತಾ ಇದ್ದೇವೆ.
ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಶಿಕ್ಷಣಾಧಿಕಾರಿಗಳನ್ನು ಹಾಗೂ ಎಲ್ಲರನ್ನ ವಂದಿಸಿಕೊಳ್ಳುತ್ತಾ ವೇದಿಕೆಯ ಪ್ರಾಥಮಿಕ ಶಾಲೆ ಕಂಚಿಕಾನ್ನ ಪ್ರತಿಭಾ ಸೌರಭ ಕಾರ್ಯಕ್ರಮ ಇದಕ್ಕಿಂತ ಮೊದಲು 1 ತಿಂಗಳ ಹಿಂದೆ ಅತಿ ಉತ್ತಮವಾದ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಅನ್ನುವಂಥ ಕಾರ್ಯಕ್ರಮ ಶ್ರೀಯುತ HM ಸರ್ ನೇತೃತ್ವದಲ್ಲಿ ಹಾಗೂ ಎಲ್ಲ ಶಿಕ್ಷಕರ ಸಹಭಾಗಿತ್ವದೊಂದಿಗೆ ಅತಿ ಉತ್ತಮವಾದ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಹಳೆ ವಿದ್ಯಾರ್ಥಿಗಳು, STMC ಅವರು, ಪೋಷಕರು ಸಹಕಾರವನ್ನಿತ್ತು ಅತಿ ಸುಂದರವಾಗಿ ಕಾರ್ಯಕ್ರಮವನ್ನು ನಿಭಾಯಿಸಿದ್ದಾರೆ. ವಾರ್ಷಿಕೋತ್ಸವ PT ಸರ್ ಹೇಳಿದ ಹಾಗೆ ವಾರ್ಷಿಕೋತ್ಸವದ ತಯಾರಿ ಇರಲಿಲ್ಲ. ಆದರೆ ಪೋಷಕರ ಬೇಡಿಕೆಯನ್ನು ಕೇಳಿ ಈ ವಾರ್ಷಿಕೋತ್ಸವ ವ್ಯವಸ್ಥೆ ಸಜ್ಜಾಯಿತು. ಅದಕ್ಕೆ ತಕ್ಕಂತೆ HM ಸರ್ ಹಾಗೂ ಅದರಲ್ಲಿ 3 ಜನ ಕಂಚಿಕಾನ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮುಖ್ಯೋಪಾಧ್ಯಾಯರು ಅವರಿಗೆ ಸಲ್ಲಬೇಕಾದ ಗೌರವ ಸರ್ಕಾರ ಅವರಿಗೆ ಕೊಟ್ಟಿದೆ. ಅವರಿಗೂ ಕೂಡ ನಾವಿವತ್ತು ಸನ್ಮಾನಿಸಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ಇಂಥ ಪ್ರತಿಭೆಗಳನ್ನು ನಾವು ಈಗಾಗಲೇ 4 ತಿಂಗಳ ಮೊದಲೇ ಗೌರವಿಸಬೇಕಾಗಿತ್ತು. ಆದರೆ ಅವರು ಮನೆಗೆ ಹೋಗಿ ಅವರನ್ನು ಗೌರವಿಸುವುದಷ್ಟು ಸಮಂಜಸವಲ್ಲ. ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿದಂಥವ್ರನ್ನ ಇಂತಹ ಒಂದು ಭವ್ಯವಾದ ವೇದಿಕೆಯಲ್ಲಿ ಅವರನ್ನು ನಾವು ಸನ್ಮಾನಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇಷ್ಟರವರೆಗೆ ಕಾದು ಎಲ್ಲ ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಅವರನ್ನು ಇವತ್ತು ಸನ್ಮಾನಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಪೋಷಕರನ್ನ, ಶಿಕ್ಷಕ ವೃಂದದವರನ್ನ ಹಾಗೂ ಆತ್ಮೀಯರಾದ ದಿನೇಶ್ ಅವರವರು STMCಯ ಈಗಿನ ಅಧ್ಯಕ್ಷರಾಗಿರುತ್ತಾರೆ. ಎಲ್ಲ ಅಧ್ಯಾಪಕ ವೃಂದದವರಿಗೂ ಹಾಗೂ STMC ಅವರಿಗೂ ಹಾಗೂ ಊರವರಿಗೂ ಪೋಷಕರಿಗೂ ಎಲ್ಲರಿಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ ಎಂದು ಶುಭವನ್ನು ಹಾರೈಸುತ್ತಾ ನನ್ನ ಮಾತಿಗೆ ಅಂತಿಮ ಚುಕ್ಕೆ ನುಡಿತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಚುಟುಕಾದ ಸ್ಫೂರ್ತಿದಾಯಕ ನುಡಿಗಳಿಗೆ ವಂದನೆಗಳು ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ರಾಘವೇಂದ್ರ ನಾರಂಬಳ್ಳಿ ಇವರು ವಿಶೇಷ ಧನ ಸಹಾಯವನ್ನು ನೀಡಿ ಪ್ರೋತ್ಸಾಹಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ವತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ವೀರೇಂದ್ರ ಶೆಟ್ಟಿ ಇವರು ಗೌರವವನ್ನು ಸಮರ್ಪಿಸುವರೆ ಕೇಳಿಕೊಳ್ತಾ ಇದ್ದೇನೆ. ಅವರ ಪರವಾಗಿ ಅವರ ಮನೆಯಿಂದ ಆಗಮಿಸಿರುವಂತಹ ಕುಮಾರಿ ಸನ್ಮತಿ ಇವಳು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆ ಮುಂದಿದ್ದ ಎಲ್ಲ ಪ್ರೇಕ್ಷಕರಿಗೂ, ಶಿಕ್ಷಕ ವೃಂದದವರಿಗೂ ಸ್ಮರಿಸುತ್ತಾ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಜಗದೀಶ್ ದೇವಡಿಗರು ಹೇಳಿದಾಗೆ ಇನ್ನು ಎಷ್ಟೋ ಡ್ಯಾನ್ಸ್ ಬಾಕಿ ಉಂಟು, ಎಲ್ಲ ಕಾರ್ಯಕ್ರಮ ಎಷ್ಟೋ ಉಂಟು. ಆದ್ದರಿಂದ ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲ ಮಕ್ಕಳು ಬಂದಂಥ ಪೋಷಕರು ಎಲ್ಲರೂ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಒಳ್ಳೆಯ ರೀತಿಯಿಂದ ಅವರಿಗೆ ಒಳ್ಳೆಯ ರೀತಿಯಿಂದ ಶುಭ ಹಾರೈಸುತ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ STMCಯ ಚುಕ್ಕಾಣಿ ಹಿಡಿದು ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿದ್ದು ಶಾಲಾಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರಾಗಿ ಮುನ್ನಡೆಸುತ್ತಾ ಇರುವಂತಹ ಸರ್ ತಮಗೆ ವಂದಿಸಿಕೊಳ್ತಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಸಹಶಿಕ್ಷಕರಾದ ಶ್ರೀಯುತ ಸಂತೋಷ್ ಇವರನ್ನ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಸಿದ್ಧರಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮನಸ್ಸು ಎಲ್ಲದಕ್ಕೂ ಮೂಲ, ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ನಾವುದು ಸರಿಯಾಗದು. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದೆನ್ ಪ್ರೇಯಿಂಗ್ ಲಿಪ್ಸ್. ಅಂದರೆ ಸಹಾಯ ಮಾಡುವ ಕೈಗಳು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಶ್ರೇಷ್ಠ. ನಾನು ಋಣಿಯು ಎಂಬ ಸವಿ ಮಾತಿನಂತೆ ಇಂದಿನ ಈ ಪ್ರತಿಭಾ ಸೌರಭ 2025-26 ಇದರ ಯಶಸ್ಸಿಗೆ ಕಾರಣೀಕರ್ತರಾದ ಗಣ್ಯರನ್ನು, ಅತಿಥಿಗಳನ್ನು, ದಾನಿಗಳನ್ನು ಹಾಗೂ ಸರ್ವರನ್ನು ವಂದಿಸುವ ಸುಸಂದರ್ಭ ಇದಾಗಿದ್ದು, ಮೊದಲಿಗೆ
ನಮ್ಮಿ ಕಾರ್ಯಕ್ರಮಕ್ಕೆ ಪ್ರೇರಣೆಯ ಮಾತುಗಳನ್ನಾಡಿ ನಿರ್ಗಮಿಸಿದ ನಮ್ಮಿ ಬೈಂದೂರಿನ ಹೆಮ್ಮೆಯ ಶಾಸಕರಾದಂತಹ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಇವರಿಗೂ ನಮ್ಮಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಒಂದು ಘನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶಾಲೆಯ SDMCಯ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಕಿಣಿ ಇವರಿಗೆ ನಮ್ಮಿ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನಾಗೈದಂತಹ ಶ್ರೀಯುತ ಶ್ರೀನಿವಾಸ್ ಕಿಣಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಂಚಿಕಾನು ಇವರಿಗೂ ಸಹ ನಮ್ಮಿ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಅಲಂಕೃತರಾದಂತಹ ಶ್ರೀ ವೀರೇಂದ್ರ ಶೆಟ್ಟಿ ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು, ಕುಮಾರಿ ಮುಕಾಂಬು ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು ಹಾಗೂ ಶ್ರೀ ರಾಘವೇಂದ್ರ ದೇವಾಡಿಗ ಸದಸ್ಯರು ಗ್ರಾಮ ಪಂಚಾಯತ್ ಬಿಜೂರು ಇವರೆಲ್ಲರಿಗೂ ಸಹ ನಮ್ಮಿ ಶಾಲೆಯ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಶ್ರೀ ಜಗದೀಶ್ ದೇವಾಡಿಗ KDP ಸದಸ್ಯರು ಬೈಂದೂರು ತಾಲೂಕು ಇವರಿಗೂ ನಮ್ಮಿ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಚಂದಗಾಣಿಸಿಕೊಟ್ಟಂತಹ ಶ್ರೀ ವಿಶ್ವನಾಥ್ ಆಚಾರ್ಯ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಕಂಚಿಕಾನು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ನಮ್ಮ ಬೈಂದೂರು ವಲಯದ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಶ್ರೀ ನಾಗೇಶ್ K ನಾಯಕ್ ಇವರಿಗೆ ನಮ್ಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಅಂತೆಯೇ ಶ್ರೀ ಶೇಖರ್ ಪೂಜಾರಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೈಂದೂರು ತಾಲೂಕು ಇವರಿಗೆ ನಮ್ಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಶಾಲೆಯ ಪರವಾಗಿ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿಯಾದಂತಹ ಶ್ರೀ ರಂಜಿತ್ ದೇವಾಡಿಗ ಅಧ್ಯಕ್ಷರು ದುರ್ಗಾ ಯುವಕ ಮಂಡಲ ಕಂಚಿಕಾನು ಇವರಿಗೂ ಸಹ ವೇದಿಕೆಯ ಪರವಾಗಿ ಹಾಗೂ ನಮ್ಮಿ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಈ ಒಂದು ಪ್ರತಿಭಾ ಸೌರಭ 2025-26 ಈ ಒಂದು ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನು ಕಾಣಲು ಸಹಕರಿಸಿದಂತಹ ನಮ್ಮಿ ಶಾಲೆಯ SDMCಯ ಸರ್ವ ಸದಸ್ಯರಿಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಹಾಗೂ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಪದಾಧಿಕಾರಿಗಳು ವಾಹನ ನಿರ್ವಹಣಾ ಸಮಿತಿ ಹಾಗೂ ನಮ್ಮ ಶಾಲೆಯ ಎಲ್ಲ ಪಾಲಿಸಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಲು ಕಾರಣೀಕರ್ತರಾದಂತಹ ಈ ಊರಿನ ಮತ್ತು ಪರ ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಹಾಗೂ ಧ್ವನಿ, ಬೆಳಕು, ಪ್ರಸಾದನ ಮತ್ತು ಅಡುಗೆ ವ್ಯವಸ್ಥೆ ಮಾಡಿದಂತಹ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಬೇರೆ ಬೇರೆ ಶಾಲೆಯಿಂದ ಆಗಮಿಸಿದ ನಮ್ಮ ಶಿಕ್ಷಕ ವರ್ಗದವರಿಗೂ ಸಹ ಹಾಗೂ ಅವರಿವರೆನ್ನದೇ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸಿಕೊಳ್ಳುತ್ತಿದ್ದೇನೆ. ನಮ್ಮಿ ಕಾರ್ಯಕ್ರಮಕ್ಕೆ ಪ್ರಧಾನ ಪೋಷಕರಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿದಂಥ ಶ್ರೀಯುತ ಪ್ರಭಾಕರ್ ಕಿಣಿ ಅವರ ಮನೆಯವರು ಯಾರಿದ್ರೆ ಸ್ಮರಣಿಕೆಯನ್ನು ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ತಾ ಇದ್ದೇನೆ. ಹಾಗೆ ಶ್ರೀ ತಿರುಮಲೇಶ್ವರ ಭಟ್ ಮಕ್ಕಿ ದೇವಸ್ಥಾನ ತಾವು ಕೂಡ ತಮ್ಮ ಮನೆಯವರು ಯಾರಿದ್ರೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಶ್ರೀ ಲಲಿತಾ ನಾಗರಾಜ್ ಭಟ್ ಒಪ್ಪಂದ ಶಿಕ್ಷಕರು ತಾವು ತಮ್ಮ ಮನೆಯವರು ಯಾರಾದರೂ ಇದ್ರೂ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೋಕುಲ್ದಾಸ್ ಕಿಣಿ ಅವರ ಮನೆಯವರು ಯಾರಾದರೂ ಇದ್ರೂ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಶೋಕ್ ಗುಂಡಾಡಿಕೇರಿ ತಮ್ಮ ಮನೆಯವರು ಯಾರಾದರೂ ಇದ್ದರೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶುಭಕರ್ ಗಾಣಿಗ ತಾವು ನಮ್ಮಲ್ಲಿ ಆಗಮಿಸಿದರೆ ತಕ್ಷಣವಾಗಿ ವೇದಿಕೆಗೆ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸುಂದರ್ ಶೆಟ್ಟಿ ತಮ್ಮ ಮನೆಯವರು ಯಾರಾದರೂ ಇದ್ದರೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. BS ಸುರೇಶ್ ಶೆಟ್ಟಿಯವರು ವೇದಿಕೆಗೆ ಬಂದರೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್, ನೀವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಪ್ರಧಾನ ಪೋಷಕರಾಗಿರುವುದರಿಂದ ನಮ್ಮ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಾಗರಾಜ್, ನಮ್ಮ ನಾಗರಾಜ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಗರಾಜ್ ಸರ್, ಬನ್ನಿ ವೇದಿಕೆಗೆ.
ಧನ್ಯವಾದಗಳು ಸರ್. ಇದೀಗ ಸಾಂಸ್ಕೃತಿಕ ವೈವಿಧ್ಯಕ್ಕಾಗಿ ವೇದಿಕೆ ತೆರವುಗೊಳಿಸ್ತಾ ಇದ್ದೇವೆ. ಇದೀಗ ನಮ್ಮ ಈ ವೇದಿಕೆಯ ಮೇಲೆ ಸಂಗೀತದ ನಾದ, ನಾಟ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವುಗಳೆಲ್ಲವುಗಳ ಸಮ್ಮಿಲನವೇ ನಮ್ಮ ಈ ಕಾರ್ಯಕ್ರಮದ ವಿಶೇಷ. ಇದೀಗ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಹಲೋ, ನಮ್ಮ ಶಾಲಾ ವಿದ್ಯಾರ್ಥಿಗಳು ಊಟಕ್ಕೆ ಹೋಗ್ಬೋದು. ಯಾರು ಡ್ಯಾನ್ಸ್ ಮುಗ್ದಿದೆ ಅವರೆಲ್ಲ ಊಟಕ್ಕೆ ಹೋಗಿ, ಹಾಗೆ ಪೋಷಕರು ಕೂಡ ಅದರ ಹಿಂದೆ ಹೋಗಿ ಸ್ವಲ್ಪ ನಿಧಾನ ಹೋಗಿ. ಹಾಗೆ ನಮ್ಮ ಅಡಿಗೆಯವರು ಕೂಡ ಅಲ್ಲಿ ಊಟ ಉಪಚಾರದ ಕೌಂಟರ್ ಹತ್ರ ಒಂದು ಸ್ವಲ್ಪ ಬನ್ನಿ. ಅಲ್ಲಿ ಅವರಿಗೆ ಕೆಲವು ಪಾತ್ರೆಗಳು ಸಿಗಲಿಲ್ಲ ಅಂತೆ, ಸ್ವಲ್ಪ ಸಹಕಾರ ನೀಡಿ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಸರದಿ ಪ್ರಕಾರ ತಯಾರಾಗಬೇಕು. ಡ್ರೆಸ್ ಮಾಡಿಕೊಂಡು ಡಾನ್ಸ್ ಆಗದ ಒಂದಿಷ್ಟು ಮಕ್ಕಳನ್ನು ನಾನು ರಸ್ತೆಯಲ್ಲಿ ನೋಡ್ತಾ ಇದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಮೇಕಪ್ ರೂಮಿನಿಂದ ಆಚೆ ಹೋಗ್ಲಿಕ್ಕಿಲ್ಲ, ಪ್ರೋಗ್ರಾಮ್ ಆಗದೆ ಆಚೆ ಹೋಗ್ಲಿಕ್ಕಿಲ್ಲ. हरि 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 हरि
ಬರೆಯು. ಹಲೋ, ಸಕಲ ಕಲೆಗಳ ಅಧಿದೇವತೆ, ನೃತ್ಯಕ್ಕೆ ಪ್ರೇರಣೆಯಾದ ನಟರಾಜನ ನಾನಾ ನಾಟ್ಯ ಭಂಗಿಗಳು, ಲಯಕರ್ತು ಕೈಲಾಸದೀಶ ಪರಶಿವನ ನೃತ್ಯ, ಸೃಷ್ಟಿ ಮತ್ತು ವಿನಾಶದ ಅದ್ಭುತ ಸಂಗಮ. ಶಿವನ ಕೈಯಲ್ಲಿರುವ ಢಮರುಗದಿಂದ ಓಂಕಾರನಾದ ಮೊಳಗಿದರೆ ಅವನ ಹೆಜ್ಜೆ ಏಟಿಗೆ ಭೂಮಿ ಕಂಪಿಸುತ್ತದೆ. ಇದೀಗ ನಮ್ಮ ಪುಟ್ಟ ಕಲಾವಿದರು ಅವರ ಅದ್ಭುತ ನೃತ್ಯದ ಮೂಲಕ ಸಾಕ್ಷಾತ್ ಈಶ್ವರನನ್ನೇ ವೇದಿಕೆ ಮೇಲೆ ಬರಮಾಡಿಕೊಳ್ಳಲಿದ್ದಾರೆ. ಢಮರುಗದ ನಾದದೊಂದಿಗೆ ಸಜ್ಜಾಗಿರುವ ಪ್ರದರ್ಶನವನ್ನು ಬರಮಾಡಿಕೊಳ್ಳೋಣ. ನಮ್ಮ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರು. ಹರ ಹರ ಮಹಾದೇವ್ ಕಿ ಜೈ. ఆది పరాశక్తి నిన్ను కోరుకుందిరా, సృష్టిలోన మొదటి ప్రేమ కథే నీదిరా. శివరాత్రి సుందర మా రాత మార్చి ఉద్ధరించరా, అనంతమైన నీ ప్రేమలో రవంత మాకు ఇస్తే భూమి స్వర్గమౌనురా.
ನಮ್ಮ ಈ ಪ್ರತಿಭಾ ಸೌರಭ ಕಾರ್ಯಕ್ರಮಕ್ಕೆ ಕಿರಣ್ ಶಿಕ್ಷಕರು ಉಳ್ಳೂರು ಸೆಕೆಂಡ್, ಹಾಗೆ ಶ್ರೀಯುತ ದೇವರಾಜ್ ಹೆಬ್ಬಾರ್ ಪ್ರೌಢಶಾಲಾ ಶಿಕ್ಷಕರು ಒಕ್ವಾಡಿ ಇವರು ಆಗಮಿಸಿರುತ್ತಾರೆ. ಇವರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸಿಕೊಂಡಿದ್ದೇವೆ ಸರ್. ಪೋಷಕರು ಊಟಕ್ಕೆ ಹೋಗ್ಬೋದು. ಊಟದ ಕೌಂಟ್ರು ಖಾಲಿ ಇದೆ, ಆದಷ್ಟು ಬೇಗ ಊಟವನ್ನು ಪೂರೈಸಿಕೊಂಡು ಬನ್ನಿ.
ತಮ್ಮ ಕೃಪಾ ಕಟಾಕ್ಷದಿಂದ ಗಣಿಗಾರಿಕೆ ನಿರಂತರವಾಗಿ ನಡೆಯುತ್ತಿದೆ. ನಮ್ಮ ಕಾಡಿನಲ್ಲಿರುವ ಉತ್ತಮವಾದ ಮರಗಳ ಜೊತೆಯಲ್ಲಿ ಉಪದ್ರವಕಾರಿಯಾಗಿ ಬೆಳೆದು ನಿಂತಿರುವ ಗಂಧದ ಮರಗಳನ್ನು ಕಡಿದು ವಿದೇಶಕ್ಕೆ ಮಾರಾಟ ಮಾಡುತ್ತೇವೆ. ತಮ್ಮನ್ನು ವಿರೋಧಿಸಿದವರನ್ನು ಮುಗಿಸಿಬಿಟ್ಟಿದ್ದೀರಿ. ಸಾಕು ಸಾಕು, ಹೆಚ್ಚು ಹೊಗಳಿದರೆ ನನಗಿಷ್ಟವಾಗುವುದಿಲ್ಲ. ಇದು ಹೊಗಳಿಕೆ ಅಲ್ಲ ಮಹಾಪ್ರಭುಗಳೇ, ಇದು ನಿಜವಾದ ಸಂಗತಿ. ಇನ್ನು ನನ್ನನ್ನು ಮೀರಿಸುವ ರಾಜರು ಹುಟ್ಟಲಿಲ್ಲ, ಹುಟ್ಟುವುದೂ ಇಲ್ಲ. ಹೌದೌದು, ಬಡತನ ನಿರ್ಮೂಲನಕ್ಕಾಗಿ ಬಡವರನ್ನೇ ನಿರ್ಮೂಲನೆ ಮಾಡುವ, ಭಿಕ್ಷಾಟನೆಯನ್ನು ನಿಲ್ಲಿಸುವುದಕ್ಕಾಗಿ ಭಿಕ್ಷುಕರನ್ನೇ ಗುಂಡಿಟ್ಟುಕೊಳ್ಳುವ ತಮ್ಮ ಆಜ್ಞೆ ನಿಜಕ್ಕೂ ಪ್ರಶಂಸನೀಯ. ನಮ್ಮ ರಾಜ್ಯದಲ್ಲಿರುವ ಅನೇಕ ಎಕರೆ ಸರ್ಕಾರಿ ಭೂಮಿಗಳನ್ನು ನಿಮ್ಮವರೆನಿಸಿಕೊಂಡವರಿಗೆಲ್ಲ ಅಕ್ರಮ ಸಕ್ರಮ ಕಾನೂನಿನ ಮೂಲಕ ಸಕ್ರಮಗೊಳಿಸಿದ್ದೀರಿ. ಅಂತೂ ಯಾವುದೇ ವಿಭಾಗದಲ್ಲಿ ಯೋಚಿಸುವಾಗಲೂ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸುಖದಿಂದ ಬದುಕುತ್ತಿದ್ದಾರೆ ಎಂದಾಗ ಅಲ್ಲವೇ? ನನ್ನ ಆಜ್ಞೆಯನ್ನು ಎಲ್ಲರೂ ಶಿರಸಾವಹಿಸಿ ಪಾಲಿಸುತ್ತಿರುವರಲ್ಲವೇ? ಏನಾದರೂ ಹೊಸ ವಿಚಾರಗಳಿದ್ದರೆ ಹೇಳಿ ಮಂತ್ರಿಗಳೇ. ಮಹಾರಾಜರೇ, ತಮ್ಮ ಆಳ್ವಿಕೆಯನ್ನು ಟೀಕಿಸುವ ವ್ಯಕ್ತಿಗಳು ಬದುಕುಳಿಯಬಲ್ಲರೆ? ಅದು ಸಾಧ್ಯವಿಲ್ಲದ ಮಾತು. ಪ್ರಜೆಗಳೆಲ್ಲರೂ ಭಯ ಭಕ್ತಿಯಿಂದ ಬದುಕುತ್ತಿದ್ದಾರೆ. ಆದರೆ ಮಹಾಪ್ರಭುಗಳೇ, ಆದರೆ ಮತ್ತೇನಾಯಿತು ಹೇಳಿ ಮಂತ್ರಿಗಳೇ. ಹೌದು ಮಹಾರಾಜ, ಇಷ್ಟು ಸುಖದ ಜೀವನ ಸಾಗಿಸುತ್ತಿದ್ದರೂ ಪ್ರಜೆಗಳು ಎಲ್ಲಾ ಸಮಯದಲ್ಲಿಯೂ ನಗುವುದಿಲ್ಲ. ಏನಾಗಿದೆ ಅವರಿಗೆ? ಕೆಲವರು ಕಷ್ಟ ಬಂದಾಗ ಅಳುತ್ತಾರೆ ಮಹಾಪ್ರಭು. ಏನು? ಈ ವೀರಪ್ಪ ನಾಯಕನ ಆಳ್ವಿಕೆಯಲ್ಲಿ ಅಳುವೆ? ಸಾಧ್ಯವಿಲ್ಲ. ದುಃಖವೇ? ನಂಬಲು ಸಾಧ್ಯವಿಲ್ಲ. ಇದಕ್ಕೇನು ಮಾಡೋಣ? ಹೀಗೆ ಮಾಡಿದರೆ ಹೇಗೆ? ಏನದು ಹೇಳಿ ಮಂತ್ರಿಗಳೇ. ನಮ್ಮ ರಾಜ್ಯದ ಎಲ್ಲಾ ಪ್ರಭುಗಳಿಗೆ ಜಯವಾಗಲಿ. ವೀರಪ್ಪ ನಾಯಕ ಮಹಾಪ್ರಭುಗಳಿಗೆ ಜಯವಾಗಲಿ.
ಉಗ್ರ ಶಿಕ್ಷೆ ವಿಧಿಸಿ. ವೀರಪ್ಪ ನಾಯಕ ಮಹಾಪ್ರಭುಗಳಿಗೆ ವೀರಪ್ಪ ನಾಯಕ ಮಹಾಪ್ರಭುಗಳಿಗೆ ನಾಯಕ ಮಹಾಪ್ರಭುಗಳ ಆಜ್ಞೆ ಆಗಿದೆ. ತಪ್ಪಿದವರಿಗೆ ಉಗ್ರ ಶಿಕ್ಷೆ ವಿಧಿಸಲಾಗುವುದು. ಕೇಳಿರಿ 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 ಇತ್ತ ಕಡೆ ಗಮನ ಇಟ್ಟು ಕೇಳಿ. ಇನ್ನು ಮುಂದೆ ನಮ್ಮ ರಾಜ್ಯದ ಎಲ್ಲಾ ಪ್ರತಿಗಳು ಎಲ್ಲಾ ಸಮಯದಲ್ಲಿ ಅಳುತ್ತಿರಬೇಕು. ಮಾತನಾಡುವಾಗ, ಊಟ ಮಾಡುವಾಗ, ಕೆಲಸ ಮಾಡುವಾಗ ಸಹ ನಗುತ್ತಿರಬೇಕು. ಇದು ವೀರಪ್ಪ ನಾಯಕ ಮಹಾಪ್ರಭುಗಳ ಆಜ್ಞೆ ಆಗಿದೆ. ತಪ್ಪಿದವರಿಗೆ ಉಗ್ರ ಶಿಕ್ಷೆ ವಿಧಿಸಲಾಗುವುದು. ಕೇಳಿರಿ 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 ಕೇಳಿದ್ರ? ಇನ್ನು ಮುಂದೆ ಎಲ್ಲರೂ ಎಲ್ಲಾ ಸಮಯದಲ್ಲಿ ನಗುವುದು ಬೇಡವಂತೆ. ಎಲ್ಲರೂ ಎಲ್ಲಾ ಸಮಯದಲ್ಲಿ ಅಳುತ್ತಿರಬೇಕಂತೆ. ಊಟ ಮಾಡುವಾಗ ಅಳುತ್ತಿದ್ದರೆ ಊಟ ಗಂಟಲಲ್ಲಿ ಇಳಿಯುವುದಾದರೆ ಹೇಗೆ? ಕೆಲಸ ಮಾಡುವಾಗಲೂ ಅಳಬೇಕಂತೆ. ಇದಂತ ಆಚಾರ. ಹೌದೌದು, ಇದು ರಾಜಾಜ್ಞೆ, ನಾವು ಪಾಲಿಸಲೇಬೇಕು. ಇಲ್ಲವಾದರೆ ನಮ್ಮ ಕಥೆ ಮುಗಿಯಿತು. ಆದ್ದರಿಂದ ಎಲ್ಲರೂ ಎಲ್ಲ ಸಮಯದಲ್ಲಿಯೂ ಅಳುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಹಾಗೆ ಮಾಡೋಣ.
ನಾಯಕರು ನಮ್ಮ ರಾಜ್ಯದ ಮಂತ್ರಿಗಳಾಗಿರುವುದು ನಮಗೆ ಹೆಮ್ಮೆ. ಇನ್ನು ಮುಂದೆ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಎಲ್ಲಾ ಸಮಯದಲ್ಲಿಯೂ ಸಂಗೀತಮಯವಾಗಿ ರಾಗವಾಗಿ ಮಾತನಾಡಬೇಕು. ಮಾತನಾಡುವಾಗ, ಊಟ ಮಾಡುವಾಗ, ಕೆಲಸ ಮಾಡುವಾಗಲೂ ಸಹ ಸಂಗೀತಮಯವಾಗಿ ರಾಗವಾಗಿ ಮಾತನಾಡಬೇಕು. ಅಷ್ಟೇ ಏಕೆ, ತಾಯಿಯ ಗರ್ಭದಲ್ಲಿ ಜನಿಸುತ್ತಿರುವ ಮಗುವು ಸಹ ಅಳುವುದನ್ನು ಬಿಟ್ಟು, ನಗುವುದನ್ನು ಬಿಟ್ಟು ಸಂಗೀತಮಯವಾಗಿ ರಾಗವಾಗಿ ಸ್ವರವಡಿಸಬೇಕು. ಹಾಗೆಂದು ಆಜ್ಞೆ ಮಾಡಿ ತಪ್ಪಿದವರಿಗೆ ಉಗ್ರ ಶಿಕ್ಷೆ ವಿಧಿಸಲಾಗುವುದು. ಯಾರಲ್ಲಿ ರಾಜಾಜ್ಞೆಯನ್ನು ಡಂಗುರದ ಮೂಲಕ ಸಾರಿರಿ. ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಉತ್ಸವ ಸಂಭ್ರಮಾಚರಣೆ ಮಾಡಿ ನಡೆಸೋಣ. ವೀರಪ್ಪ ನಾಯಕ ಮಹಾಪ್ರಭುಗಳಿಗೆ ಜಯವಾಗಲಿ. ವೀರಪ್ಪ ನಾಯಕ ಮಹಾಪ್ರಭುಗಳಿಗೆ ಜಯವಾಗಲಿ. ವೀರಪ್ಪ ನಾಯಕ ಮಹಾಪ್ರಭುಗಳಿಗೆ ಜಯವಾಗಲಿ.
ಒಂದು ಗುಂಪು ಛಾಯಾಚಿತ್ರಕ್ಕೆ ವಿದ್ಯಾರ್ಥಿಗಳು ನಿಂತ್ಕೊಳ್ಳಿ. ಧನ್ಯವಾದಗಳು ಪುಟಾಣಿಗಳೇ. ಊಟ ಆಗದೇ ಇದ್ದವರು ಊಟ ತಗೊಳ್ಳಿ. ಊಟ ಆದವರು ದಯವಿಟ್ಟು ಊಟದ ತಟ್ಟೆಯನ್ನು ಸುತ್ತೆಲ್ಲ ಹಾಕಬೇಡಿ. ಪಂಚಾಯತಿನ ವಾಹನ ಇದೆ, ದಯವಿಟ್ಟು ಸ್ವಚ್ಛತೆಯ ಕಡೆ ಗಮನ ಕೊಟ್ಟು ಪಂಚಾಯತ್ ವಾಹನದ ಒಳಗೆ ತಾವು ಮಾಡಿದ ಊಟದ ತಟ್ಟೆಯನ್ನು ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಿಶನ್ 6ನೇ ತರಗತಿ, ತರುಣ್ 7ನೇ ತರಗತಿ, ಚಾಂದಿಕ್ 6ನೇ ತರಗತಿ, ಗಗನ್ 7ನೇ ತರಗತಿ, ಸಮರ್ಥ್ 7ನೇ ತರಗತಿ, ತ್ರಿಷಿತ್ 7ನೇ ತರಗತಿ, ಅನೀಶ್ 7ನೇ ತರಗತಿ, ಸ್ಕಂದ 6ನೇ ತರಗತಿ, ತನ್ಮಯ್ 7ನೇ ತರಗತಿ, ಗೌರೀಶ್ 7ನೇ ತರಗತಿ, ಅನಂತ್ 6ನೇ ತರಗತಿ. ಧನ್ಯವಾದಗಳು. ಡಾನ್ಸ್ ಮುಗಿದ ವಿದ್ಯಾರ್ಥಿಗಳು ದಯವಿಟ್ಟು ಊಟ ಮಾಡಿಕೊಳ್ಳಿ ಕೂಡಲೇ. ಇನ್ನು ಮುಂದಿನ 10 ಡಾನ್ಸ್ನವರು ಊಟಕ್ಕೆ ಹೋಗೋದು ಬೇಡ, ಮತ್ತೆ ಮಾಡ್ಬೋದು. ಉಳಿದವರು ಊಟಕ್ಕೆ ಹೋಗಿ. ಮುಂದಿನ ಡಾನ್ಸ್ನವರು ಊಟಕ್ಕೆ ಹೋಗ್ಬೋದು. 20ನೇ ಕಾರ್ಯಕ್ರಮಕ್ಕಿಂತ ಮುಂದಿನ ಡಾನ್ಸ್ನವರೆಲ್ಲ ಹೋಗ್ಬೋದು ಊಟಕ್ಕೆ. ಊಟ ಮಾಡಿ ಮೇಕಪ್ ರೂಮಿನ ಹತ್ರಕ್ಕೆ ಬನ್ನಿ. ಧನ್ಯವಾದಗಳು ಸ್ನೇಹಿತರೆ ತಮ್ಮ ಸುಂದರ ನೃತ್ಯಕ್ಕಾಗಿ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಹೌದು, ಕನ್ನಡ ನಮ್ಮ ನಿಮ್ಮೆಲ್ಲರ ಭಾವದ ಉಸಿರು, ಬದುಕಿನ ಲಯ, ಹೃದಯದ ಭಾಷೆ. ತಾಯಿ ಹಾಗೂ ತಾಯಿ ನುಡಿಯ ಸವಿ ಬಲ್ಲವನೇ ಬಲ್ಲ. ಮಾತೃಭಾಷೆ ಮತ್ತು ಮಾತೆಯ ಮಮತೆಯನ್ನು ಸಾರುವ ಒಂದು ಸುಂದರ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 3 ಮತ್ತು 4ನೇ ತರಗತಿಯ ಬಾಲಕರು. ಇದೀಗ ನೃತ್ಯ ನಿಮ್ಮ ಮುಂದೆ. ನನ್ನವ್ವ ಕಣೋ ಕನ್ನಡ, ನನ್ ಜೀವ ಕಣೋ ಕನ್ನಡ, ನನ್ ದೈವ ಕಣೋ ಕನ್ನಡ.
ನಮ್ ಜೀವ ಕಣೋ, ನಮ್ಮ ಅವ್ವ ಕಣೋ, ನಮ್ ಜೀವ ಕಣೋ, ದೈವ ಕಣೋ, ನಮ್ ಗರ್ವ ಕಣೋ, ಸಿದ್ಧ ಕಣೋ ಪ್ರಾಣ ಕೊಡೋಕೆ ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ, ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ. ನಮ್ಮ ಅವ್ವ ಕಣೋ, ನಮ್ ಜೀವ ಕಣೋ, ದೈವ ಕಣೋ, ನಮ್ ಗರ್ವ ಕಣೋ. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆನು, ಪ್ರೀತಿ ಸುರಿಸೋ ಚಿಲುಮೆನು, ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನು, ನಮ್ಮ ಪದವೇ ಅಂದನು. ಅವ್ವ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ, ನಮ್ ಗರ್ವ ಕಣ್ಣು ಕನ್ನಡ, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ. ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ, ಹುಬ್ಬಳ್ಳಿ ಹೈತನ ಎದೆಯಲ್ಲಿ ಕನ್ನಡ, ಅಮ್ಮನೆದೆಯ ಹಾಲೇನು, ಸ್ವಚ್ಛ ಸುಧೆಯ ಭಾಷೆನು, ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ, ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ, ಅನ್ನ ಕೊಡುವ ಭಾಷೆನು, ಅಣ್ಣ ನುಡಿದ ನುಡಿ ಕಾಣು. ಅವ್ವ ಕಣೋ, ನಮ್ ಜೀವ ಕಣೋ, ದೈವ ಕಣೋ, ನಮ್ ಗರ್ವ ಕಣೋ, ಸಿದ್ಧ ಕಣೋ ಪ್ರಾಣ ಕೊಡುಗೆ ಇದೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ಅವ್ವ ಕಣೋ, ನಮ್ ಜೀವ ಕಣೋ, ದೈವ ಕಣೋ, ನಮ್ ಗರ್ವ ಕಣೋ. ಧನ್ಯವಾದಗಳು ತಮ್ಮ ಸುಂದರ ನೃತ್ಯಕ್ಕಾಗಿ. ಒಯ್ಯಯ್ಯಪ್ಪ, ಒದ್ಯಾರೆ ಕಪ್ಪು ಕೆಂಪು ಯಕ್ಷಗಾನ ರಾಕ್ಷಸರೆಲ್ಲ ಬಂದಂಗಿತ್ತಲೆ. ಅದು ಯಕ್ಷಗಾನದ ರಾಕ್ಷಸರಲ್ಲ, ಕಾಂಚನ, ಜನ 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 ಕಾಂಚನದರ. ಹಾಗಂದ್ರೆ ಎಂತದೆ? ಕಾಂಚನ ಅಂದ್ರೆ ಗೊತ್ತಿಲ್ಲ ನಿಂಗೆ? ಹಣ, ಅಯ್ಯಯ್ಯಬ್ಯ, ದುಡ್ಡಿನ ಸೊಕ್ಕೆ. ಹೌದೇ ಮರೇತಿ, ದುಡ್ಡು ಏನೇನೆಲ್ಲ ಮಾಡುತ್ತಂದು ಹೇಳು ಕೆಡ್ಯ. ದುಡ್ಡು ಏನೇನೆಲ್ಲ ಮಾಡುತ್ತ, ಎಲ್ಲೆಲ್ಲ ಹೆಂಗೆಲ್ಲ ದರ್ಪ ತೋರ್ಸುತ್ತಂದ ಈ ಡ್ಯಾನ್ಸ್ ಕಾಂಬ ನಾವು. ಅಷ್ಟೇ ಅಲ್ಲ, ದುಡ್ಡಿನ ಮದ ತಲೆಗೇರಿ ಲಾಸ್ಟಿಗೆ ಅಂತ ತಂಬುದು ಗೊತ್ತಾದ. ಹಂಗಾರೆ ಕಾಂಬಲೆ ಗಡ್ಜ್ ಡ್ರೆಸ್ ಆಗಿ ಬಂದಿರಪ್ಪ. ಕುರುಡು ಕಾಂಚಣ ಕುಣಿಯುತ್ತಲಿದ್ದು, ಕಾಲಿಗೆ ಬಿದ್ದವ ತುಳಿಯುತ್ತಲಿದ್ದು, ಕುರುಡು ಕಾಂಚಣ, ಕುರುಡು ಕಾಂಚಣ ಇದೀಗ ನಿಮ್ಮ ಮುಂದೆ.
ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಸಣ್ಣ ಕಂದಂಬಳ ಕಣ್ಣಿನ ಕವಡಿಯ ತಣ್ಣನ ಜೋಮಾಲಿ ಕೊಡೊಳಗಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕೈಯೊಳಗಿತ್ತು ಬಡವರ ಒಡಲಿನ ಒಡಬಾಂಗಣದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತು ಕಂಬಾರಿ ಕುಡಿಯುವ ಹೊಂಬ ಬಾಯಿಲ ಮೈ ತುಂಬಿದ ಬರುವುದು ಎನ್ನುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಹಡಿಯೊಳಗೆ ತನನ ಅಂಗಡಿಯೊಳಗೆ ಶರಣನ ನುಡಿಗೊಡುತ್ತಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುಣಿದು ಮಂಗಾಟ ನಡೆದಾಗ ಅಂಗಾಟ ಬಿತ್ತು ಹೆಗಲಲ್ಲಿ ಎತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು 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 ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. ಯಾಕೆ ಏನೈತೆ? ಡ್ಯಾನ್ಸ್ ಕಣ್ ಸಾಕಾಗಿ ಮನೆ ಹೊರಟಿಯ ಹೇಗೆ? ಇಲ್ಲಿ ಈಗ ಡ್ಯಾನ್ಸ್ ಅಲ್ಲ, ಕಿರು ಪ್ರಹಸನ. ಹೋ, ಅದೇ ಕೇಳಂಗಿತ್ತು ನನಗೆ ದಾರಿ ಬಿಡಿ ಅಂತ. ಇದೀಗ ನಮ್ಮ ವೇದಿಕೆ ಮೇಲೆ ಅದ್ಭುತ ಕಲ್ಪನಾ ಲೋಕದ ಅನಾವರಣ. ರಚನೆ ಮಕ್ಕಳ ಸಾಹಿತ್ಯದ ಪಿತಾಮಹ ಪಂಜೆ ಮಂಗೇಶರಾಯರು. ಬನ್ನಿ ಗುಮ್ಮಟ ದೇವರ ಆಟವನ್ನು ಕಣ್ತುಂಬಿಕೊಳ್ಳೋಣ. ಗುಡು ಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿ ದಾರಿ ಬಿಡಿ ಇದೀಗ ನಿಮ್ಮ ಮುಂದೆ. ಒಂಚೂರು ಲೈವ್ ಟಾಪ್ ಮಾಡಿ. ಒಂದು ನಿಮಿಷ. ಎಲ್ಲ ಕಲಾಭಿಮಾನಿಗಳಿಗೆ, ವಿದ್ಯಾಭಿಮಾನಿಗಳಿಗೆ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನಿಮ್ಮ ಒಂದೊಂದು ನೃತ್ಯ ಆದ ತಕ್ಷಣ ಊಟ ಮಾಡದಿದ್ದ ವಿದ್ಯಾರ್ಥಿಗಳು ಪಕ್ಕಂತ ಊಟ ಮಾಡ್ಕೊಳ್ಬೇಕು. ಮತ್ತೆ ಮುಂದೆ ಸ್ಕಿಟ್ಟಲ್ಲಿರುವವರು, ಕೊನೆಯ ಸ್ಕಿಟ್ಟಲ್ಲಿರುವವರು ಅವ್ರದ್ದು ಡ್ಯಾನ್ಸ್ ಆದ ತಕ್ಷಣ ಅಲ್ಲಿ ಮೇಕಪ್ ರೂಮಿಗೆ ಹೋಗ್ಬೇಕು. ಅದಕ್ಕೆ ರೆಡಿ ಆಗಬೇಕಲ್ಲ. ಮತ್ತೆ ಅಲ್ಲಿ ತಿರುಗ್ತಾ ಇರೋದಲ್ಲ, ಸೀದಾ ಹೋಗ್ಬೇಕು. ಅದನ್ನು ನೆನಪಿಟ್ಕೊಳ್ಬೇಕು ನೀವು. ಮತ್ತೆ ಊಟ ಅಲ್ಲಿ ಕ್ಲೋಸ್ ಮಾಡ್ತಾರೆ. ಆದಷ್ಟು ಬೇಗ ಡ್ಯಾನ್ಸ್ ಮುಗಿದ ತಕ್ಷಣ ಊಟಕ್ಕೆ ಹೋಗ್ಬೇಕು.
ಆನ್ ಆಯ್ತು ಈಗ ಗಟ್ಟಿ ಒತ್ತು.
ಹೋಗ್ತೀಯ ಮಿಕ್ಕಿ ಕಾಡಿಗೆ ಹೋಗ್ತೀಯ ಕಾಡಿಗೆ ಹೋಗ್ತೀಯ ಮಿಕ್ಕಿ ಕಾಡಿಗೆ ಹೋಗ್ತೀಯ ಎಲ್ಲ ನೋಡ್ಕೊಂಡ್ ನೀನು ವಾಪಸ್ ಬರ್ತೀಯ ಎಲ್ಲ ನೋಡ್ಕೊಂಡ್ ನೀನು ವಾಪಸ್ ಬರ್ತೀಯ ನಾನು ಹೋಗ್ತೀನಿ ಕಾಡಿಗೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಕಾಡಿಗೆ ನಾನು ಹೋಗ್ತೀನಿ ಎಲ್ಲ ನೋಡ್ಕೊಂಡು ನಾನು ವಾಪಸ್ ಬರ್ತೀನಿ ಎಲ್ಲ ನೋಡ್ಕೊಂಡು ನಾನು ವಾಪಸ್ ಬರ್ತೀನಿ ಯಾರು ಬರ್ತೀರಿ ನನ್ ಜೊತೆ ಯಾರು ಬರ್ತೀರಿ ಯಾರು ಬರ್ತೀರಿ ಕಾಡಿಗೆ ಯಾರು ಬರ್ತೀರಿ ಊರಲ್ಲಿರೋ ಮುದ್ದು ಕೋಳಿ ಕಾಡಿಗೆ ಬರ್ತೀಯ ನಾನು ಬರಲ್ಲ ಕಾಡಿಗೆ ನಾನು ಬರಲ್ಲ ಊರಲ್ಲಿ ಬೆಳಗ್ಗೆ ಎಬ್ಸೋ ಯಾರು ನಾನು ಬರಲ್ಲ ಕಾಡಿಗೆ ನಾನು ಬರಲ್ಲ ಹೆಚ್ಚಿನ ಗೆಳೆಯ ನಾಯಿ ಮರಿಯೇ ಕಾಡಿಗೆ ಬರ್ತೀಯ ಕಾಡಿಗೆ ಬರ್ತೀಯ ನಾನ್ ಬರೋದಿಲ್ಲ ಕಾಡಿಗೆ ನಾನ್ ಬರೋದಿಲ್ಲ ಮನೆಯಲ್ಲಿ ಕಾಯೋರ್ ಯಾರು ನಾನ್ ಬರೋದಿಲ್ಲ ಕಾಡಿಗೆ ನಾನ್ ಬರೋದಿಲ್ಲ ಪಟ್ಟದ ಮೇಲಿನ ಬೆಕ್ಕಿನ ಮರಿಯೇ ನೀನು ಬರ್ತೀಯ ಕಾಡಿಗೆ ಬರ್ತೀಯ ನಾನು ಬರಲ್ಲ ಕಾಡಿಗೆ ನಾನು ಬರಲ್ಲ ಇಲಿಗಳನ್ನೆಲ್ಲ ಓಡ್ಸೋರ್ ಯಾರು ನಾನು ಬರಲ್ಲ ಕಾಡಿಗೆ ನಾನು ಬರಲ್ಲ ಹಟ್ಟಿಲಿರೋ ಅಂಬ ಹಸುವೆ ನೀನು ಬರ್ತೀಯ ಕಾಡಿಗೆ ಬರ್ತೀಯ ನಾನ್ ಬರೋದಿಲ್ಲ ಕಾಡಿಗೆ ನಾನ್ ಬರೋದಿಲ್ಲ ಡೈರಿಗೆ ಹಾಲು ಕೊಡ್ಬೇಕಲ್ಲ ನಾನ್ ಬರೋದಿಲ್ಲ ಕಾಡಿಗೆ ನಾನ್ ಬರೋದಿಲ್ಲ ಮಾಡಿನ ಮೇಲಿನ ಕಪ್ಪು ಕಾದಿ ನೀನು ಬರ್ತೀಯ ಕಾಡಿಗೆ ಬರ್ತೀಯ ನಾನು ಬರಲ್ಲ ಕಾಡಿಗೆ ನಾನು ಬರಲ್ಲ ಕ್ರಿಮಿ ಕೀಟ ತಿನ್ನೋರ್ ಯಾರು ನಾನು ಬರಲ್ಲ ಕಾಡಿಗೆ ನಾನು ಬರಲ್ಲ ಬೀದಿ ಬದಿಯ ಹಂದಿ ಮರಿಯೇ ಕಾಡಿಗೆ ಬರ್ತೀಯ ಕಾಡಿಗೆ ಬರ್ತೀಯ ನಾನ್ ಬರೋಲ್ಲಪ್ಪ ಕಾಡಿಗೆ ನಾನ್ ಬರೋಲ್ಲಪ್ಪ ಚರಂಡಿ ಎಲ್ಲ ಕ್ಲೀನ್ ಮಾಡ್ಬೇಕು ನಾನ್ ಬರೋಲ್ಲಪ್ಪ ಕಾಡಿಗೆ ನಾನ್ ಬರೋಲ್ಲಪ್ಪ ಊರಲ್ಲಿರೋ ಅಗಸನ ಕತ್ತೆ ನೀನು ಬರ್ತೀಯ ಕಾಡಿಗೆ ಬರ್ತೀಯ ನಾನು ಬಾರಲ್ಲ ಕಾಡಿಗೆ ನಾನು ಬಾರಲ್ಲ ಕೋಳೆ ಬಟ್ಟೆ ಹೊರೋರ್ ಯಾರು ನಾನು ಬಾರಲ್ಲ ಕಾಡಿಗೆ ನಾನು ಬಾರಲ್ಲ ಮರದ ಮೇಲಿನ ಕೋತಿ ಮರಿಯೇ ನೀನಾದ್ರೂ ಬರ್ತೀಯ ನಾನ್ ಬರಲ್ಲಪ್ಪ ಅಯ್ಯೋ ನಾನ್ ಬರಲ್ಲಪ್ಪ ಕಾಡಲ್ಲಿದ್ದು ಸಾಕಾಗೋಯ್ತು ನಾನ್ ಬರಲ್ಲಪ್ಪ ಕಾಡಿಗೆ ನಾನ್ ಬರಲ್ಲಪ್ಪ ಕೃಷ್ಣ ಮಠದ ಆನೆ ಮಾವ ಕಾಡಿಗೆ ಬರ್ತೀಯ ಕಾಡಿಗೆ ಬರ್ತೀಯ ನಾನು ಹ್ಯಾಂಗ್ ಬರ್ಲಿ ಕಾಡಿಗೆ ನಾನು ಹ್ಯಾಂಗ್ ಬರ್ಲಿ ಕೈ ಕಾಲೆಲ್ಲ ಕಟ್ಟಿದ್ದಾರೆ ನಾನು ಹ್ಯಾಂಗ್ ಬರ್ಲಿ ಕಾಡಿಗೆ ನಾನು ಹ್ಯಾಂಗ್ ಬರ್ಲಿ ಯಾರು ಬರಲ್ವಾ ನನ್ ಜೊತೆ ಯಾರು ಬರಲ್ವಾ ಯಾರು ಬರಲ್ವಾ ಹಂಗಾದ ಯಾರು ಬರಲ್ವಾ ನಾವು ಬರಲ್ಲ ಕಾಡಿಗೆ ನಾವು ಬರಲ್ಲ ಮಿಕ್ಕಿ ಮಿಕ್ಕಿ ಕಾಡಿಗೆ ಹೋಗ್ತೀಯಾ ನಾವು ಬರ್ತೀವಿ ಕಾಡಿಗೆ ನಾವು ಬರ್ತೀವಿ ನಾವು ಬರ್ತೀವಿ ನಾಯಿ ಬೆಕ್ಕು ಕೋಳಿ ಕಾಗೆ ಬರುವುದಿಲ್ಲ ಎಂದವು ಆನೆ ಮಂಗ ಹಂದಿ ಕತ್ತೆ ಹೊರಡಲಾರೆ ಎಂದವು ನಾಯಿ ಬೆಕ್ಕು ಕೋಳಿ ಕಾಗೆ ಬರುವುದಿಲ್ಲ ಎಂದವು ಆನೆ ಮಂಗ ಹಂದಿ ಕತ್ತೆ ಹೊರಡಲಾರೆ ಎಂದವು ಬಣ್ಣ ಬಣ್ಣದ ಚಿಟ್ಟೆಗಳು ಬಂದವು ಕಾಡದಾರಿ ತೋರಲು ನಮ್ಮ ಜೊತೆ
ನಾಯಿ ಬೆಕ್ಕು ಕೋಳಿ ಕಾಗೆ ಬರುವುದಿಲ್ಲ ಎಂದವು ಆನೆ ಮಂಗ ಹಂದಿ ಕತ್ತೆ ಹೊರಡಲಾರೆ ಎಂದವು ನಾಯಿ ಬೆಕ್ಕು ಕೋಳಿ ಕಾಗೆ ಬರುವುದಿಲ್ಲ ಎಂದವು ಆನೆ ಮಂಗ ಹಂದಿ ಕತ್ತೆ ಹೊರಡಲಾರೆ ಎಂದವು ಬಣ್ಣ ಬಣ್ಣ ಬಣ್ಣದ ಚಿಟ್ಟೆಗಳು ಬಂದವು ಕಾಡದಾರಿ ತೋರಲು ನಮ್ಮ ಜೊತೆ ಬಂದವು ಬಣ್ಣ ಬಣ್ಣ ಬಣ್ಣದ ಚಿಟ್ಟೆಗಳು ಬಂದವು ಕಾಡದಾರಿ ತೋರಲು ಮಿಕ್ಕಿ ಜೊತೆ ಬಂದವು ಹರಟಿ ತಪ್ಪ ಹೊರಟಿತು ಕಾಡನೆಲ್ಲ And
ಬಾ ಹಾರೋಣ ಬಾ ಹಾರೋಣ ಬಾ ಹಾರೋಣ ಬಾ ಹಾರೋಣ ಬಾ ದಾಟಿ ದೂರ ದೂರ ಹಾರೋಣ ಬಾ ಹಾರೋಣ ಬಾ ಹಾರೋಣ ಬಾ ಜೀವಿಕಾ 1ನೇ ತರಗತಿ, ಸಂಭ್ರಮ 3ನೇ ತರಗತಿ, ಅನ್ನದ 1ನೇ ತರಗತಿ, ಆಕೆ 2ನೇ ತರಗತಿ, ಸಂಸ್ಮಿತಾ 2ನೇ ತರಗತಿ, ಪ್ರಶಾಂತ್ 2ನೇ ತರಗತಿ, ಅದ್ವಿಕ್ 1ನೇ ತರಗತಿ, ಶಾರ್ಲಿ 2ನೇ ತರಗತಿ, ರಮತಿ 2ನೇ ತರಗತಿ, ಸುಜಯ್ 1ನೇ ತರಗತಿ, ಗಂಧ 1ನೇ ತರಗತಿ, 7ನೇ ತರಗತಿ. ಧನ್ಯವಾದಗಳು. ಈ ನಾಟಕದ ರಚನೆ ಮಕ್ಕಳ ಸಾಹಿತ್ಯ ರಚನಾಗಾರರು ಪಂಜೆ ಮಂಗೇಶರಾಯರು. ಹಾಗೆ ಈ ಹಾಡುಗಳನ್ನು ನಾವು ತೆಗೆದುಕೊಂಡದ್ದು ಮೂರ್ತಿ ದರೇಜ್ ಅವರ ಯೂಟ್ಯೂಬ್ ಚಾನಲ್ನಿಂದ. ಹಾಗೆ ನಮಗೆ ರಂಗ ಪರಿಕರಗಳನ್ನು ಒದಗಿಸಿಕೊಟ್ಟವರು ಸುರಭಿ ಸಂಸ್ಥೆ ಬೈಂದೂರು. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಊಟ ಆಗದೇ ಇರುವಂತಹ ವಿದ್ಯಾರ್ಥಿಗಳು, ಪೋಷಕರು ದಯವಿಟ್ಟು ಊಟವನ್ನು ಮಾಡುವರೆ. ಧನ್ಯವಾದಗಳು ಸ್ನೇಹಿತರೆ ತಮ್ಮ ಸುಂದರ ನಾಟ್ಯಕ್ಕಾಗಿ. ಅದ್ಯಾರೇ ಕೃಷ್ಣರಾದೇರಲ್ಲ ಮೆಡ್ತ ಬಂದಂಗಿತ್ತಪ್ಪ. ಹೌದಪ್ಪ, ಕೃಷ್ಣನ್ ಸಿರ್ಕ ಕೃಷ್ಣರಾದೇರ ಸರಸ ಸಲ್ಲಾಪ. ಕೃಷ್ಣನ ಬಾಲಲೀಲೆಗಳು, ಕೊಳಲನಾದಕ್ಕೆ ತಲೆ ದೂಗುವ ಗೋಪಿಕೆಯರು, ಹೀಗೆ ಶ್ರೀ ಕೃಷ್ಣ ಪರಮಾತ್ಮನ ಬಗೆ ಬಗೆಯ ಲೀಲೆಗಳನ್ನೊಳಗೊಂಡ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿನಿಯರು. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಇದೀಗ ನಿಮ್ಮ ಮುಂದೆ. ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ವೇಣುಗಾನದಿಂದ ಮೋದ ತಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ
ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಕೊರಳ ತುಂಬ ತುಳಸಿ ಮಾಲೆ ಗಂಧ ಗಮ ಗಮ ಹೆರಳಲಿಟ್ಟ ನವಿಲು ಗರೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಧನ್ಯವಾದಗಳು. ಅಲ್ಲ ಈ ದೊಡ್ಡವರ ಕರ್ಕೇರಿ ತಾಳೋ ಕೆಡಿಯ ಮರೆ ಎಂತ ಚೋರಿ ಹೇಳಿದ್ದೆ ಹೇಳೋದು. ಅದಕ್ಕ್ಯಾಕೆ ಅಷ್ಟು ಬೇಜಾನಲ್ಲಿ ಇದೆ? ಇಲ್ಲಿ ನೋಡು, ಚಿಯರ್ ಅಪ್. ನಮ್ಮ ತಮ್ಮಂದ್ರು ನಿಮ್ಮನ್ನು ಎಂಟರ್ಟೈನ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಹೌದಲ್ವಾ? ಸಖತ್ ಎನರ್ಜಿ ಮಸ್ತಿಯೊಂದಿಗೆ ಬರ್ತಿದ್ದಾರೆ. ಏನ್ ಹೇಳ್ತಾ ಬರ್ತಿದ್ದಾರೆ? ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ, ಸಮ ಕೇಳಿ ಚಂದ ಕಾಣಿ, ಮತ್ತೆ ಚೊರೆ ಮಾಡಬೇಡಿ, ಗೊತ್ತಾಯ್ತಾ? ವಾಚ್ ಅಂಡ್ ಎಂಜಾಯ್. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಕಂಟನು ಕಟ್ಟಿ ಓಡುವರಲ್ಲ. ತಗದಿಮಿ 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 ಬಡಿದರೆ ಆಗ ತೋಡಿ ರಾಗ ಹಾಡುವರಲ್ಲೇ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಸರಿಗೋ
ಸರಿಗಮ ಪದ ನಿಸ ಹೇಳುವರೆಲ್ಲ ಸಂಗೀತವನು ಬಲ್ಲವರಲ್ಲ. ಸರಿ ಗಮ ಪದ ನಿಸ ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ ಪಂಡಿತರಂತೆ ತಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಮೊಸಳೆಯು ಮೇಲೆ ಹಾರುವುದಿಲ್ಲ, ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಇಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ, ಇಲ್ಲ. ಕಾಗೆಗೆ ಗಂಟಲು ಕಟ್ಟುವುದಿಲ್ಲ, ಗೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ. ಧನ್ಯವಾದಗಳು ಸ್ನೇಹಿತರೆ. ಸಕಲ ಸೃಷ್ಟಿಯ ಮೂಲ ಶಕ್ತಿ ಈ ಧಾತ್ರಿ, ಧರಣಿ, ಧರಿತ್ರಿ, ಭೂಮಾತೆ. ಭೂಮಿಯನ್ನು, ಪ್ರಕೃತಿಯನ್ನು ದೇವರು ಎಂದು ನಂಬಿದ ಸಂಸ್ಕೃತಿ ನಮ್ಮದು. ಭೂಮಾತೆಯ ಮಡಿಲಲ್ಲಿ ಹಸಿರಾಗಿ ನಳನಳಿಸುವ ಕಾಡಿನ ಹಸಿರು ಅವಳ ಉಸಿರು. ಕಾಡಿನ ಸಿರಿ ಮತ್ತು ಈ ಧರಿತ್ರಿಯ ಔದಾರ್ಯವನ್ನು ಅವಳು ಕೊಡುವ ಸ್ವರ್ಗ ಸಮಾನ ಸುಖಕ್ಕೆ ಬೆಳಕು ಚೆಲ್ಲುವ, ಕಣ್ಮನ ಸೆಳೆಯುವ ಸೊಬಗಾದ ನಾಟ್ಯ. ಧರಿತ್ರಿ ಸ್ವರ್ಗ ಸಮಾನಂ ಸಕಲ ಜೀವಕ್ಕೂ ಮೋಕ್ಷಪ್ರದಂ. ಇದೀಗ ನಿಮ್ಮ ಮುಂದೆ ಏಳನೇ ತರಗತಿಯ ಸಮರ್ಥ್ ಮತ್ತು ತನ್ಮಯ್ ಡ್ರೆಸ್ಸಿಂಗ್ ರೂಮ್ ಹತ್ರ ಬರಬೇಕು. स्वर्गसमानं सकलजीवको मोक्षप्रदं धरित्री स्वर्गसमानं सकलजीवको मोक्षप्रदं हे जननी भाग्य
ಮನಗಳು ನಗುತ್ತಲಿ ರಂಗಾಗ್ಯವೋ ಕ್ಷಣ ಕ್ಷಣ ಹರಿಯುತ್ತ ನದಿಗಳು ಕಲಕಲ ಉಲಿದಾಡ್ಯವೋ ತೆಂಗು ಕಂಗು ಮಾವು ಬೇವು ಆಲ ಬೇಲ ಚೆಂಡೂವು ಅರಳ್ಯವೋ ತಂಗಾಳಿ ಬೀಸ್ಯವೋ ಹೊಂಬಾಳೆ ತೂಗ್ಯವೋ ಬನಸೆರೆಯ ತೋರ್ಯವೋ ನಾಡ ತುಂಬ ಕಾಡು ಮೇಡು ಹಳ್ಳ ಕೊಳ್ಳ ಚಂದ ಕಾಡು ಮೇಡು ಹಳ್ಳ ಕೊಳ್ಳ ಚಂದ ನಮ್ಮ ಊರು ಕೇರಿ ಹಾದಿ ಬದಿಗೆ ಅಚ್ಚ ಹಸಿರು ಅಂದ ಮಾನವನ ಸ್ವಾರ್ಥಕ್ಕೆ ಕಾಡೆಲ್ಲ ಹಾಳೋ ಹಸಿರಾದ ಕಾಡೆಲ್ಲ ಹಾಳಾಗಿ ಬೀಳೋ ಚಾರುತರ ನಂತನವು ಬೋಳಾಗಿ ಬೋಳೋ ಪರಿಸರದ ಸುಡುಗಾಡುದು ಬುಡದ ಹಾಡೋ ಧರೆಯೆಲ್ಲ ತಾಪ ಪ್ರಕೃತಿ ವಿಕೋಪ ಧರೆಯೆಲ್ಲ ತಾಪ ಪ್ರಕೃತಿ ವಿಕೋಪ ತಾಪ ಪ್ರಕೋಪ ಮನುಕುಲಕ್ಕೆ ಶಾಪ ಮನುಕುಲಕ್ಕೆ ಭೂಮಿ ಬಾನು ಎಂದಿನಂತೆ ಇದ್ದರೇನೆ ಚಂದ ನಮ್ಮ ಕಾನು ಕಡಲು ಮೊದಲಿನಂತೆ ಉಳಿದರೇನೆ ಅಂದ ಭೂಮಿ ಬಾನು ಎಂದಿನಂತೆ ಇದ್ದರೇನೆ ಚಂದ ನಮ್ಮ ಕಾನು ಕಡಲು ಮೊದಲಿನಂತೆ ಉಳಿದರೇನೆ ಅಂದ ಅಂದು ಇಂದು ನೆಲದ ಒಡಲು ನಾಶವ ಮಾಡದೆ ಇಂದು ಮುಂದು ಸುತ್ತಮುತ್ತ ಚೆಲುವನು ಕೆಡಿಸದೆ ಭೂತಾಯಿ ನಗುತ್ತಿರಲಿ ಈ ಪರಿಸರ ಹಸಿರಿರಲಿ ಮಾನವತೆ ಉಳಿದಿರಲಿ ಧನ್ಯವಾದಗಳು ಸ್ನೇಹಿತರೆ. ಒಂದು ನಿಮಿಷ ಹೋಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗಮನಿಸಿ, ಸ್ವಲ್ಪ ನನ್ನ ಮಾತು ಕೇಳಿ. ಈಗ ಕಾರ್ಯಕ್ರಮ ಹೆಚ್ಚು ಕಮ್ಮಿ 11 ಗಂಟೆಗೆ ಮುಗೀತದೆ. ನಾವೇನು ಗಂಟಿಹೊಳೆ, ಕಪ್ಸೆ, ಎಡೇರಿ, ಬವಳಾಡಿ, ಮಾಣಿಯಾಡಿ ಕಡೆಗೆ ಹೋಗುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ಸಿನಲ್ಲಿ ಕರ್ಕೊಂಡು ಹೋಗ್ತಾರೆ, ಪೋಷಕರು ಸೇರಿ. ಯಾಕಂದ್ರೆ ಪೋಷಕರು ಕೆಲವರು ಬೇರೆ ಬೇರೆ ವಾಹನದಲ್ಲಿ ಹೋಗ್ತಾರೆ, ಅದರಿಂದ ಮಕ್ಕಳೊಂದಿಗೆ ಬಸ್ಸಿಗೆ ಹೋಗ್ಲಿಕ್ಕೆ ಸಾಕಾಗ್ತದೆ. ಅದರಿಂದ ಆ ಕಡೆಯ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಕೊನೆಯ ತನಕ ಕೂತ್ಕೊಂಡು, ಹಾಗೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಸಹ, ಯಾಕಂದ್ರೆ ನಮ್ಮ ಮಕ್ಕಳಿಗೆ ಈ ಒಂದು ನೃತ್ಯ ತರಬೇತಿಗಳನ್ನು ಮಾಡುವಾಗಲಾಗಲಿ ಎಲ್ಲಿ ಆಗಲಿ ಮಕ್ಕಳ ಡ್ಯಾನ್ಸನ್ನೇ ನೋಡಿರಲಿಲ್ಲ, ನಾವ್ಯಾರೂ ನೋಡಿರಲಿಲ್ಲ. ಅದರಿಂದ ನಿಮ್ಮ ಮಕ್ಕಳು ಬೇರೆ ಮಕ್ಕಳು ಡ್ಯಾನ್ಸನ್ನು ನೋಡಬೇಕು. ಅದಕ್ಕೋಸ್ಕರವೇ ನಾವು 4:15 ಗಂಟೆಗೆ ಪ್ರಾರಂಭ ಮಾಡಿ 11 ಗಂಟೆ ಒಳಗೆ ಮುಗಿಸಿ ನಿಮಗೆ ಬಹಳಷ್ಟು ಸಮಯವನ್ನು ಉಳಿಸಿದ್ದೇವೆ. ಆದ್ರಿಂದ ಈ ಒಂದು ಒಟ್ಟಾರೆಯ ಪ್ರೋಗ್ರಾಮನ್ನು ಎಲ್ಲರೂ ಕಣ್ತುಂಬಿಕೊಳ್ಬೇಕು ಅಂತ ಹೇಳೋದು ನನ್ನ ಒಂದು ಆಸೆ. ನೀವೆಲ್ಲರೂ ಸಹ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ಹಾಗೆ ಮತ್ತೆ ನಾಳೆ ಸಹ ಶಾಲೆ ಇರ್ತದೆ. ಮಕ್ಕಳು ಕೇಳಿಸ್ಕೊಳ್ಳಿ, ನಾಳೆ ಶಾಲೆ ಇರ್ತದೆ. ಯಾವುದೇ ಕಾರಣಕ್ಕೂ ಶಾಲೆಗೆ ರಜೆ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು 11 ಗಂಟೆವರೆಗೂ ಹೀಗಾಗಿ ಮತ್ತೆ ನಾಳೆ ಶಾಲೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಏನು ಹೆದರುದು ಬೇಡ, ಶಾಲೆಗೆ ಬನ್ನಿ. ನೀವೇನು ಬಹುಮಾನ ಇಟ್ಟೋಗಿದ್ದೀರಿ ಎಲ್ಲ ನಾಳೆ ಕೊಡ್ತೇವೆ, ನಾಳೆನೇ ಕೊಡ್ತೇವೆ ಬಹುಮಾನ, ಆಯ್ತಾ? ಆದ್ರಿಂದ ಎಲ್ಲರೂ ಬನ್ನಿ. ಮತ್ತೆ ಎಲ್ಲ ಪೋಷಕರು ಇಷ್ಟು ಹೊತ್ತು ಕೂತ್ಕೊಂಡು ನಮ್ಮ ಕಾರ್ಯಕ್ರಮವನ್ನು ಸವಿಯನ್ನು ಉಂಡಿದ್ದೀರಿ, ನಮಗೆ ಸಪೋರ್ಟ್ ಮಾಡಿದ್ದೀರಿ. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಹಾಗೆ ನಾಳೆಯೂ ಸಹ ನಿಮ್ಮ ಮಕ್ಕಳಿಗೆ ಏನು ತೊಂದರೆ ಇಲ್ಲ, 11 ಗಂಟೆವರೆಗೆ ನಿದ್ರೆ ಬಿಟ್ಟರೆ ಏನೂ ಆಗುದಿಲ್ಲ. ನಾಳೆ ಶಾಲೆಗೆ ಬರಲಿ, ಬಂದು ಆ ಬಹುಮಾನವನ್ನು ತಕೊಂಡು ಹೋಗ್ಲಿ. ಧನ್ಯವಾದಗಳು ಸ್ನೇಹಿತರೆ. ಅದೆಂತ ಮರಾಠಿ ಪಂಜಾಬಿ ಡ್ರೆಸ್ ಹಾಕೊಂಡ ಕೈಯಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನ ತಿರ್ಸ್ಕೊಂಡ್ ಬರ್ತಿದ್ರಪ್ಪ. ಯಾವ ಡ್ಯಾನ್ಸ್ ಅದ? ಓಹ್, ಅದ ಪಂಜಾಬಿನ ಜನಪ್ರಿಯ ಸಾಂಪ್ರದಾಯಿಕ ನೃತ್ಯ ಬಾಂಗ್ರಾ ನೃತ್ಯ. ಅದ್ರ ವಿಶೇಷತೆ ಬಣ್ಣ ಬಣ್ಣದ ಕುರ್ತಾ, ಲುಂಗಿ, ಮಿನುಗುವ ಜಾಕೆಟ್ ಧರಿಸಿ ನೃತ್ಯಗಾರರು ಲಯಬದ್ಧವಾಗಿ ಕೈಗಳನ್ನು ಮತ್ತು ಕಾಲುಗಳನ್ನು
ಆಡಿಸುತ್ತಾ ಉತ್ಸಾಹ ಭರಿತವಾಗಿ ಕುಣಿಯುವ ನೃತ್ಯ ಪ್ರಕಾರ ಇದೀಗ ನಿಮ್ಮ ಮುಂದೆ ಬೋಲುತ್ತಾರರ ಹಾಯರಪ್ಪ ಹಾಯರಪ್ಪ ಹಾಯರಪ್ಪ. ನಮ್ಮ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಂದ
ಚಪ್ಪಾಳೆಗೂ ದುಡ್ಡು ಕೊಡ್ಕೆ ಹಾಕ್ಯಾರ ದೊಡ್ಡ ಚಪ್ಪಾಳೆ. ಧನ್ಯವಾದಗಳು ಪುಟಾಣಿಗಳಿಗೆ. ಡ್ಯಾನ್ಸ್ ಕಂಡ್ ಸಾಕಾದಂಗಿತ್ತಪ್ಪ. ಹೌದ್ ಮತ್ತೆ ಸ್ವಲ್ಪ ಬೇರೆ ಇದ್ದೀರ್ ಅಡಿಲ್ಲ ಮಂಗಿತ್ತಪ್ಪ. ಹೌದಾ, ಅದಕ್ಕೆ ಈಗ ನಮ್ಮ ಸ್ನೇಹಿತರು ಕಿರು ಪ್ರಾಸನಕ್ಕಾಗಿ ರೆಡಿ ಆಗಿ ಬಂದಿರ್ಕಾಣ. ಎಂತ ಅಂತೆ ಪ್ರಾಸನ? ಶಾಲೆಯಲ್ಲಿ ಒಂದಿನ. ಒಂದೇ ದಿನವಾ? ಅಲ್ಲ ಮಾರೆಯ, ಹೆಸರದ ಬಾಲ್ಯದ ತುಂಟಾಟ, ಎಳೆಯ ಮಕ್ಕಳ ಹಾಗೂ ಶಿಕ್ಷಕರ ಸಂಬಂಧವನ್ನು ಬಿಂಬಿಸುವ ಹಾಸ್ಯಮಯ ಕಿರು ಪ್ರಾಸನ. 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಇದೀಗ ನಿಮ್ಮ ಮುಂದೆ. ಹಲೋ. ಈಗ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ನಾಟಕ ಶಾಲೆಯಲ್ಲೊಂದಿನ. ನಾಟಕ ಕಿರುಪ್ರಹಸನ ಶಾಲೆಯಲ್ಲೊಂದಿನ. ನಮಸ್ತೆ ಮಕ್ಕಳೇ, ಕೂತ್ಕೊಳ್ಳಿ. ಹೇಗಿದ್ರಿ ಮಕ್ಕಳೇ? ನಾನ್ ಚೆನ್ನಾಗಿದ್ದೇನೆ. ಸರಿ, ಹಾಗಾದ್ರೆ ಹೇಳಿ. ರಜತ್ ಎಸ್ ಸರ್, ಶ್ರೀಜಿತ್ ಎಸ್ ಸರ್, ಮನೀಶ್ ಹೌದಾ? ಸಾರಿ. ಸ್ವಸ್ತಿಕ್ ಎಸ್ ಸರ್, ತ್ರಿಶಾಲ್ ಎಸ್ ಸರ್, ಸಾಕ್ಷಿತ್ ಎಸ್ ಸರ್, ಸ್ಕಂದ ಎಸ್ ಸರ್, ಶಶಾಂಕ್ ಎಸ್ ಸರ್. ಶಶಾಂಕ್, ನೀನು ಎಂತಕ್ಕೆ ಬರ್ಲಿಲ್ಲ? ಹೊಟ್ಟಿಲ್ಲ ಸರ್. ಎಂತ ಹಾಳು ಮೂರು ತಿಂದ್ಯೋ ಮರೆಯ? ಎಂತ ತಿನ್ನಿಲ್ಲ ಸರ್. ಮೊನ್ನೆ ಶಾಲಿ ಬಿಟ್ಟೈತೆ, ಕುರ್ಕುರಿ ತಿಂದಿದ್ದೆ ಸರ್. ಹೌದಾ? ಅದೆಲ್ಲ ತಿನ್ಬಾರ್ದು, ಆಯ್ತಾ? ಆಯ್ತು ಸರ್. ಚಿಂತನ್ ಸರ್. ಮಕ್ಕಳೇ, ನಮ್ಮ ಶಾಲೆ ವಾರ್ಷಿಕೋತ್ಸವಕ್ಕೆ ಕನ್ನಡ ಆಸುಭಾಷಣ ಸ್ಪರ್ಧೆ ಇಟ್ಟದ್ದ ಗೊತ್ತಿತ್ತಲ್ದ? ಹೌದಾ? ವೆರಿ ಗುಡ್. ಈಗ ನೀವು ನನ್ನ ನೆಚ್ಚಿನ ಪ್ರಾಣಿಯ ಬಗ್ಗೆ ಮಾತಾಡ್ಬೇಕಾಯ್ತಾ? ಆಯ್ತು ಸರ್. ರಜತ್, ನೀನಳು. ನನ್ನ ನೆಚ್ಚಿನ ಪ್ರಾಣಿ ಕುದುರೆ. ಕುದುರೆ ಫಾಸ್ಟ್ ಓಡ ಸರ್. ಎಷ್ಟು ಓಡ್ರು ಅದಕ್ಕೆ ನಮ್ಮ ಕಾಣೋದಿಲ್ಲ ಸರ್. ನೀನ್ ನಾಳೆ ಸರಿಯಾಗಿ ಕಲ್ತ್ಕೊಂಡಕ್ಕ. ಈಗ ಅಲ್ಲೇ ಕೂತ್ಕೋ. ಮುಂದೆ ನೀನಳು ತ್ರಿಶಾಲ್. ನನ್ನ ಮೆಚ್ಚಿನ ಪ್ರಾಣಿ ನಾಯಿ. ನಾಯಿ ಮನೆ ಕಾಯ್ತ, ಕಳ್ಳರು ಬಂದ್ರೆ ಓಡ್ಸತ್ತ ನಾಯಿ. ನೀನ್ ನಾಳೆ ಸರಿಯಾಗಿ ಕಲ್ತ್ಕೊ ಬರ್ಲಕ್ಕ. ಈಗ ಅಲ್ಲೇ ಕೂತ್ಕೋ. ಮುಂದೆ ನೀನಳು ಸ್ವಸ್ತಿ. ನನ್ನ ನೆಚ್ಚಿನ ಪ್ರಾಣಿ ಆನೆ. ಆನೆ ಒಂದು ಬಲಿಷ್ಠ ಪ್ರಾಣಿ. ಆನೆ ಎಷ್ಟು ಬರೋಕೆ ಹೊಲ್ಸರ ಮತ್ತೆ
ಮೊದಲು ಕೂತ್ಕೋ. ಮುಂದೆ ನೀನು ಹೇಳು ಶ್ರೀಜಿ. ನನ್ನ ನೆಚ್ಚಿನ ಪ್ರಾಣಿ ನನ್ನ ನೆಚ್ಚಿನ ಪ್ರಾಣಿ ಹುಲಿ. ಅದೇ ಹುಲಿ ಕಂಡ್ರೆ ನನಗೆ ಹುಲಿ ಹುಲಿ. ಶಶಿ, ನೀ ಮಿಮಿಕ್ರಿ ಮಾಡ್ತೇನಾ? ಹೌದು ಸರ್. ಹಂಗಾರಿಲ್ವಾ ಮಿಮಿಕ್ರಿ ಮಾಡಿ ತೋರ್ಸ್ ನೋಡುವ. ಹುಲಿ ಹೀಗೆ ಗರ್ಜಿಸುತ್ತದೆ. ನಮ್ಮನೆ ಹತ್ರ ರೈಲು ಬತ್ತಿಗೆ ಈಗ ಶಬ್ದ ಅರ್ಥ. ಬೈಕಿನ ಆಕ್ಸಿಲೇಟರ್ ಒತ್ತಿದಾಗ ಈಗ ಶಬ್ದ ಅರ್ಥ. ಉಪ್ಪಿನ ಜಾತ್ರೆಗೆ ಐಸ್ ಕ್ರೀಮ್ ಮಾರೋಲ್ಲ ಹಿಂಗ ಕರಿತ್ರ. ಬನ್ನಿ 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 ಉಪ್ಪಿನ ಜಾತ್ರೆ ಪ್ರಯುಕ್ತ ಮಾರ್ನಕಟ್ಟೆ ಗಣಪತಿ ಐಸ್ ಕ್ರೀಮ್ ಬಂದುಕೊಂಡರೆ ಇನ್ನೊಂದು ಉಚಿತ. ಇವರಲ್ಲಿ ರುಚಿ ರುಚಿಯಾದ ಅಮೆರಿಕನ್ ಸ್ವೀಟ್ ಕಾರ್ನ್ ಇರ್ತದೆ. ಬನ್ನಿ ಬನ್ನಿ ಬನ್ನಿ. ವೆರಿ ಗುಡ್. ಬರುವ ವರ್ಷ ಪ್ರತಿಭಾಕಾರನಿಗೆ ನಿನ್ನನ್ನ ಮಿಮಿಕ್ರಿ ಸೆಲೆಕ್ಟ್ ಮಾಡುವಾಗ. ಥ್ಯಾಂಕ್ ಯು ಸರ್. ಗುಡ್. ಸುಮ್ಮನೆ ಕೂಗೋಣ. ಶುರು ಆಯ್ತು ಇವ್ರದ್ದು. ಮುಂದೆ ನೀನು ಅಳಿಸ್ಕಂದ. ಅವನಿಗೆ ಬರ್ತಿಲ್ಲ ಸರ್. ಅವ್ನು ಕಲ್ಕೊ ಬಂದಿದೆ ಸರ್. ಸುಮ್ಮನೆ ಕಡೆ. ನಾ ಕಲ್ಕೊ ಬಂದಿದೆ ಸರ್. ಸರಿ, ನೀ ಯಾವ ಪ್ರಾಣಿ ಬಗ್ಗೆ ಮಾತಾಡ್ತೆ? ನಾ ಹಸು ಬಗ್ಗೆ ಮಾತಾಡ್ತೆ ಸರ್. ನೀವೆಲ್ಲ ಸುಮ್ಮನಿರಿಯಾ. ನೀನ್ ಇಲ್ಲಿ ಬಾಸ್ಕಂದ. ನೀನೀಗ ಚೆನ್ನಾಗಿ ಮಾತಾಡಿ ನನ್ನ ಮರೆಗೆ ಉಡ್ಸ್ಕಕ್ಕ. ಆಯ್ತು ಸರ್. ಈಗ ಹಸು ಬಗ್ಗೆ ಮಾತಾಡಿ. ಹಸು ಒಂದು ಸಾಕು ಪ್ರಾಣಿ. ಅದ ಕಪ್ಪಾಗಿದ್ರು ಬೆಳ್ಳಗಿನ ಕೊಡ್ ಹಾಲಿನಿಂದ ಮೊಸರು ಮೊಸರಿನಿಂದ ಮಜ್ಗಿಯಿಂದ ಬೆಣ್ಣೆ ತಗೋದು. ಆ ಬೆಣ್ಣೆಯನ್ನು ಕೈಸಿ ತುಪ್ಪ ಮಾಡುಕಾತ್. ತುಪ್ಪದಿಂದ ತರಾವರಿ ಸಿಹಿ ತಿಂಡಿ ಮಾಡುಕತ್ತೆ. ಹಸು ಸೆಗಣಿ ಆ ಸೆಗಣಿಯಿಂದ ಬೆಣ್ಣೆ ತಟ್ಟುತ್ರೆ. ಶಾಬಾಸ್ ಕಣೋ. ನಾನು ಎನ್ಸ್ಕೊಂಡಷ್ಟು ದಡ್ಡ ಅಲ್ಲ ನೀನು. ಮೆಚ್ಚಿದೆ ಕಣೋ, ಮೆಚ್ಚಿದೆ. ನಾನೇನೋ ಸುಮ್ಮನೆ ಹಸು ಅಂತ ಬಾಯಿ ಬಂತು ಹೇಳ್ಬಿಟ್ಟೆ. ಅಕಸ್ಮಾತಾರು ಬೇರೆ ಟಾಪಿಕ್ ಕೊಟ್ರೆ ಏನ್ ಮಾಡ್ತೆ? ಕೊಡ್ಲಿ, ಅದ್ರ ಬಗ್ಗೆನೂ ಹೇಳ್ತೆ. ಇಷ್ಟು ಟ್ಯಾಲೆಂಟ್. ಮತ್ತೆ ಅಕಸ್ಮಾತಾರು ಕಾರ್ ಬಗ್ಗೆ ಅಂದ್ರೆ ಕಾರ್ 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 ಎನ್ನೋಡಿ ಕಾರ್. ಭಾಷಣ ಮಾಡಿದ್ರೆ ಪದ್ಯ ಹೇಳ್ತೀನಾ? ಸಾರಿ ಸರ್, ನೀವು ಕಾರ್ ಅಂದ ಕೂಡ ಆ ಪದ್ಯ ತಟ್ಟನೆ ಬಾಯಿಗೆ ಬಂತು. ಸರಿ, ಈಗ ಕಾರ್ ಬಗ್ಗೆ ಮಾತಾಡಿ. ಕಾರ್ ಇದು 4 ಚಕ್ರನ ಹಿಂದ್ಗಡೆ ಒಂದು ಸ್ಟೆಪ್ನಿ ಇಟ್ಟಿರುತ್ತೆ. ಕಾರ್ಗೆ 4 ಬಾಗಿಲಿರುತ್ತೆ ಮತ್ತೆ 4 ಕಿಟಕಿ ಇರುತ್ತೆ. ಗುಡ್. ಆ ಕಿಟಕಿಯಲ್ಲಿ ಇಡ್ತಳಿಕೆ ಆ ಪಕ್ಕದೆಲ್ಲ ಕಾಮುಕಾತ್. ವೆರಿ ಗುಡ್. ಹಾಗೆ ಹಸು ಕೂಡ ಕಾಮುಕಾತ್. ಹಸು ಪ್ರಾಣಿ. ಅದ ಕಪ್ಪಾಗಿದ್ರು ಬೆಳ್ಳಗಿನ ಕೊಡುದು. ಹಾಲಿನಿಂದ ಮೊಸರು ಮಾಡುಕಾತ್. ಮೊಸರಿನಿಂದ ಮಜ್ಗಿಯಿಂದ ಬೆಣ್ಣೆ ತಗೋಕಾತ್. ಆ ಬೆಣ್ಣೆಯನ್ನು ಕೈಸಿ ತುಪ್ಪ ಮಾಡುಕಾತ್. ತುಪ್ಪದಿಂದ ತರಾವರಿ ಸಿಹಿ ತಿಂಡಿ ಮಾಡುಕತ್ತೆ. ಹಸು ಸೆಗಣಿ. ಸರಿ, 1 ನಿಮಿಷ. ನೀನು ಸೆಗಣಿ ಆಗ್ಬೇಡ. ಮತ್ತೆ ಹಸುಗೆ ಬಂದ್ಯಾ ನೀನು? ಒಂದು ಕೆಲಸ ಮಾಡಿ, ಈ ಲೈಟ್ ಕಂಬದ ಬಗ್ಗೆ ಹೇಳ್ಕೊಂಬ. ಆಯ್ತು ಸರ್. ಹೇಳ. ಈ ಲೈಟ್ ಕಂಬನ್ನ ಪ್ರತಿ ರಸ್ತೆ ತುದಿಯಾಗೆ ನಿಲ್ಸಿರ್ತೀವಿ. ಈ ಲೈಟ್ ಕಂಬದಿಂದ ಪ್ರತಿ ಮನೆಗೂ ಕರೆಂಟ್ ಹರಿಯುತ್ತೆ. ಗುಡ್. ಮುಂದೆ ಇದನ್ನ ತಂತಿಯಿಂದ ಕಟ್ಟಿ ನಿಲ್ಲಿಸ್ತಾರೆ. ವೆರಿ ಗುಡ್. ಆ ತಂತಿ ಮೇಲೆ ಕೆಲವರು ಬಟ್ಟೆ ಒಣಗಾಕ್ತಾರೆ. ಓಕೆ. ಅದಕ್ಕೆ ಇನ್ನು ಕೆಲವರು ಗಂಟೆಯನ್ನು ಕಟ್ಟಾಕ್ತಾರೆ. ಪ್ರಾಣಿ. ಅದ ಕಪ್ಪಾಗಿದ್ರು ಬೆಳ್ಳಗಿನ ಕೊಡ್ತು. ಹಾಲಿನಿಂದ ಮೊಸರಿನಿಂದ ಮಜ್ಗಿಯಿಂದ ಬೆಣ್ಣೆ ತಗೋಕಾತ್. ಆ ಬೆಣ್ಣೆಯನ್ನು ಕೈಸಿ ತುಪ್ಪ ಮಾಡುಕಾತ್. ತುಪ್ಪದಿಂದ ತರಾವರಿ ಸಿಹಿ ತಿಂಡಿ ಮಾಡುಕತ್ತೆ. ಹಸು ಸೆಗಣಿ ಹಾಕ. ಇಲ್ಲಿ ನೋಡು ತೂ ನಿನ್ನ. ನೀ ಎಲ್ಲಾದ್ರೂ ಮತ್ತೆ ಹಸುಗೆ ಬರ್ತೀಯಲ್ಲ ಮಾರ್ಯ. ಬಿಡು, ಹಸು ಬಿಡು. ಆಯ್ತು ಸರ್, ಬಿಡ್ತೆ. ಇವನಿಗೆ ಹಿಂಗೆಲ್ಲ ಟಾಪಿಕ್ ಕೊಟ್ರೆ ಸರಿ ಬರಲ್ಲ. ಟಫ್ ಆಗಿರೋ ಟಾಪಿಕ್ ಅನ್ನೇ ಕೊಡ್ಬೇಕು. ಎಲ್ಲೋದ್ರು ಹಸು ಬಂದಿರ್ಬಾರ್ದು. ಆಯ್ತು ಸರ್. ಒಂದು ಕೆಲಸ ಮಾಡಿ. ಫ್ಲೈಟ್ ಅಂದ್ರೆ ಏರೋಪ್ಲೇನ್ ಬಗ್ಗೆ ಮಾತಾಡಿ. ಏರೋಪ್ಲೇನ್? ಏರೋಪ್ಲೇನ್, ಅದ್ರ ಬಗ್ಗೆ ಮಾತಾಡಿ. ಏರೋಪ್ಲೇನ್ಗೆ ಕನ್ನಡದಲ್ಲಿ ವಿಮಾನ ಅಂತ ಕರೀತಾರೆ. ಗುಡ್. ಇದ್ರಲ್ಲ
ವಿದೇಶಕ್ಕೆ ಪ್ರಯಾಣ ಮಾಡುತ್ತತ್ತೆ. ವೆರಿ ಗುಡ್. ಏರೋಪ್ಲೇನ್ ನಲ್ಲಿ ಕೂತ್ಕೊಂಡ ಕೆಳಗೆ ನೋಡ್ರೆ ಎಲ್ಲರೂ ಇಷ್ಟಿಷ್ಟೇ ಕಾಣಿಸ್ತು. ಮನೆಯೆಲ್ಲ ಬೆಂಕಿ ಪಟ್ಟಣ ಕಾಣಿಸುತ್ತೆ. ಹಸು ಕೂಡ ಇಷ್ಟೇ ಕಾಣಿಸುತ್ತೆ. ಅದ ಕಪ್ಪಾಗಿದ್ರು ಬೆಳ್ಳಗಿನ ಹಾಲು ಕೊಡ್ತು. ಹಾಲಿನಿಂದ ಮೊಸರು ಮಾಡೋಕಾಯ್ತು. ಮೊಸರಿನಿಂದ ಮಜ್ಜಿಗೆಯಿಂದ ಬೆಣ್ಣೆ ತಗೋಕಾಯ್ತು. ಆ ಬೆಣ್ಣೆಯನ್ನು ಕೈಸಿ ತುಪ್ಪ ಮಾಡೋಕಾಯ್ತು. ತುಪ್ಪದಿಂದ ತರಾವರಿ ಸಿಹಿ ತಿಂಡಿ ಮಾಡೋಕತ್ತೆ. ಹಸು ಸೆಗಣಿ ಈಗ ನಿನಗಷ್ಟೇ ಕಾಣ. ಈಗ ನಿಂಗೆ ಭೂಮಿ ಮೇಲಿನ ಟಾಪಿಕ್ ಕೊಟ್ರೆ ತಾನೇ ನೀವು ವಾಪಸ್ ಹಸುಗ್ ಬಪ್ಪುದ. ಮಂಗಳ ಗ್ರಹದ ಬಗ್ಗೆ ಮಾತಾಡ. ಒಯ್ಯಪ್ಪೆ ಮಂಗಳ ಗ್ರಹಣ. ಮಂಗಳ ಗ್ರಹಣ ಅದ್ರ ಬಗ್ಗೆ ಮಾತಾಡ. ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ. ಏನ್ ನಿಮ್ ತಾತ ಹೋಗಿ ನೋಡ್ಕೊಂಡು ಬಂದಿದ್ರಾ? ಇಲ್ಲ ಸರ್, ವಿಜ್ಞಾನಿಗಳು ನೋಡಿ ಹೇಳಿದ್ರು. ಮಂಗಳ ಗ್ರಹದಾಗೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಇರುವುದಿಲ್ಲ ಅಂದ್ರೆ ಅಲ್ಲೇ ಮನುಷ್ಯ ಕೂಡ ವಾಸಿಸ್ಲಕ್ಕಮ್ಮ. ಮನುಷ್ಯ ಒಬ್ಬನೇ ಮಾತ್ನ ಇಲ್ಲ ಅಲ್ದ ತನ್ನ ಹೆಂಡತಿ ಮಕ್ಕಳನ್ನು ಕರ್ತಾರೆ. ಜೊತೆಗೆ ಹಸುವನ್ನು ಕರ್ಕೋತ. ಅದ ಕಪ್ಪಗಿದ್ರು ಬೆಳ್ಳಗಿನ ಹಾಲು ಕೊಡ್ತು. ಹಾಲಿನಿಂದ ಮೊಸರು ಮಾಡ್ಕಾತ್. ಮೊಸರಿನಿಂದ ಮಜ್ಜಿಗೆಯಿಂದ ಬೆಣ್ಣೆ ತಗೋಕಾತ್. ಆ ಬೆಣ್ಣೆಯನ್ನು ಕೈಸಿ ತುಪ್ಪ ಮಾಡುಕಾತ್. ತುಪ್ಪದಿಂದ ತರಾವರಿ ಸಿಹಿ ತಿಂಡಿ ಮಾಡುಕತ್ತೆ. ಹಸು ಸೆಗಣಿ ಹಾಕುತ್ತೆ. ಆ ಸೆಗಣಿಯಿಂದ ಬೆಣ್ಣೆ ತಟ್ಟುತ್ತೆ. ಅಯ್ಯೋ ಸಾಕ್ ನಿಲ್ಸೋ. ಅಯ್ಯೋಗ್ಯ ಅಂತಂದು ಎಲ್ಲಾದ್ರೂ ಹಸು ಅಂತೆ ಅಲ್ಲ. ಇವನ ಹತ್ರ ಅನ್ಕೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಸರ್. ಎಲ್ಲ ಟಾಪಿಕ್ ಕೊಟ್ಟಾಯ್ತು. ನೀವೇ ಯಾರಾದ್ರೂ ಬುದ್ಧಿವಂತರು ಇವನ ಹತ್ರ ಭಾಷಣ ಮಾಡಿಸಿ ಸಾಕಪ್ಪ ಸಾಕು. ಇಂಥ 2 ಮಕ್ಕಳು ಕ್ಲಾಸ್ ಆಗಿದ್ರೆ ಆ ಟೀಚರ್ ಕತೆ ಗೋವಿಂದ. ಧನ್ಯವಾದಗಳು. ಸಾಕ್ಷಿ 3ನೇ ತರಗತಿ. ಸ್ಕಂದ 3ನೇ ತರಗತಿ. ಅಥರ್ವ 3ನೇ ತರಗತಿ. 3ನೇ ತರಗತಿ. 4ನೇ ತರಗತಿ. ಸ್ವಸ್ತಿಕ್ 4ನೇ ತರಗತಿ. ಶ್ರೀಜಿತ್ 4ನೇ ತರಗತಿ. ರಾಜತ್ವ 4ನೇ ತರಗತಿ. ಮಧ್ಯದಲ್ಲಿ ಒಂದು ಮಾತು. ನಾನೊಮ್ಮೆ ನಾಳೆ ರಜೆ ಇಲ್ಲ ಅಂತ ಹೇಳಿಬಿಟ್ಟೆ. ಬಿದ್ದೋಯ್ತು ಗೌಜು. ನನ್ನ ಸಮಸ್ಯೆ ಕೇಳೋರು ಯಾರೂ ಇಲ್ಲ. ನಾನು ಯಾಕೆ ಹೇಳಿದೆ? ನಂಗೆ ಬೇರೆ ಕೆಲಸ ಇಲ್ಲ, ಶಾಲೆ ಬಂದು ಕೂತ್ಕೊಂತಾರೆ ಇವ್ರು ಎಷ್ಟೊತ್ತಿಗೂ ಅಂತ ಹೇಳಬೇಡಿ. ಇದು ಯಾಕೆ ಹೇಳಿದೆ ಅಂದರೆ ನನಗೆ ಗೊತ್ತು. ಅದಕ್ಕೋಸ್ಕರ ನಾನೇಂದರೆ ಈ ಹಬ್ಬಗಳಿಗೆ ಒಂದು ರಜೆ ಬರ್ಕೊಳ್ಳಿಕ್ಕಿದೆಯಲ್ಲ, ನಮ್ಮ ಹೆಡ್ ಮಾಸ್ಟರ್ ಕೊಡುವಂಥ ರಜೆಗಳಿವೆ. ಅದನ್ನು ನಾನು ಇದಕ್ಕೆ ಬರ್ಕೊಳ್ಳಿಲ್ಲ. ಯಾಕಂದರೆ ನಮ್ಗೆ ವಾರ್ಷಿಕೋತ್ಸವ ಮಾಡುವ ಯೋಚನೆ ಇರಲಿಲ್ಲ. ಈಗ ನಮ್ಮ STMC ಅಧ್ಯಕ್ಷರು ಬಂದು ಹೇಳಿದರು, ತುಂಬ ಜನ ಕೇಳಿದ್ರಂತೆ, ಬಂದು ಹೇಳಿದರು ಸರ್ ಏನಾದರೂ ಮಾಡಿ ಅಂತ. ಅದಕ್ಕೆ ನಾಳೆ ನಾವೆಲ್ಲ ಶಿಕ್ಷಕರು ಶಾಲೆಗೆ ಬರ್ತೇವೆ, ಅಡುಗೆಯವರು ಬರ್ತಾರೆ. ಹಾಗೆ ಮಕ್ಕಳಿಗೆ ನಾಳೆ ಒಂದು ಲೋಕಲ್ ಹಾಲಿಡೇನ ರಜೆಯನ್ನು ನಾನು ವ್ಯವಸ್ಥೆ ಮಾಡ್ತೇನೆ. ಯಾವುದೋ ಒಂದು ರಜೆ ಕೊಡಲಿಕ್ಕೆ ಇದ್ದಿತ್ತು, ಅದು ಬರ್ಕೊಳ್ಳಿಲ್ಲ, ಅದನ್ನು ಬದಲಾವಣೆ ಮಾಡಿ ನಾನು ಕಚೇರಿಗೆ ತಿಳಿಸಿ ಒಂದು ಬದಲಾವಣೆ ಮಾಡಿ ಮಕ್ಕಳಿಗೆ ರಜೆ ಕೊಡ್ತಾ ಇದ್ದೇನೆ. ನಾಡ್ದು ಮಕ್ಕಳೆಲ್ಲ ಕರೆಕ್ಟ್ ಶಾಲೆಗೆ ಬನ್ನಿ, ಬಹುಮಾನ ತಗೊಂಡೋಗಿ. ರೋಷನ್ ಟೀಚರ್ ನನಗೆ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು. ಕಂಚಿಕಾನ್ ಶಾಲೆಯಲ್ಲಿ ಪ್ರತಿಭಾ ಸೌರಭ ಇದೆ ಬನ್ನಿ ಅಂತ. ನಾನು ಅಲ್ಲಿಗೆ ಬಂದಿದ್ದೆ. ನಾನು ಅಲ್ಲಿಗೆ ಬಂದಿದ್ದೆ. ಅದು ಸರ್ ಪಾಠ ಮಾಡುತ್ತಿರುವುದಲ್ಲ. ಮತ್ತೆ ಅದು 3 ಮತ್ತು 4ನೇ ತರಗತಿ ಮಕ್ಕಳ ಶಾಲೆಯಲ್ಲೊಂದು ದಿನ. ಓ, ತುಂಬಾ ಚೆನ್ನಾಗಿತ್ತು. ನಾನೆಲ್ಲೋ ಸರ್ ಪಾಠ ಮಾಡ್ತಾ ಇದ್ರು ಅನ್ಕೊಂಡೆ. ನಮ್ಮ ಕಂಚಿಕಾನ್ ಶಾಲೆ ಪ್ರೋಗ್ರಾಮ್ ಅಂದ್ರೆ ಹಾಗೆ. ಕೇವಲ ಕಂಚಿಕಾನ್ ಶಾಲೆಯಲ್ಲ, ನಮ್ಮ ಕರುನಾಡೆ ಒಂದು ಸುಂದರ ದೃಶ್ಯ. ಹೇಳಿದಷ್ಟು ಮುಗಿದ ಮೇರು ವೈಭವ. ಇಂಥ ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿದ ನಾವು ನಿಜಕ್ಕೂ ಪುಣ್ಯವಂತರು. ಒಂದೆಡೆ ಬೋರ್ಗರೆಯುವ ಕಡಲಾದರೆ ಇನ್ನೊಂದೆಡೆ ಪ್ರಾಣಿ ಪಕ್ಷಿಗಳಿಗೆ ತವರೂರಾದ ದಟ್ಟನೆಯ ಕಾಡು. ಇದರ ನಡುವೆ ಯಾವ ದುಷ್ಕರ್ಮಿಗಳ ಸೋಂಕು ಇಲ್ಲದ ಪ್ರಕೃತಿ ವಿಕೋಪ ಕಾಣದ ಸ್ವತಂತ್ರವಾದ ವಾತಾವರಣದಲ್ಲಿ ನಾವಿದ್ದೇವೆ. ಇಂತಹ ಮನೋಹಕ ಸನ್ನಿವೇಶದಲ್ಲಿ ಮಸ್ಕಿಡುಪೋಡು ಪಕ್ಕಡಪ್ಪೋ ಕೈಲದವೋ ಎರಕೊಲೆ ಬುದುಕಲಕ ಧೂಪದಾಯಿ ಮೋನೆ ಪಾಪಿ ನೀನುಲೆ ಎಂಬ ರಿಮಿಕ್ಸ್ ಹಾಡಿಗೆ ಕುಣಿಯಲಿದ್ದಾರೆ ನಮ್ಮ 5ನೇ ತರಗತಿಯ ಹೆಣ್ಣು ಮಕ್ಕಳು. ನೋಡಿ ಆನಂದಿಸಿ.
ಧನ್ಯವಾದಗಳು ತಮ್ಮ ಸುಂದರ ನಾಟ್ಯಕ್ಕಾಗಿ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಹೌದು, ವಿವಿಧತೆಯಲ್ಲಿ ಏಕತೆ ನಮ್ಮ ಸಂಸ್ಕೃತಿ. ತಮಿಳುನಾಡಿನಲ್ಲಿ ಭರತನಾಟ್ಯ, ಆಂಧ್ರದಲ್ಲಿ ಕೂಚಿಪುಡಿ, ಕೇರಳದ ಕಥಕಳಿ, ಒಡಿಶಾದ ಒಡಿಸ್ಸಿ, ಮಣಿಪುರದಲ್ಲಿನ ಮಣಿಪುರಿ, ಉತ್ತರ ಪ್ರದೇಶದ ಕಥಕ್, ಹೀಗೆ 10 ಹಲವು ನೃತ್ಯ ಪ್ರಕಾರಗಳು ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಅದಲ್ಲದೆ ವಿಶೇಷ ಸಾಂಪ್ರದಾಯಿಕ ಜಾನಪದ ನೃತ್ಯ ನಮ್ಮ ಪರಂಪರೆಯ ಭಾಗವಾಗಿದೆ. ಇದೀಗ ಸಂಬಲ್ಪುರಿ, ಒಡಿಶಾದ ಜಾನಪದ ನೃತ್ಯ, ದಸರಾ ಇನ್ನಿತರ ಹಬ್ಬ ಹರಿದಿನಗಳಲ್ಲಿ ಮತ್ತು ಸುಗ್ಗಿ ಕಾಲದ ಜಾತ್ರೆಗಳಲ್ಲೂ ಪ್ರದರ್ಶನಗೊಳ್ಳುವ ನೃತ್ಯ ಇದೀಗ ನಿಮ್ಮ ಮುಂದೆ.
ಹಲೋ, ಧನ್ಯವಾದಗಳು ತಮ್ಮ ಸುಂದರ ಸಾಂಪ್ರದಾಯಿಕ ನೃತ್ಯಕ್ಕಾಗಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡು ಕಂಡ ಮೇರು ನಟ. ಓಲ್ಡ್ ಈಸ್ ಗೋಲ್ಡ್ ಎನ್ನುವಂತೆ ಸುಂದರ ಸಾಹಿತ್ಯವನ್ನು, ಸಂಗೀತವನ್ನು ಹೊಂದಿದ ಜನಪ್ರಿಯ ಗೀತೆ. ಈ ಹಾಡು ಹೃದಯದಾಳದ ಭಾವನೆ, ರೋಷ, ಆವೇಶ, ವೇಗ, ಸಾಹಸ, ರೌದ್ರ ಇವೆಲ್ಲವನ್ನು ಹೊಂದಿದೆ. ಲಯಬದ್ಧವಾದ ತಾಳ ಹಾಗೂ ವೀರ ವೇಷದ ಶೈಲಿಗಳೊಂದಿಗೆ ಗರ್ಜಿ ಡ್ರೆಸ್ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ 7ನೇ ತರಗತಿಯ ವಿದ್ಯಾರ್ಥಿಗಳು. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಇದೀಗ ನಿಮ್ಮ ಮುಂದೆ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ, ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ, 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 ಅಶ್ವಮೇಧ. ಚಂದ್ರರೇ ನಿನ್ನ ಕಂಗಳು, ಗಿರಿ ಶೃಂಗವೇ ನಿನ್ನ ಅಂಗವೋ. ಓ ದಿಕ್ಪಾಲಕರೇ ನಿನ್ನ ಕಾಲ್ಗಳು, ಮಿಂಚು ಸಿಡಿಲು ನಿನ್ನ ವೇಗವು. ಜೀವ ಜೀವದಲ್ಲಿ ಬೆರೆತು ಹೋದ, ಭಾವ ಭಾವದಲ್ಲಿ ಕರಗಿ ಹೋದ. ಜೀವಾಶ್ವವೇ ದುರಾದೆಯ, ಪ್ರಾಣಾಶ್ವವೇ ಮರೆಯಾದೆಯ. ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ, 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 ಅಶ್ವಮೇಧ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪಾಠವೋ ನಾಟವೋ, ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ, ಆಸೆ ಇಟ್ಟೋನು
ನಗ 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 ಧಿಮಿ 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 ತಿರುಗಿಡದ ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡದ ತಕ ಧಿಮಿ ತಕ ಚಂಡು ತಕ ಧಿಮಿ ಧಾ ತಗ ತರಗಿಡದ ಧಾಂಗಿಡದ ತರಗಿಡದ 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 ತಕ 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 ಧಾ. Thank you for your wonderful dance. Now a remix dance in front of you. Huh? What mix? Not mix. Famous Reels remix. Thanks by our third and fourth girls. Hey Goli Sodave, hey Kari Kodame, me Kutti Pappina, take me. Watch and enjoy. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್
சிக்கித்த விக்கிது மாலை டம் டம் மஞ்சள டம் டம் மாத்து அடிக்க மங்கள டம் டம் சோல டம் டம் ஒதுக்கு டம் டம் ஓங்கி தட்டிக்கும் புத்திக டம் டம் மாலை டம் டம் மஞ்சள டம் டம் மாத்து அடிக்க மங்கள டம் டம் சோல டம் டம் ஒதுக்கு டம் டம் ஓங்கி தட்டிக்கும் புத்திக டம் டம் ಧನ್ಯವಾದಗಳು ಸ್ನೇಹಿತರೆ. ಸುತ್ತಲೂ ಹಸಿರು ಹೊದ್ದ ಹುಲ್ಲುಗಾವಲು, ಪೈನ್ ಮರದ ಕಾಡುಗಳು, ಹಿಮ ಶಿಖರಗಳ ನಯನ ಮನೋಹರ ನೋಟ, ಸೌಂದರ್ಯವೇ ಮೈದಳೆದು ನಿಂತ ಪ್ರಕೃತಿ ಮಾತೆ. ಪ್ರಕೃತಿಯ ಸೌಂದರ್ಯದ ಸವಿಯನ್ನು ಸವಿಯುತ್ತಿರುವಾಗಲೇ ಮೊಳಗಿದ್ದು ಭಯಾನಕ ಗುಂಡಿನ ಸದ್ದು. ಗುಂಡಿನ ಮೊರೆತ ಅದು ಕೇವಲ ಸದ್ದಲ್ಲ, ಹೆಣ್ಣು ಮಕ್ಕಳ ರಕ್ತವರ್ಣದ ಸಿಂಧೂರ ನೆತ್ತರಾಗಿ ಹರಿದದ್ದು. ಇನ್ನು ಹಸಿ ಮಾಸದ ನಮ್ಮ ಕಿವಿಗಳಲ್ಲಿನ್ನು ಅನುರಣನೆಗೊಳ್ಳುತ್ತಿರುವ ಪಹಲ್ಗಾಮ್ ಕಣಿವೆಯಲ್ಲಾದ ದುರಂತ ಕತೆ. ಅಮಾನವೀಯತೆ, ಕ್ರೌರ್ಯದ ಪರಮಾವಧಿ, ಜೀವದ ಬೆಲೆ ಎರಿಯದ ಪಿಶಾಚಿಗಳ ಕುಕೃತ್ಯ. ಅಮಾಯಕ ಹೆಣ್ಣು ಮಕ್ಕಳ ಕಣ್ಣೆದುರಲ್ಲೇ ಅವರ ಸಿಂಧೂರ ಅಳಿಸಿದ್ದಕ್ಕಾಗಿ ಭಾರತದ ರಣಕಹಳೆ. ಆಪರೇಷನ್ ಸಿಂಧೂರ ಒಂದು ಪುಟ್ಟ ದೇಶಭಕ್ತಿಯ ಪ್ರಾತ್ಯಕ್ಷಿಕೆ ಇದೀಗ ನಿಮ್ಮ ಮುಂದೆ. ಇದೀಗ 6ನೇ ತರಗತಿಯ ವಿದ್ಯಾರ್ಥಿನಿಯರಿಂದ. वतन का भी हक था ना, देख मुझे यूं मुड़ मुड़ के, तेरा मेरा साथ यही तक था।
पहलगाम के बायसारन में आतंकियों ने किया टूरिस्ट पर हमला। इस हमले में 27 की मौत जबकि दर्जनों घायल होने की सूचना। वे मैथों तेरा मन भरिया बदल गया सारा। वे तू मैनू छड़ जाना। गल्ला तेरिया तो लगदा है यारा। वे मैथों तेरा मन भरिया। गल्ला तेरिया तो लगदा है यारा। गल गल ते शक कर दे एतबार जरा भी नहीं। हुण तेरी अखियां च मेरे लिए प्यार जरा भी नहीं। मेरा ते कोई है नहीं तेरे बिन। तेनू मिल जाना किसे दा सहारा। वे तू मैनू छड़ जाना। गल्ला तेरिया तो लगदा है यारा। ये हिंदुस्तान अब चुप नहीं बैठेगा। ये नया हिंदुस्तान है। ये हिंदुस्तान घर में घुसेगा भी और मारेगा। मैं कर्नल सोफिया कुरैशी। मैं विंग कमांडर योमिका सिंह। क्या आप इस मिशन के लिए तैयार हो? यस मैम। क्या बदले के लिए आपका खून खोल रहा है? यस मैम। वो आर्मी, इंडियन आर्मी। हाथ उठाओ, हाय मैम। हाथ उठाओ, हाय मैम। हाथ उठाओ, हाय मैम। ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ. ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. ಅಗ್ಗದ ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ. ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. ಬಂಡೆ ಬಂಡೆಯ ಮೇಲೆ ಕೊಂಡು ಅರಳಿದ ಲೀಲೆ. ಗುಂಡು ಹೊಡೆಯೋ ದಂಡು ಒಣಗಿ ನಿಂತ ಬೆಂಡು. ಬಿಡುಗಡೆಯ ಬೆಳಕನ್ನು ಚೆಲ್ಲೋ. ಬಿಡುಗಡೆಯ ಬೆಳಕನ್ನು ಚೆಲ್ಲೋ ಬಂಡಾಯದ ಗುಂಡಿಗೆ. ಜಗ್ಗದು 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 ಯಾರಿಗೂ ಜಗ್ಗದು ಇಂಡಿಯಾ. ಅಗ್ಗದ ಅರಸರಿಗೆಂದಿಗೂ ಕುಕ್ಕದು ಇಂಡಿಯಾ. ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. सिंदूर की हर बूंद का बदला अब खून से चुकता होगा। देश की माँ बहन बेटियों के सम्मान और सुरक्षा के लिए चला सबसे बड़ा एक्शन ऑपरेशन सिंदूर। सर जो उठेगा धड़ से कटेगा। कहाँ पे छिपेगा कहाँ पे बचेगा।
गिरेगा गिरा तो चिरेगा, छिपा तो मिलेगा मिला तो मारेगा। जाग जाग भाग भाग बच सके तो बच ले आज, भी है ये जलजला है पूरे जोर पर चला है, किस्मत दम है जो लड़ा है, कौन रह सका खड़ा है। सबसे अटल सबसे प्रबल शस्त्र रचित रक्त चरित, रक्त चरित 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 रक्त चरित, सबसे अटल सबसे प्रबल शस्त्र रचित रक्त चरित, रक्त चरित रक्त चरित। ಹಲೋ ಸನ್ನಿಧಿ, ಏನ್ ವಿಚಾರ ಮಾಡ್ತಿದ್ದೆ? ನಮ್ಮ ಅಕ್ಕಂದಿರು ಮಾಡುವ ಡ್ಯಾನ್ಸ್ ಬಗ್ಗೆ ವಿಚಾರ ಮಾಡುತ್ತಿದ್ದೆ. ದೇಶಭಕ್ತಿ ಗೀತೆಗೆ ಹೆಜ್ಜೆ ಹಾಕಿದ್ರಲ್ಲ, ದೇಶಭಕ್ತಿ ಗೀತೆ ಅಂದ್ರೆ ಹಾಗೆ ಭಾರತೀಯರಾದ ನಾವೆಲ್ಲ ಸಂತೋಷ ಪಡ್ತೇವೆ. ನಮ್ಮ ಆಧ್ಯಾತ್ಮ ಇನ್ನೊಂದನ್ನು ಹೇಳುತ್ತದೆ. ಏನದು? ವಸುದೈವ ಕುಟುಂಬಕಂ ಅಂತ. ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಎಲ್ಲರೂ ಒಂದೇ ಕುಟುಂಬದವರಿದ್ದಂತೆ, ಆಮೇಲೆ ನಾವು ಭಾರತೀಯರು ಅಂತ. ಹೌದೌದು, ಈ ಜಗತ್ತಿನ ಸೂತ್ರಧಾರೆಗಳೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾನು ಹೇಳುತ್ತಾರೆ. ಹಾ, ಮಹೇಶ್ವರ ಅಂದ ಕೂಡಲೇ ನೆನಪಾಯಿತು, ಅವನಿಗೆ ಇನ್ನೂ ಕೆಲವು ಹೆಸರುಗಳಿವೆ ಅಲ್ಲವೇ? ಮಹಾದೇವ, ಶಿವ, ಶಂಕರ, ಭೋಲೋನಾಥ, ನೀಲಕಂಠ, ಪಶುಪತಿ, ತ್ರಯಂಬಕ, ಗಂಗಾಧರ, ಕಾಲಭೈರವ, ಶೂಲಪಾಣಿ, ವಿಶ್ವನಾಥ, ಓಂಕಾರೇಶ್ವರ, ಭೂತನಾಥ, ಪರಮೇಶ್ವರ, ಲಿಂಗೇಶ್ವರ, ಜಟಾಧಾರಿ, ಈ ಮುಂತಾದ ನೂರಾರು ಹೆಸರುಗಳಿಂದ ಕರೆಯಲ್ಪಡುವ ಆ ಪರಶಿವನನ್ನು ಅರಿಯದವರ್ಯಾರೂ ಇಲ್ಲ. ಈ ಶಿವನಿಗೆ ಹಲವು ಹೆಸರುಗಳಿರುವ ಹಾಗೆ ಅವನ ಲೀಲೆಯೂ ಅಪಾರ. ತನ್ನ ಭಕ್ತರು ಯಾರು, ಅವರಿನ ತಪಸ್ಸಿನ ಉದ್ದೇಶವೇನು ಎಂಬುದನ್ನು ವಿಚಾರಿಸಿದ, ಕೇಳಿದ ವರವನ್ನು ನೀಡುವ ಕರುಣಾಸಾಗರ. ಅಷ್ಟೇ ಅಲ್ಲ, ವರವನ್ನು ನೀಡಿ ಋಷಿ ಮುನಿಗಳನ್ನು, ಇಂದ್ರಾದಿ ದೇವರನ್ನು ಪೇಚಿಗೆ ಸಿಲುಕಿಸಿದ ಲಯಕರ್ತ. ಕೇವಲ ಲಯಕರ್ತನಲ್ಲ, ಇದರಿಂದಾಗಿ ಅಸುರರನ್ನು ನಾಶ ಮಾಡಲು ವಿಷ್ಣುವಿಗೆ ಅನುವು ಮಾಡಿಕೊಟ್ಟ ಮಹಾತ್ಮನೂ ಹೌದು. ಇಂತಹ ಶಿವನ ಗುಣಗಾನವನ್ನು ಹಲವು ಕವಿವರೇಣ್ಯರು ತಮ್ಮ ಹಾಡಿನ ಮೂಲಕ ಹೊಗಳಿದ್ದಾರೆ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹಾಡಿಗೆ ಹೆಜ್ಜೆ ಹಾಕಲು ಬರದೆ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿಗಳು, ನೋಡಿ ಆನಂದಿಸಿ. ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ ಓ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ
ನಿಂತವ್ ನೋಡ್ಲಾ ಬೆಳೆದ 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 ನೋಡು ಗುರುವೇ ನಿನ್ನ ಆಟಬಲ್ಲೋರು ಯಾರ್ಯಾರೋ ಶಿವನೇ ನಿನ್ನ ಆಟವಲ್ಲೋ ಯಾರ್ಯಾರೋ ಶಿವ ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ ಕಾಲೆಳೆಯೋಕ್ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ ನೀನಂತೂ ನಲ್ವೇ ಅಲ್ಲ ನೀನಂತೂ ನಲ್ವೇ ಅಲ್ಲ ನಿನ್ನಂಗೆ ಯಾರೂ ಇಲ್ಲ ಕತ್ತೆಟ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರ್ಲ ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ ಶಿವ 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 हे साची, मुझ पर एक काला चश्मा कैसा लगेगा? बहुत अच्छा लगेगा, पर यह काला चश्मा क्यों? अब तो रात हो गई। काला चश्मा तो नाचने के लिए है। कौन सा डांस करोगी आप? दिखा दो तुझे मेरा वाला डांस। तो फिर दिखा दो तुम्हारा वाला डांस। हाँ, लेकिन क्या? नृत्य तो हमारे छठी कक्षा के लड़के करेंगे। ठीक है, चलो देख ही लेते एक खूबसूरत हिंदी रिमिक्स डांस। दिखा दो तुझे मेरा वाला डांस। दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा दूं तुझे मेरा वाला डांस। ये है मेरा वाला डांस, तो नाचू। ये है मेरा वाला डांस, तो नाचू।
करना है कुछ काम। और म्यूजिक म्यूजिक स्टार्ट करो भाई, लेके 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 प्रभु का नाम। और म्यूजिक म्यूजिक स्टार्ट करो भाई, लेके 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 प्रभु का नाम, लेके प्रभु का नाम नाम नाम। राम जी की चाल देखो, आंखों की मचाल देखो, करे ये धमाल देखो, अरे दिल को तुम संभाल देखो। अरे राम जी की चाल देखो, आंखों की मचाल देखो, करे ये धमाल देखो, अरे दिल को तुम संभाल देखो। अरे चाल देखो, ढाल देखो, रगों में उबाल देखो। ओ देखो, ओ देखो, ओ देखो, देखो, देखो। चंडीगढ़ तो आई नहीं, चंडीगढ़ तो आई नहीं, तेनू देख के होके भर देने खड़े चौंका बिच सिपाही नहीं। कोटी ते काला दिल कुड़िए, कोटी ते काला दिल कुड़िए, जो दागे जन दे टुकड़े ते तेनू काला चश्मा, तेनू काला चश्मा, तेनू काला चश्मा जचदा ए गोरे मुखड़े ते, तेनू काला चश्मा जचदा ए गोरे मुखड़े ते। ಧನ್ಯವಾದಗಳು ಸ್ನೇಹಿತರೆ ತಮ್ಮ ಸುಂದರ ನೃತ್ಯಕ್ಕಾಗಿ. ಬಾಳ ರಾತ್ರಿ ಐತ ಹೆಂಗೆ? ಇಲ್ಲ, ಹಗ್ಲತ್ ಮತ್ತೆ ರಾತ್ರಿ ಅಲ್ದೆ. ಯಾಕೆ ತುಂಬಾ ಗರಂ ಆಗಿದ್ದೀಯಾ? ಎಂತಕ್ಕಿಲ್ಲಿ ಈ ಮನುಷ್ಯ ಯಾಸ, ಅದು ಈ ಜಾಸ್ತಿ ಕಲ್ತರ ಯಾಸ ಕಂಡ್ರೆ ಸಿಟ್ಟೆ ಬರತ್. ಹೌದೇ, ಉಪಕಾರ ಕಾಪರ ಪಾಪ್ದರೆ ಅದೇ ವಾಸ್ತವ. ಇದೀಗ ಕಿರುಪ್ರಹಸನ. 20 ಅಡಿ ಆಳದಲ್ಲಿ 70ರ ಮುದುಕ, 20 ಅಡಿ ಆಳದಲ್ಲಿ 70ರ ಮುದುಕ. ನೋಡಿ ಆನಂದಿಸಿ. check. Check. हरिओ
ಇದ್ದ ಸಂದರ್ಭದಲ್ಲಿ ಇವನ್ ಯಾರೋ ಬನ್ನಲ್ಲ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂತೀರಾ? ನೀವು ಹಾಗೆ ಎನಿಸುವುದು ಸಹಜ. ಯಾಕಂದ್ರೆ ನಾಗಲೋಟದಿಂದ ಸಾಗುತ್ತಿರುವ ಆಧುನಿಕ ಪ್ರಪಂಚದಲ್ಲಿ ಬದುಕುತ್ತಿರುವ ವಿದ್ಯಾವಂತ ಪ್ರಜೆಗಳಾದ ನಾವೆಲ್ಲರೂ ಎಲ್ಲೋ ಒಂದು ಕಡೆ ಹಣ, ಗೌರವ, ಅಂತಸ್ತು, ಅಧಿಕಾರ ಇವುಗಳ ದಾಸರಾಗಿ ಮಾನವೀಯತೆಯನ್ನೇ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಅನಿಸುತ್ತದೆ ಅಲ್ಲವೇ? ಕಲ್ತದ ಹೆಚ್ಚೆ ಕಾಲ್ ಮ್ಯಾಲೆ ಗಾಳಿ ಬರ್ಕ್ ಮನಿಗೋಯ್ಕೆ ಎಂಬ ನಮ್ಮ ಕುಂದಾಪುರ ಭಾಷೆಯ ಗಾದೆ ಮಾತಿನಂತೆ ಕಲಿತದ್ದು ಹೆಚ್ಚಾದ ಹಾಗೆ ನಾವು ಬುದ್ಧಿಯಿಂದ ವ್ಯವಹರಿಸುತ್ತಿದ್ದೇವೆ ಹೊರತು ಮಾನವೀಯತೆಯಿಂದ ಕಷ್ಟದಲ್ಲಿರುವವರ ಸಹಾಯಕ್ಕೆ ಹೋಗುವುದಿಲ್ಲ. ವಿದ್ಯೆ ಕಲಿಯದ ಅಮಾಯಕರಾದ ವ್ಯಕ್ತಿಗಳು ಮಾತ್ರ ಹೃದಯದಿಂದ ಮಾತಾಡಿಸುತ್ತಾರೆ, ಸಹಾಯಕ್ಕೆ ಒದಗುತ್ತಾರೆ. ಅಂಥದ್ದೇ ಒಂದು ಸನ್ನಿವೇಶವನ್ನು ಕಿರು ನಾಟಕದ ಮೂಲಕ ನಿಮ್ಮ ಮುಂದೆ ತೆರೆದಿಡಲಿದ್ದೇವೆ. ನಮ್ಮಿ ನಾಟಕ ತಮಗೆ ಇಷ್ಟವಾದರೆ ನಮ್ಮ ಶ್ರಮ ಸಾರ್ಥಕ. ಅಯ್ಯೋ, ನನ್ನನ್ನು ಯಾರು ಕಾಪಾಡ್ಯೋ, ಅಯ್ಯೋ ನನಗ್ರಾಚಾರ್ವೇ, ನಾನ್ ರಸ್ತೆ ಬದಿಯ ಗೋಪತಿಗೆ ಹೊಡ್ದಿ ಕೋನಲೆ. ಅಯ್ಯೋ, ನನ್ನ ಕಾಲ್ ಗಂಟೆ ಮುರಿದೋಯ್ತಂತ ಕೆಲವರ್ ಕಾರ್ ಬಿಡುದ್ ಕಲ್ತ. ನಮ್ಮಂತ ಬಡೂರ ರಸ್ತೆ ಬದಿಯಾಗ ತಿರ್ಗುವಂಗೆ ಇಲ್ಲಲೇ. ಅಯ್ಯೋ, ನನ್ನನ್ನು ಯಾರು ಕಾಪಾಡ್ಯೋ, ಅಯ್ಯೋ ನನ್ನನ್ನು ಯಾರು ಕಾಪಾಡ್ಯೋ, ಅಯ್ಯೋ ಅಯ್ಯಯ್ಯೋ ನನ್ನನ್ನು ಯಾರು ಕಾಪಾಡ್ಯೋ, ಅಯ್ಯೋ ಯಾರದು? ಏನಾಯ್ತು? ಇಲ್ಲಿ ಯಾಕೆ ಬಿದ್ದಿದ್ದಿ? ಅಯ್ಯೋ, ನಾನ್ ರಸ್ತೆ ಬದಿಯ ಗೋಪತಿಗೆ ಯಾವನೋ ಹಿಂದಿನಿಂದ ಕಾರ್ ಆಕ್ಸಿಡೆಂಟ್ ಮಾಡಿಕ್ ಹೋದ. ನನ್ನ ಕಾಲೆರಡು ತುಂಡ ಇದ್ದ. ಏ ವಡಿನೇ, ನಿಮ್ಮನ್ ಕಂಡ ಡಾಕ್ಟರ್ ಕಣ್ಣಂಗಾತ. ನನ್ನೊಂದು ಆಸ್ಪತ್ರೆ ಸೇರಿಸಿ ಪ್ರಾಣ ಉಳಿಸಿ. ಅಯ್ಯೋ ಅಯ್ಯಯ್ಯೋ ಏನು? ಅಯ್ಯೋ ನಾನು ಅಯ್ಯೋ MBBS MD ಡಿಗ್ರಿ ಮಾಡಿದ ಫೇಮಸ್ ಡಾಕ್ಟರ್. ನಾನು ನಿನ್ನನ್ನ, ಅದು ಅಲ್ಲದೆ ಈ ರೀತಿ ಕಾಲ್ ಮುರಿದು ಹಣ್ಣಕ್ಕೆ ಬಿದ್ದವನನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಬೇಕೆ? ಸಾಧ್ಯವೇ ಇಲ್ಲ. ಇದು ನನ್ನ ಡಿಗ್ನಿಟಿಗೆ ಕಡಿಮೆ. ಏನೇ ಇರ್ಲಿ, ನನ್ನೊಂದು ಆಸ್ಪತ್ರೆ ಸೇರಿಸಿ ಪುಣ್ಯ ಕಟ್ಕಣಿ. ಅದು ಅಲ್ಲದೆ ನನ್ನ ಕಾರು 50 ಲಕ್ಷ ರೂಪಾಯಿಯ ಇಂಪಾರ್ಟೆಂಟ್ ಕಾರು. ಈ ರೀತಿ ಕಾಲ್ ಮುರಿದು ಮೈಯೆಲ್ಲ ರಕ್ತ ಅಂಟಿಕೊಂಡ ನಿನ್ನಂತವನನ್ನು ನನ್ನ ಕಾರಲ್ಲಿ ಕರ್ಕೊಂಡು ಹೋಗೋದಾ? ಸಾಧ್ಯವೇ ಇಲ್ಲ. ಅದು ಅಲ್ಲದೆ ಇದು ಆಕ್ಸಿಡೆಂಟ್ ಕೇಸ್, ಮೊದಲು ಪೊಲೀಸ್ ಕೇಸ್ ಆಗಿ FIR ಆಗಬೇಕು. ಪೊಲೀಸ್ ಕೇಸ ಅದೆಲ್ಲ ಬೇಡ. ನನ್ನೊಂದು ಆಸ್ಪತ್ರೆ ಸೇರಿಸಿ ಜೀವ ಉಳಿಸಿ. ಅಯ್ಯೋ ಅಯ್ಯಯ್ಯೋ. ಆಮೇಲೆ ನೀನು ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ. ಸುಮ್ಮನೆ ಕೂಗ್ಬೇಡ. ಈ ರೀತಿ ಹಚ್ಚುವುದರಿಂದ ಏನೂ ಪ್ರಯೋಜನವಿಲ್ಲ. ಓ, ಟೈಮ್ ಆಯ್ತು. ಪೇಷಂಟ್ಸ್ ಕಾಯ್ತಾ ಇರ್ತಾರೆ. ನಾನು ಬರ್ತೀನಿ. ಅಯ್ಯೋ ದೇವ್ರೇ, ಇವ್ರಿಗೆಲ್ಲ ಎಂತಾಯ್ತು? ವಿದ್ಯೆ ಕಲ್ತ್ ಇವ್ರೇ ಬುದ್ಧಿವಂತರನ್ ಮಾಡಿದೆ. ಇವ್ರಿಗೆಲ್ಲ ಮಂಡಿ ಕೆಟ್ಟಿತ? ಸ್ವಲ್ಪನಾದ್ರೂ ಅನುಕಂಪ ಇತ್ತ? ನನ್ನನ್ನು ಯಾರು ಕಾಪಾಡ್ಯೋ, ಅಯ್ಯೋ ಅಯ್ಯಯ್ಯೋ ನನ್ನನ್ನು ಕಾಪಾಡ್ಯೋ. ಯಾರದು? ಓ ಮೈ ಗಾಡ್, ಇಲ್ಲಿ ಯಾಕೆ ಬಿದ್ದು ಮಾತಾಡ್ತಿದ್ದಿ? ಏನಾಯ್ತು ನಿನ್ಗೆ? ಓಹೋ,
ಅಂಡ್ ರನ್ ಕೇಸ್. ಆಕ್ಸಿಡೆಂಟ್ ಮಾಡಿದವನನ್ನ ಹಿಡಿಬೇಕು. ಅವನನ್ನು ಹಿಡಿದು ಒಳಗೆ ಹಾಕಿದರೆ ನನಗೆ ಪ್ರಮೋಷನ್ ಗ್ಯಾರಂಟಿ. ನನಗೆ ನಿನ್ನ ಸ್ಟೇಟ್ಮೆಂಟ್ ಬೇಕು. ಅದಿರ್ಲಿ, ನಿನ್ಗೆ ಆಕ್ಸಿಡೆಂಟ್ ಮಾಡಿದ ಕಾರು ಯಾವ ಕಾರು? ಅದರ ಬಣ್ಣ ಯಾವುದು? ಆ ಕಾರ್ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡಿದ್ಯಾ? ಕಾರ್ನಲ್ಲಿರೋ ವ್ಯಕ್ತಿ ಗುರುತು ಹೇಳ್ತ್ಯಾ? ಅಯ್ಯೋ, ನಾನ್ ನಡ್ಕೊಂಡೋಪತಿಗೆ ಹಿಂದಿನಿನ್ ಗುದ್ದು ಹೊಡ್ದಕ್ಕೆ ನನ್ನ ಕಾಲೆರಡು ತುಂಡಾಯ್ತು. ಹೇಳಕ್ಕಾತಿಲ್ಲ. ಹಿಂಗಿರುವತ್ತಿಗೆ ನಾ ಕಾರ್ ಬಣ್ಣ, ಕಾರ್ ನಂಬರ ಅವ ಯಾರಂದೇಳಿ ಬರ್ಕೊಂಡ್ ಕೂತ್ಕೊಂಡಿನ. ಅದಲ್ಲ ಬೇಡ, ಮೊದ್ಲು ನನ್ನನ್ನು ಒಂದು ಆಸ್ಪತ್ರೆ ಸೇರಿಸಿ ಜೀವ ಉಳಿಸಿ. ಅಯ್ಯೋ, ಏನ್ ತಲೆ ಹಠ ಮಾಡ್ತಿದ್ಯಾ? ಹೆಚ್ಚಿಗೆ ಮಾತಾಡಿದ್ರೆ ಒದ್ದು ಒಳ ಹಾಕ್ತೆ ನೋಡು. ನೀನ್ ಸರಿಯಾದ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ನಾನೇನು ಮಾಡಕ್ಕಾಗೋದಿಲ್ಲ. ನಿನ್ಗೆ ಆಕ್ಸಿಡೆಂಟ್ ಆದದ್ದೇ ಸುಳ್ಳು ಅಂತ ಆಗ್ತದೆ. ನಿನ್ ಪುರಾಣ ಕೇಳ್ತಾ ಕುಳಿತಿದ್ರೆ ನಂಗೆ ಪೂರೈಸುದಿಲ್ಲ. ನಾನ್ ಬರ್ತೀನಿ. ನೀನ್ ಹೇಗಾದ್ರೂ ಎದ್ದು ಮೊದ್ಲು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಅಯ್ಯೋ, ಹಾ, ಒಂದ್ ಕೆಲ್ಸ ಮಾಡು, 108ಗೆ ಫೋನ್ ಮಾಡು. ಅಯ್ಯೋ ದೇವ್ರೇ, ಇವ್ರಿಗೆಲ್ಲ ಎಂತ ಆಯ್ತು? ವಿದ್ಯೆ ಕಲ್ತಿವ್ರೆ ಬುದ್ಧಿವಂತರನ್ ಮಾಡಿದೆ. ಇವ್ರಿಗೆಲ್ಲ ಮಾನವೀಯತೆನೇ ಇಲ್ಲ. ಅಯ್ಯೋ, ನನ್ನನ್ನು ಯಾರು ಕಾಪಾಡ್ಯೋ. ಅಯ್ಯೋ, ನನ್ನನ್ನು ಕಾಪಾಡ್ಯೋ. ಅಯ್ಯೋ, ಅಯ್ಯಯ್ಯೋ, ಕಾಪಾಡ್ಯೋ. ಅಯ್ಯೋ, ಅಯ್ಯೋ, ಕಾಪಾಡ್ಯೋ. ಅಯ್ಯೋ, ಅಯ್ಯಯ್ಯೋ, ಯಾರದು? ಅಯ್ಯೋ, ಏನಾಯ್ತು? ಅಯ್ಯೋ, ಈ ಹೊಂಡದಲ್ಲಿ ಬಿದ್ದು ಏನ್ ಮಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ಸಾಹೇಬ್ರೆ, ಏನೂ ಆಗಿಲ್ಲ. ಮತ್ತೆ ಚುನಾವಣೆಯ ಸಮಯಕ್ಕೆ ನಾವು ಹಂಚಿದ ವಾಟರ್ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ ಕಾಣ್ತದೆ. ಕುಡ್ದು ಕುಡ್ದು ಈ ಅಂಡಕ್ಕೆ ಬಿದ್ದಿದ್ದಾನೆ. ಇವನು ಸವಾರಿ ನಮ್ಗೆ ಯಾಕೆ? ನಮಗೆ ಮೀಟಿಂಗಿಗೆ ಲೇಟ್ ಆಗ್ತಿದೆ, ಹೊರಡೋಣ. ಅದೆಲ್ಲ ಈ ಪಬ್ಲಿಕ್ ನಲ್ಲಿ ಹೇಳ್ಬೇಡು. ಯಾವ ಪತ್ರಕರ್ತ ಎಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ನೋ ಏನೋ. ಅದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ. ಸುಮ್ನಿರು. ಅಯ್ಯೋ ಸಾಹೇಬ್ರೆ, ಮೊನ್ನೆ ನಾನು ನಿಮ್ಗೆ ಓಟ್ ಹಾಕಿದೆ. ಈ ಕಾಣಿ ನನ್ನ ಪರಿಸ್ಥಿತಿ. ರಸ್ತೆ ಮೇಲೆ ಹೋಪತ್ತಿಗೆ ಕಾರನ್ ಗುದ್ದಿ ನನ್ನ ಕಾಲೆರಡು ತುಂಡಾಯ್ತು. ಈ ಹೊಂಡಾಗ ಬಿದ್ದಿದೆ. ಹೇಳುಕಾತಿಲ್ಲ. ಎಷ್ಟೇ ಒತ್ಕೊಂಡ್ರು ಯಾರೂ ನನ್ನನ್ನು ಆಸ್ಪತ್ರೆ ಸೇರಿಸಿಲ್ಲ. ನೀವಾದ್ರೂ ನನ್ನನ್ನು ಆಸ್ಪತ್ರೆ ಸೇರಿಸಿ ಪ್ರಾಣ ಉಳಿಸಿ. ಅಯ್ಯೋ, ಏನು? ಕಾಪಾಡ್ಯೋ. ಆಕ್ಸಿಡೆಂಟಾ? ಅಯ್ಯೋ, ಇಷ್ಟು ಹೊತ್ತಿನವರೆಗೂ ನಿನ್ನನ್ನು ಯಾರು ಕೂಡ ಆಸ್ಪತ್ರೆಗೆ ಸೇರಿಸಿಲ್ಲವೇ? ಈ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಈ ಸರ್ಕಾರ ಏನ್ ಮಾಡ್ತಾ ಇದೆ? ಕರ್ನಾಟಕದಲ್ಲಿ ಸರ್ಕಾರ ಇದೆ. ಒಬ್ಬ ಬಡ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಗಂಟೆಗಟ್ಟಲೆ ಹೊಂಡದಲ್ಲಿ ಬಿದ್ದು ನರಳುತ್ತಿದ್ದರೆ ಯಾರು ಕೂಡ ಕೇಳುವವರಿಲ್ಲ. ಇವತ್ತು ನನಗೊಂದು ಒಳ್ಳೆಯ ವಿಷಯ ಸಿಕ್ಕಿತ್ತು. ಇದನ್ನೇ ಇಟ್ಕೊಂಡು ವಿಧಾನಸಭೆಯಲ್ಲಿ ಧ್ವನಿ ಎತ್ತುತ್ತೇನೆ. ನಿದ್ದೆಯಲ್ಲಿರುವ ಸರ್ಕಾರವನ್ನು ಎಚ್ಚರಿಸುತ್ತೇನೆ. ನಾವು ವಿರೋಧ ಪಕ್ಷದವರು ಇದೇ ವಿಷಯ ಇಟ್ಕೊಂಡು ಜನರ ಬಳಿ ಹೋಗುತ್ತೇವೆ. ಅಲ್ಲ ಪಾಪ, ದಾರಿಯಲ್ಲಿ ಹೋಗೋರನ್ನು ಆಕ್ಸಿಡೆಂಟ್ ಮಾಡಿಕೊಳ್ಳುವ ಈ ಯೋಜನೆ ಬಹುಶಃ ಸರ್ಕಾರದ ಆಕ್ಸಿಡೆಂಟ್ ಭಾಗ್ಯವೇ ಅಂತ ಕಾಣುತ್ತೆ. ಇದನ್ನೇ ಇಟ್ಕೊಂಡು ಧ್ವನಿ ಎತ್ತುತ್ತೇನೆ. ಆಳುವ ಸರ್ಕಾರವನ್ನು ಅಲ್ಲಾಡಿಸುತ್ತೇನೆ. ಅಯ್ಯೋ, ಅದನ್ನೆಲ್ಲ ಕಡಿಕ್ ಮಾಡ್ಲಕ್ಕ ಮೊದ್ಲು ನನ್ನನ್ನು ಆಸ್ಪತ್ರೆ ಸೇರಿಸಿ ಕಡಿಕ್ ನೀವು ಎಂತ ಬೇಕಾದ್ರೂ ಅಲ್ಲಾಡಿಸ್ಲಕ್ಕ. ಅಯ್ಯೋ, ಅಯ್ಯಯ್ಯೋ, ಏನು ತಲೆ ಎಲ್ಲ ಮಾತಾಡ್ತಿದ್ದಿ? ನೀನು ಓಟ್ ಹಾಕಿದ್ದಿದ್ರೆ ಪುಕ್ಸಟೆ ಹಾಕಿದ್ಯಾ? ನೋಟು ಕ್ವಾಟ್ರು ಎಲ್ಲ ತಗೊಳ್ಳಿಲ್ವಾ? ಒಂದು ಓಟಿಗೆ ನಮ್ ಸಾಹೇಬ್ರು ಎಷ್ಟು ಕಟ್ ಮಾಡ್ತಾರಂತ ಗೊತ್ತೇನು? ಸ್ವಾಮಿ ಸಾಹೇಬ್ರೆ, ಮಾತಾಡ್ತಾ ಕೂತಿದ್ರೆ ನಮ್ ಪೂರೈಸುವುದಿಲ್ಲ. ನಮಗೆ ಮೀಟಿಂಗಿಗೆ
ಮಾಡ್ತಾ ಇದ್ದೆ. ಆದ್ರೆ ಒಂದು ಒಳ್ಳೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಕ್ತು. ಈ ವಿಷಯವನ್ನು ಹೈಲೈಟ್ ಆಗಿ ಬರೆದು ನಮ್ಮ ಪೇಪರ್ ಮುಖಪುಟದಲ್ಲಿ ಹಾಕುತ್ತೇನೆ. ಅದಲ್ಲದೆ ನಮ್ಮ ಚಾನೆಲ್ ನಲ್ಲಿಯೂ ಪ್ರಸಾರ ಮಾಡುತ್ತೇನೆ. ಹೌದು, ಇದಕ್ಕೆ ಒಂದು ಒಳ್ಳೆ ಟೈಟಲ್ ಕೊಡ್ಬೇಕಲ್ಲ. ಏನ್ ಕೊಡ್ಬೋದು? ಹಾ, ಸಿಕ್ತು. ಇದೇ ಸರಿ. 20 ಅಡಿ ಆಳದಲ್ಲಿ 70ರ ಮುದುಕ. 20 ಅಡಿ ಆಳದಲ್ಲಿ 70ರ ಮುದುಕ. ಹಾ, ಒಳ್ಳೆ ಟೈಟಲ್. ನೋಡಪ್ಪ, ನಿನ್ನನ್ನು ಈ ಗತಿಗೆ ತಂದವರನ್ನು ಮಾನಹರಾಜು ಮಾಡುತ್ತೇನೆ. ಸರ್ಕಾರದಿಂದ ಪರಿಹಾರ ಸಿಗೋ ಹಾಗೆ ಮಾಡುತ್ತೇನೆ. ಹೆದರಬೇಡ. ಇಲ್ಲಿ ನೋಡು, ನಿನ್ನ ಕಾಲನ್ನು ಎತ್ತಿ ಹಿಡಿದು ಅಳುವಾಗಿ ಪೋಸ್ ಕೊಡು. ಹಾಗಲ್ಲ ಮರೆಯ, ನಿನ್ ಕಾಲನ್ನು ಎತ್ತಿ ಹಿಡಿಯೋ. ಹಾಗಲ್ಲ, ಎತ್ತಿ ಹಿಡಿಯೋ. ನೀನು ಪತ್ರಿಕೆ ಮನಿ ಹಾಳಾಯ್ತು. ನೀ ಒಳ್ಳೆ ಜಾದು ಬರುದಿಲ್ಲಲೇ. ಹಿಂಗಿನ ಅನಾಹುತ ಇದ್ರೆ ಅದನ್ ಬಣ್ಣ ಕಟ್ಟಿ ಬರೀತ್ರಿ. ಅಯ್ಯೋ, ನನ್ನನ್ನು ಯಾರು ಕಾಪಾಡ್ಯೋ. ನಿಮ್ ಮಾನವೀಯತನೇ ಇಲ್ಲ. ಯಾರ್ದಾದ್ರೂ ಪ್ರಾಣ ಹೋಗ್ತಾ ಇದ್ರೆ ಅದನ್ನ ಫೋಟೋ ತೆಗಿತ. ಅಯ್ಯೋ, ನೀ ಹೋಗ್ ಮರಯ್ಯ. ನೀ ಇಲ್ಲೇ ನಿಂತ್ರೆ ಎದ್ ಬಂದ್ ಒದ್ಬಿಡ್ತೆ ಕಣೆ. ಅಯ್ಯೋ 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 ಅಯ್ಯೋ, ನನ್ಸ ಕಾಲ್ ಮುರಿದೋಯ್ತಲೆ. ಅಯ್ಯೋ ಇದೇನಿದು? ಯಾರಪ್ಪ ಇವನು? ಪಾಪ, ತುಂಬಾ ಪೆಟ್ಟಾಗಿರೋ ಹಾಗೆ ಕಾಣುತ್ತಿದೆ. ಯಾರಪ್ಪ ನೀನು? ಏನಾಯ್ತು? ಅಯ್ಯೋ, ನಂಗೆ ಆಕ್ಸಿಡೆಂಟ್ ಆಗಿ ಪರಿಸ್ಥಿತಿ ಬಂದಿತ್ತ. ಯಾರೂ ನನ್ನನ್ನು ಆಸ್ಪತ್ರೆ ಸೇರ್ಸಿಲ್ಲ. ಪುಣ್ಯಾತ್ಮ, ನೀನಾದ್ರೂ ನನ್ನನ್ನು ಆಸ್ಪತ್ರೆ ಸೇರಿಸಿ ಪ್ರಾಣ ಉಳಿಸ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ, ಕಾಪಾಡ. ಅಯ್ಯೋ ಪುಣ್ಯಾತ್ಮ, ನಿನ್ನ ಕಷ್ಟ ನನಗೆ ಗೊತ್ತಾಗ್ತದೆ. ಆದ್ರೆ ಏನ್ ಮಾಡುವುದು? ಈ ಪ್ರಪಂಚದಲ್ಲಿ ಉಪಕಾರ ಮಾಡಬೇಕೆಂಬ ಒಳ್ಳೆಯ ಮನಸ್ಸಿರುವವರಿಗೆ ಉಪಕಾರ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಉಪಕಾರ ಮಾಡುವ ಮನಸ್ಸಿಲ್ಲದವರಿಗೆ ದೇವರು ಬೇಕಾದಷ್ಟು ಕೊಟ್ಟಿರುತ್ತಾನೆ. ನಾನೊಬ್ಬ ನಿರುದ್ಯೋಗಿ, ದಿನದ ಖರ್ಚಿಗೆ ಒದ್ದಾಡುವವನು. ನಾನು ನಿನ್ನನ್ನು ಆಸ್ಪತ್ರೆಗೆ ಸೇರಿಸಬಹುದು, ಆದ್ರೆ ಅದಕ್ಕಾದರೂ ಹಣ ಬೇಡವೇ? ಅದು ನನ್ನ ಹತ್ರ ಇಲ್ಲ. ಅಯ್ಯೋ, ಇರ್ಲಿ, ನನ್ನನ್ನು ಒಂದು ಆಸ್ಪತ್ರೆ ಸೇರ್ಸ. ಅಯ್ಯೋ ಅಯ್ಯೋ, ಹೇಗೋ ಆಸ್ಪತ್ರೆಗೆ ಸೇರಿದೆ ಅಂತ ಇಟ್ಕೋ. ನಂತರ ಪೊಲೀಸ್ ಕೇಸ್ ಆಗಿ ಸಾಕ್ಷಿ ಹೇಳಲಿಕ್ಕೆ ಕೋರ್ಟ್ಗೆ ತಿರುಗಲು ನನ್ನ ಹತ್ರ ಸಾಮರ್ಥ್ಯ ಇಲ್ಲ. ಅದ್ರಲ್ಲಿಯೂ ಇಂದಿನ ವ್ಯವಸ್ಥೆ ಹೇಗಿದೆ ಎಂದರೆ, ನಾನೇ ನಿನ್ನನ್ನು ಹೊಂಡಕ್ಕೆ ದೂಡಿದ್ದೆಂದು ಕೇಸ್ ಮಾಡಿದ್ರು ಆಶ್ಚರ್ಯ ಇಲ್ಲ. ನೋಡೋಣ, ಯಾರು ಸಿಗ್ತಾರ ನೋಡ್ತೇನೆ. ಅದೋ ಯಾರೋ ಬರ್ತಿದ್ದಾರೆ. ಅಯ್ಯೋ, ಕಾಪಾಡ್ಯೋ. ಏನ್ ಬಸ್ಸೋ ಏನು? ಇಂಜಿನಿಯರ್ ಕಾಲೇಜ್ನಲ್ಲಿ 2 days ರಜೆ ಇದೆ ಅಂತ ಊರಿಗೆ ಬಂದೆ. ಒಂದಿನ ಬಸ್ಸಲ್ಲೇ ಕಳೆದೋಯ್ತು. ಕೂತು ಸಾಕಾಗೋಯ್ತು. ಡ್ಯಾಡಿ ಪಿಕ್ ಮಾಡಕ್ ಬರ್ತೇನಂದಿದ್ದಲ್ಲ, ಇನ್ನೂ ಬಂದಿಲ್ಲ. ಇನ್ನೂ ಇಲ್ಲ ಅನ್ಸುತ್ತೆ. ಏನು? ಏನಾಯ್ತು? ಆಕ್ಸಿಡೆಂಟ್ ಆಗಿ ಯಾರೋ ಹೊಂಡದಲ್ಲಿ ಬಿದ್ದು ನರಳುತ್ತಿದ್ದಾರೆ. ಕಾಲೇಳು ಮುರಿದು ಹೋಗಿ ನರಳುತ್ತಿದ್ದಾನೆ. ಹೇಗಾದ್ರೂ ಮಾಡಿ ಹೊಂಡದಿಂದ ಮೇಲೆ ತಂದು ಆಸ್ಪತ್ರೆಗಾದ್ರೂ ಸಾಗಿಸೋಣ. ಸ್ವಲ್ಪ ಸಹಾಯ ಮಾಡು. ಅಬ್ಬ, ಇಷ್ಟು ಆಳಕ್ಕೆ ಬಿದ್ಬಿಟ್ಟಿದ್ದಾನೆ. ಬಹುಶಃ ಕಾಲ್ ಮುರಿದು ಹೋಗಿದೆ. ಮೈಯೆಲ್ಲ ಗಾಯವಾಗಿದೆ. ತಡೀರಿ, ಒಂದು ಫೋಟೋ ತೆಗಿತೀನಿ. ಇಂತಹ ಸೀನ್ ಸಿಗೋದು ಅಪರೂಪ. ಫೋಟೋ ತೆಗೆದು ಮೊದಲು ನನ್ನ ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ಕೊಡಬೇಕು. ಇಲ್ಲೋಡು. Smile please. Smile please. ಇಲ್ಲೋಡು. ಹಾಕಲ್ಲ, ಇಲ್ಲೋಡು. ನೋಡಿದ್ರಾ ಎಂತವರೆಲ್ಲ ಇದ್ದಾರೆ? ಈ ಹುಡುಗರಂತೂ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಇದ್ರಲ್ಲೇ ಮುಳುಗಿರುತ್ತಾರೆ. ಇವರಿಗೆ ಯಾವ ಭಾವನೆನೂ ಇಲ್ಲ. ನೋಡೋಣ, ಯಾರು ಸಿಗ್ತಾರ ನೋಡ್ತೇನೆ. ಯಾರು?
ನೋಡಿದ್ರಲ್ಲ, ಇದೇ ನಮ್ಮ ಈ ವಿದ್ಯಾವಂತ ಸಮಾಜದ ಸ್ಥಿತಿಯಾಗಿದೆ. ನಮ್ಮ ಈ ನಾಟಕದ ಪಾತ್ರಧಾರಿಗಳು ಭರತ್, ದೀಕ್ಷಿತ್, ಧನುಷ್, ಸಾತ್ವಿಕ್ ಶೆಟ್ಟಿ, ಸಮರ್ಥ್, ದರ್ಶ್ಯ, ಮಿಶಾ ಶೆಟ್ಟಿ, ಅಭಿಜ್ಞಾ, ಅನುಷ್ಕಾ, ಐಶ್ವರ್ಯ, ಆರ್ಯನ್, ತನ್ಮಯ್. ಧನ್ಯವಾದಗಳು. ಧನ್ಯವಾದಗಳು.